ಅಂದ್ರೆ ಏನು? ಕರ್ಮ ಸಿದ್ಧಾಂತ ಅಂತ ಏನಕ್ಕೆ ಕರೀತಾರೆ? ಬಹಳ ಶ್ರೀಮಂತರಾಗಿರ್ತಾರೆ, ಆದ್ರೆ ಏನು ಎಫರ್ಟ್ ಹಾಕಿರಲ್ಲ. ಒಬ್ರು ಇಡೀ ಜೀವನ ತುಂಬಾ ಕಷ್ಟಪಟ್ಟು ಕೆಲಸ ಮಾಡ್ತಾ ಇರ್ತಾರೆ, ಬಟ್ ಅದರಿಂದ ಯಾವ್ದು ಫಲ ಸಿಗಲ್ಲ. ಇದ್ರ ಬಗ್ಗೆ ತಿಳ್ಕೊಳ್ಳೋಕೆ ಸೋರ್ಸಸ್ ಯಾವುದು? ನಾವು ತಿಳ್ಕೊಂಡು ಅದರಿಂದ ಆ ಅಂಡರ್ಸ್ಟ್ಯಾಂಡಿಂಗ್ ಇಂದ ನಾವು ಹೆಂಗೆ ನಮ್ಮ ಜೀವನವನ್ನ ಲೀಡ್ ಮಾಡ್ಬೋದು. ದೇವಸ್ಥಾನಗಳಿಗೆ ಹೋಗ್ತೀವಿ, ಪೂಜೆ ಮಾಡ್ತೀವಿ, ಮತ್ತೆ ಎಷ್ಟೋ ವ್ರತಗಳನ್ನು ಮಾಡಿದೀವಿ, ಆಮೇಲೆ ಎಷ್ಟೋ ಹೋಮ ಹವನಗಳನ್ನ ಮಾಡಿಸಿದೀವಿ, ಆದ್ರೆ ನಮಗೆ ಎಷ್ಟೋ ಫಲಗಳು ಸಿಗ್ತಾ ಇಲ್ಲ. ಸೊ ಇದಕ್ಕೆ ಏನಪ್ಪ ಫಸ್ಟ್ ತಿಳ್ಕೊಬೇಕಾಗಿರೋದು ಮನುಷ್ಯ ಅಂತ? ನಮಸ್ತೆ ವೀಕ್ಷಕರೇ, ನನ್ನ ಹೆಸರು ಅನಿರುದ್ಧ ಅಂತ. ನಾನು ಈ ಎಪಿಸೋಡಿನ ಹೋಸ್ಟ್. ನಾವು ಮಾತಾಡುವಂತಹ ಟಾಪಿಕ್ ಕರ್ಮ ಸಿದ್ಧಾಂತ ಅಂತ. ಅದ್ರ ಬಗ್ಗೆ ಚರ್ಚೆ ಮಾಡೋದಕ್ಕೆ ನಮ್ಮ ಜೊತೆಗಿದ್ದಾರೆ ಕಾರ್ತಿಕ್ ದೇಸಾಯಿ ಅಂತ. ಅವರು ಜ್ಯೋತಿರ್ಗುಹ ಆಸ್ಟ್ರೋ ರಿಸರ್ಚ್ ಸೆಂಟರ್ ಫೌಂಡರ್ ಹಾಗೂ ಅವರು ಆಸ್ಟ್ರೋ ಕೌನ್ಸಿಲರ್ ಮತ್ತು ಜ್ಯೋತಿಷ್ಯದಲ್ಲಿ ಬಹಳ ರಿಸರ್ಚ್ ಮಾಡಿರುವಂತಹವರು. ಮತ್ತೆ ಮಿಸ್ಟಿಕ್ ಸೈನ್ಸ್, ಅಕಲ್ಟಿಸಮ್, ಫಿಲಾಸಫಿ ಇದರಲ್ಲಿ ಬಹಳ ರಿಸರ್ಚ್ ಮಾಡಿರುವಂತಹವರು. ಸೊ ಕಾರ್ತಿಕ್ ದೇಸಾಯಿ ಅವರೇ, ಸ್ವಾಗತ, ಸುಸ್ವಾಗತ. ನಿಮ್ಮೊಡನೆ ಚರ್ಚೆ ಮಾಡೋದಕ್ಕೆ ಬಹಳ ಪ್ರಶ್ನೆಗಳಿದೆ. ಬನ್ನಿ ಎಲ್ಲರೂ ನಾವು ಕರ್ಮ ಸಿದ್ಧಾಂತ ಅಂದ್ರೆ ಏನು ಅದ್ರ ಬಗ್ಗೆ ನಾವು ಆಳವಾಗಿ ತಿಳ್ಕೊಳ್ಳೋಣ. ಸರ್, ಕರ್ಮ ಅಂದ್ರೆ ಏನು? ಏನಕ್ಕೆ ಸಿದ್ಧಾಂತ ಅಂತ ಕರೀತಾರೆ? ಈಗ ನಾವು ನಾರ್ಮಲ್ ಜೀವನದಲ್ಲಿ ನೋಡಿದ್ರೆ ಬೇರೆ ಬೇರೆ ತರಹ ಕಷ್ಟಗಳು ಒಂದಷ್ಟು ಜನ ಯಾವಾಗ್ಲೂ ಅದನ್ನೇ ಫೇಸ್ ಮಾಡ್ತಾ ಇರ್ತಾರೆ. ಒಂದಷ್ಟು ಜನ ಬಹಳ ಶ್ರೀಮಂತರಾಗಿರ್ತಾರೆ, ಆದ್ರೆ ಏನು ಎಫರ್ಟ್ ಹಾಕಿರಲ್ಲ. ಒಬ್ರು ಇಡೀ ಜೀವನ ತುಂಬಾ ಕಷ್ಟಪಟ್ಟು ಕೆಲಸ ಮಾಡ್ತಾ ಇರ್ತಾರೆ, ಬಟ್ ಅದರಿಂದ ಯಾವ್ದು ಫಲ ಸಿಗಲ್ಲ. ಹೀಗೆ ಎಷ್ಟೊಂದ್ ತರಹ ವಿವಿಧವಾದ ಪ್ರಾಬ್ಲಮ್ಸ್ ಎಲ್ಲ ಫೇಸ್ ಮಾಡ್ತಾರೆ. ಮತ್ತೆ ಇದೆಲ್ಲ ನೋಡಿದಾಗ ಇದಕ್ಕೆ ಮೇಲ್ಪಟ್ಟು ಬೇರೆ ಯಾವ್ದಾದ್ರು ಕಾರಣ ಇದೆಯಾ? ಅದರಿಂದ ಈ ತರ ಆಗತ್ತಾ? ಇದ್ರ ಬಗ್ಗೆ ತಿಳ್ಕೊಳ್ಳೋಕೆ ಸೋರ್ಸಸ್ ಯಾವುದು? ನಾವು ತಿಳ್ಕೊಂಡು ಅದರಿಂದ ಆ ಅಂಡರ್ಸ್ಟ್ಯಾಂಡಿಂಗ್ ಇಂದ ನಾವು ಹೆಂಗೆ ನಮ್ಮ ಜೀವನವನ್ನ ಲೀಡ್ ಮಾಡ್ಬೋದು. ಇದಕ್ಕೆ ಸೋರ್ಸಸ್ ಅಥೆಂಟಿಕ್ ಅಂತ ಹೆಂಗೆ ಗೊತ್ತಾಗತ್ತೆ? ಇದ್ರ ಬಗ್ಗೆ ಸ್ವಲ್ಪ ನಾವು ಚರ್ಚೆ ಮಾಡೋಣ. ಸೊ ಕರ್ಮ ಅಂದ್ರೆ ಏನು? ಕರ್ಮ ಸಿದ್ಧಾಂತ ಅಂತ ಏನಕ್ಕೆ ಕರೀತಾರೆ? ನೋಡಿ, ನಾವೆಲ್ಲರೂ ಕೂಡ ಜನರಲ್ ಆಗಿ ಪ್ರತಿಯೊಬ್ಬ ಮನುಷ್ಯನಿಗೂ ಒಂದು ಪ್ರಶ್ನೆ ಇರುತ್ತೆ. ಕಷ್ಟ ಬಂದಾಗ ಯಾಕೆ ಕಷ್ಟ ಬರುತ್ತೆ? ಸುಖ ಬಂದವನು ಸುಖ ಯಾಕೆ ಬಂತು ಅಂತ ಯಾರು ಯೋಚನೆ ಮಾಡಲ್ಲ. ಹೌದು, ಏನೋ ದೇವ್ರು ಕೊಟ್ರು ಅಂತ ಯೋಚನೆ ಮಾಡ್ತಾರೆ. ಕಷ್ಟ ಬಂದಾಗ ಮಾತ್ರ ಎಲ್ಲರಿಗೂ ಕೂಡ ಯಾಕೆ ಕಷ್ಟ, ಯಾಕೆ ನನಗೆ ವಿಪರೀತ ಕಷ್ಟ ಬರ್ತಿದೆ, ಯಾಕೆ ನನಗೆ ಎಲ್ಲಾ ತರ ಪರೀಕ್ಷೆಗಳು ಬರ್ತಿದೆ ಅಂತ ಯೋಚನೆ ಮಾಡ್ತಾರೆ. ಇದು ಸಹಜ, ಇದು ಎಲ್ಲಾ ಮನುಷ್ಯನಲ್ಲಿ ಆಗುವಂತ ಒಂದು ಸಹಜವಾದಂತ ಕ್ರಿಯೆ. ಆದ್ರೆ ಇದು ಯಾಕಪ್ಪ ಅಂತ ಮೂಲ ಇದೆ. ಎಲ್ಲರೂ ಕೇಳ್ತಾರೆ, ಸರ್ ನಾವು ದೇವಸ್ಥಾನಗಳಿಗೆ ಹೋಗ್ತೀವಿ, ಪೂಜೆ ಮಾಡ್ತೀವಿ, ಮತ್ತೆ ಎಷ್ಟೋ ವ್ರತಗಳನ್ನ ಮಾಡಿದೀವಿ, ಆಮೇಲೆ ಎಷ್ಟೋ ಹೋಮ ಹವನಗಳನ್ನ ಮಾಡಿಸಿದೀವಿ, ಆಮೇಲೆ ಎಷ್ಟೋ ಗುರುಗಳು ಅಂತೆಲ್ಲ ನಾವು ಹೋಗಿದೀವಿ, ಆಮೇಲೆ ಎಷ್ಟೋ ಯೋಗ ಸಾಧನೆಗಳನ್ನ ಮಾಡಿದೀವಿ, ಮತ್ತೊಂದು ಮಾಡಿದೀವಿ, ಸುಮಾರು ಏನೇನಿದೆ ಜಗತ್ತಲ್ಲಿ ಪ್ರಯತ್ನಗಳು ಏನೇನಿದೆ ಸುಖಕ್ಕೋಸ್ಕರ ಅದನ್ನೆಲ್ಲ ಮಾಡಿದೀವಿ. ಆದ್ರೂ ನಮಗೆ ಎಷ್ಟೋ ಫಲಗಳು ಸಿಗ್ತಾ ಇಲ್ಲ, ಅಥವಾ ನಮಗೆ ಸಿಕ್ಕೇ ಇಲ್ಲ ಅಂತ ಹೇಳೋಂಥದ್ದಿದೆ. ಒಂದು ಜನರಲ್ ಆದಂತ ವಿಚಾರ. ಸೊ ಇದಕ್ಕೆ ಏನಪ್ಪಾ ಫಸ್ಟ್ ತಿಳ್ಕೊಬೇಕಾಗಿರೋದು ಮನುಷ್ಯ ಅಂತಂದ್ರೆ ಕರ್ಮ. ಈಗ ಬೇಸ್ ಅದು. ಇದೆಲ್ಲ ಆಗೋದಕ್ಕೆ ಒಂದು ಕಾರಣ ಇದೆ. ಆ ಕಾರಣ ಏನು ಅಂದ್ರೆ ಅದು ಕರ್ಮ. ಕರ್ಮ ಅಂದ್ರೆ ಅದು ಅಕ್ಷರದ ಅರ್ಥ ಏನಪ್ಪಾ ಅಂದ್ರೆ ಒಂದು ಕೆಲಸ, ಅದನ್ನ ಏನೋ ಮಾಡಿರೋಂತ ಒಂದು ನಾನೇನೊಂದು ಆಕ್ಷನ್ ಅಂತ ಹೇಳ್ತೀವಿ, ಅದನ್ನ ಕರ್ಮ ಅಂತ ಕರಿಬೋದು ಬೇಸಿಕ್ ಆಗಿ. ಸೊ ಅದಕ್ಕೊಂದು ಸಿದ್ಧಾಂತ ಇದೆ, ಅಂದ್ರೆ ಈ ತರ ಕರ್ಮ ಮಾಡಿದ್ರೆ ಈ ತರ ಫಲ ಬರುತ್ತೆ. ಸೊ ಇದು ಕರ್ಮ ವಿಪಾಕ ಅಂತ ನಮ್ಗೆ ಇದು ಗ್ರಂಥಾನುಗ್ರಂಥಗಳಲ್ಲೂ ಕೂಡ ಇದ್ರ ಬಗ್ಗೆ ಬೇಕಾದಷ್ಟು ಡೀಟೇಲ್ ಆಗಿ ಅನಾಲಿಸಿಸ್ ಕೂಡ ಇದೆ. ಸೊ ಏನಕ್ಕೆ ಅಂದ್ರೆ, ಫಾರ್ ಎಕ್ಸಾಂಪಲ್, ಒಬ್ಬ ಮನುಷ್ಯನಿಗೆ ಏನ್ ಕಂಡುಹಿಡಿತಾರೆ ಕರ್ಮದಲ್ಲಿ, ಕರ್ಮ ಸಿದ್ಧಾಂತದಲ್ಲಿ ಅಂದ್ರೆ, ಸಿದ್ಧಾಂತ ಅಂದ್ರೆ ರೂಲ್ಸ್. ಈ ತರ ಇರ್ಬೇಕು, ಒಬ್ಬ ಮನುಷ್ಯ ಈ ತರ ಬದುಕಿದ್ರೆ ಈ ತರ ಕರ್ಮ ಮಾಡಿದ್ರೆ ಈ ತರ ಫಲ ಸಿಗುತ್ತೆ. ಫಾರ್ ಎಕ್ಸಾಂಪಲ್, ನೀವ್ ಹೇಗೆ ಈ ತರ ಊಟ ಮಾಡಿದ್ರೆ ಆ ತರ ನಿಮ್ಗೆ ಡೈಜೆಷನ್ ಆಗುತ್ತೆ, ನೀವು ಫೈಬರ್ಸ್ ತಿಂದ್ರೆ ಕರೆಕ್ಟ್ ಆಗಿ ಡೈಜೆಷನ್ ಆಗುತ್ತೆ, ಅಥವಾ ನೀವು ಜಂಕ್ ಫುಡ್ಸ್ ತಿಂದ್ರೆ ದೇಹದಲ್ಲಿ ಆರೋಗ್ಯ ಕೆಡುತ್ತೆ, ಅಥವಾ ನೀವು ತುಂಬಾ ಶೀತ ಇರುವಂತ ಪದಾರ್ಥಗಳನ್ನ ತಗೊಂಡ್ರೆ ನಿಮಗೆ ಶೀತ ಆಗುತ್ತೆ, ತುಂಬಾ ಹೀಟ್ ಇರೋ ಪದಾರ್ಥ ತಗೊಂಡ್ರೆ ನಿಮಗೆ ಮಲಬದ್ಧತೆ ಆಗುತ್ತೆ, ಕಾನ್ಸ್ಟಿಪೇಷನ್ ಆಗುತ್ತೆ, ಹೇಗೆ ಹೇಳ್ತೀವಿ ಜನರಲ್ ಆಗಿ. ಅದೇ ತರನೇ ನಾವ್ ಏನನ್ನ ಆಕ್ಷನ್ ಮಾಡ್ತೀವಿ, ಸಂಬಂಧಗಳಲ್ಲಾಗ್ಲಿ, ಅಥವಾ ಬಂಧನಗಳಲ್ಲಾಗ್ಲಿ, ಅಥವಾ ಮಾಡುವಂತ ಕೆಲಸಗಳಲ್ಲಾಗ್ಲಿ, ಅಥವಾ ಹಣದ ವಿಚಾರದಲ್ಲಾಗ್ಲಿ, ಎನಿಥಿಂಗ್ ನೀವು ಏನನ್ನ ತಗೊಳ್ಳಿ, ಏನನ್ನ ತಗೊಂಡ್ರು ಕೂಡ ಅದಕ್ಕೊಂದು ಆಕ್ಷನ್ ಅಂತ ಹೇಳ್ತೀವಿ. ಅದ್ರ ಮೇಲೆ ನನ್ನ ಜೀವನ ನಿಂತಿರುತ್ತೆ ಅಂತ ಹೇಳಕ್ಕೆ ಹೊರಡುವಂತದ್ದೇ ಕರ್ಮ ಸಿದ್ಧಾಂತ. ಸೊ ಇದರಲ್ಲಿ 4 ತರ ಕರ್ಮ. ಅಂದ್ರೆ ಮಾನವ ಕರ್ಮದಿಂದನೇ ಅವ್ನು ಹುಟ್ಟದ? ಹೌದು, ಮಾನವ ಕರ್ಮದಿಂದನೇ ಅವ್ನು ಹುಟ್ಟೋದು.
ನೀವ್ ಎಲ್ಲಿಂದ ಎಲ್ಲಿಗೆ ಅದನ್ನ ತಾಳೆ ಹಾಕಿದ್ರು ಅವನ್ ಮಾಡಿದಂತ ಕರ್ಮ ಫಲವೇ ಅವನ ಹುಟ್ಟು ಮತ್ತೆ. ಅವನ್ ಮಾಡೋ ಕರ್ಮ ಫಲವೇ ಮತ್ತೆ ಸಾವು ಮತ್ತೆ ಹುಟ್ಟು. ಅವನ್ ಏನೇನ್ ಕರ್ಮ ಮಾಡ್ತಾನೆ ಎಲ್ಲ ಅವಂದೇ ತಗೊಂಡ್ ಹೋಗ್ತಿರೋದು ಬರ್ತಿರೋದು ಅನ್ನೋದು ಬರಂತ. ಇದು ಕರ್ಮ ಸಿದ್ಧಾಂತ ಅಂತ ಬಂತು. ಸೊ ಅದಕ್ಕೆ ಋಷಿ ಮುನಿಗಳೆಲ್ಲ ಕಂಡಿಡಿದ್ರು ಏನಕ್ಕೆ ಹಿಂಗ್ ಆಗ್ತಾನೆ ಅಂತ ಎಲ್ಲ ರಿಸರ್ಚ್ ಮಾಡಿ ಎಲ್ಲ ಮಾಡಿ ಕಂಡಿಡಿದಂತ ಒಂದು ಅದ್ಭುತವಾದಂತ ವಿಚಾರಗಳು. ಅಂದ್ರೆ ಅಲ್ಲಿ ನನಗೆ ಗೊತ್ತಾಗುತ್ತೆ ಯಾಕೆ ಅಂತ, ಯಾಕೆ ಈ ಹುಟ್ಟು ಅಂತ ಗೊತ್ತಾಗಕ್ಕೋಸ್ಕರ. ಸೊ ಅದಲ್ಲಿ 4 ತರ ಕರ್ಮ ಮಾಡ್ತಾರೆ. ಅದರಲ್ಲಿ ಸಂಚಿತ ಕರ್ಮ, ಪ್ರಾರಬ್ಧ ಕರ್ಮ, ಮತ್ತೆ ಕ್ರಿಯಾಮಾಣ ಕರ್ಮ, ಮತ್ತೆ ಆಗಾಮಿ ಕರ್ಮ ಅಂತ. ಮೊದಲು ಸಂಚಿತ ಕರ್ಮ ಅಂದ್ರೆ ಏನಪ್ಪಾ ಅಂದ್ರೆ ನಾನು ಹಿಂದೆ ಮಾಡಿರುವಂತ ಕರ್ಮಗಳು. ಅಂದ್ರೆ ಪೂರ್ವ ಜನ್ಮ ಕೃತಂ ಪಾಪಂ ಪೂರ್ವ ಜನ್ಮ ಕೃತಂ ಪುಣ್ಯಂ. ನಾನೇನ್ ಮಾಡಿದ್ದೀನಿ ಹಿಂದೆ, ಆ ಮಾಡಿರಂತ ಕರ್ಮಗಳನ್ನ ಸಂಚಿತ ಕರ್ಮಗಳು ಅಂತ ಕರೀತಾರೆ. ಆ ಸಂಚಿತ ಕರ್ಮನ ಪ್ರಾರಬ್ಧ ಕರ್ಮವಾಗಿ ಈಗ ನಾನು ಅನುಭವಿಸ್ತಾ ಇದ್ದೀನಿ. ಅಂದ್ರೆ ಪ್ರೆಸೆಂಟ್ ಜನ್ಮ, ಈ ಒಂದು ಜನ್ಮದಲ್ಲಿ ನಾನು ಆ ಒಂದು ಆ ಸಂಚಿತವನ್ನ ತಗೊಂಡ್ಬಂದು ಪ್ರಾರಬ್ಧವಾಗಿ ಅನುಭವಿಸ್ತಾ ಇರೋದು. ಪ್ರಾರಬ್ಧ ಅಂದಿದ ತಕ್ಷಣ ಅದು ಮತ್ತೆ ಅದನ್ನೇನು ನಕಾರಾತ್ಮಕವಾದಂತ ವರ್ಡಿಂಗ್ ಆತರ ಆಗಿದೆ ಸಮಾಜದಲ್ಲಿ ಆತರ ಆಗಿದೆ. ಅದು ಆತರ ಅಕ್ಷರ ಅಲ್ಲ. ಪ್ರಾರಬ್ಧ ಇನ್ ದ ಸೆನ್ಸ್ ಆಫ್ ನಾನು ಏನನ್ನ ತಂದಿದ್ದೀನಿ ಅದನ್ನ ಪಡಿತಾ ಇದ್ದೀನಿ ಅನ್ನೋದನ್ನ ಪ್ರಾರಬ್ಧ ಅಂತ ಕರೆಯುವುದು. ಸೊ ಏನಂದ್ರೆ ಆಡು ಭಾಷೆಯಲ್ಲಿ ತುಂಬಾ ಜನ ತಪ್ಪು ತಿಳ್ಕೊಂಡಿದ್ದಾರೆ. ಕರ್ಮ ಅಂದ್ರೆ ಅಯ್ಯೋ ನನ್ ಕರ್ಮ ಅನ್ಕೊಳ್ಳೋದು, ಅಯ್ಯೋ ಇದೆಲ್ಲ ನನ್ ಪ್ರಾರಬ್ಧ. ಆದ್ರೆ ಅದು ನೆಗೆಟಿವ್ ಇಂಟೋನೇಷನ್, ನೆಗೆಟಿವ್ ಆಗಿ ಹೋಗುವಂತದಲ್ಲ. ಅದಕ್ಕೆ ಅದು ಅದ್ರದ್ದೊಂದು ಅಕ್ಷರದ ಒಂದು ಅರ್ಥ ಅಷ್ಟೇ. ಹಿಂಗಿರೋದನ್ನ ಈ ತರ ಮಾಡಿರೋದು ಅಂತ ಇಲ್ಲಿ ಅದೊಂದು ಅಕ್ಷರ ಶಾಸ್ತ್ರ ಬರುತ್ತೆ ಬೇರೆ. ಸೊ ಇಲ್ಲಿ ಪ್ರಾರಬ್ಧಕ್ಕೆ ಬಂದ್ವಿ. ಸೊ ಪ್ರಾರಬ್ಧದಲ್ಲಿ ನಾನು ಏನ್ ಮಾಡ್ತಾ ಇದ್ದೀನಿ, ಹಿಂದಿನ ಇನ್ಕಾರ್ನೇಷನ್, ಒಂದ್ ಜನ್ಮ ಅಲ್ಲ, ಜನ್ಮಾಂತರಗಳು, ಎಷ್ಟೋ ಜನ್ಮ ಆಗಿರ್ಬೋದು. ಯಾಕಂದ್ರೆ ನನಗೆ ಗೊತ್ತಿಲ್ಲ ಎಷ್ಟು ಜನ್ಮ ನಾನು ಹುಟ್ಟಿದೀನಿ, ಎಷ್ಟು ಇನ್ಕಾರ್ನೇಷನ್, ಎಷ್ಟನೇ ಇನ್ಕಾರ್ನೇಷನ್ ಅಲ್ಲಿ ನಾನು ಈ ಜನ್ಮವನ್ನ ಲೀಡ್ ಮಾಡ್ತಾ ಇದ್ದೀನಿ ಅಂತ ಐ ಡೋಂಟ್ ನೋ. ಅದು ಯಾರು ಕೂಡ ಕಂಡು ಹಿಡಿಯಕ್ ಆಗ್ದಲ್ಲಂತ ಮಿಸ್ಟ್ರಿ. ಅದು ಸರ್ವಶಕ್ತ ಭಗವಂತನ ಒಬ್ಬಂಗೆ ಗೊತ್ತಿರುವಂತ ವಿಚಾರ. ಸೊ ಈಗ ಬಂದಿದ್ದೀನಲ್ಲ, ಈಗ ಬಂದಿರೋದನ್ನ ಎಷ್ಟೋ ಜನ್ಮದ ಕರ್ಮಗಳನ್ನ ನಾನು ತಂದಿರ್ತೀನಿ, ಅದನ್ನ ಅನುಭವಿಸ್ತಾ ಇರ್ತೀನಿ. ಅದು ಸುಖ ಆಗಿರ್ಬೋದು, ದುಃಖ ಆಗಿರ್ಬೋದು, ಎನಿಥಿಂಗ್ ಆಗಿರ್ಬೋದು. ಸೊ ಅದನ್ನ ನಾವು ಪ್ರಾರಬ್ಧ ಅಂತ ಕರಿತೀವಿ. ಸೊ ಇಲ್ಲಿ ನಾನು ಸ್ಟ್ರಕ್ ಆದೆ. ಇಲ್ಲೇ ಸ್ಟ್ರಕ್ ಆದ ತಕ್ಷಣ ಇಲ್ಲಿ ದುಃಖ ಬಂತು. ಫಾರ್ ಎಕ್ಸಾಂಪಲ್ ಈ ಪ್ರಾರಬ್ಧದಲ್ಲಿ ಸುಖ ಹೋಗ್ತಿದ್ರೆ ಸುಖದಲ್ಲಿ ಹೋಗ್ತಾ ಇರ್ತೀನಿ, ದುಃಖ ಬಂತು. ದುಃಖ ಬಂದಿದ ತಕ್ಷಣ ಪ್ರಶ್ನೆ ಸ್ಟಾರ್ಟ್. ದುಃಖ ಎನಿಥಿಂಗ್ ಆಗಿರ್ಬೋದು, ಅಂದ್ರೆ ನನಗೆ ಫ್ಯಾಮಿಲಿಯಲ್ಲಿ ಆಗಿರ್ಬೋದು, ಫಿನಾನ್ಷಿಯಲಿ ಆಗಿರ್ಬೋದು, ಎಮೋಷನಲಿ ಆಗಿರ್ಬೋದು, ಎನಿಥಿಂಗ್ 0 to ಇನ್ಫಿನಿಟಿ ಏನೇನೇನೇನು ಸಮಸ್ಯೆ ಅಂತ ಇದೆ ಒಬ್ಬ ಮನುಷ್ಯನಿಗೆ, ಅದು ಬಂದ ತಕ್ಷಣ ಮನುಷ್ಯನ ಪ್ರಶ್ನೆ ಸ್ಟಾರ್ಟ್ ಆಗುತ್ತೆ. ಯಾಕೆ ಸಮಸ್ಯೆಯಿಂದನೇ ಏನಕ್ಕೆ ಅಂತ ನಾವು ಹುಡ್ಕಕ್ ಶುರು ಮಾಡ್ತೀವಿ. ಸಮಸ್ಯೆಯಿಂದಾನೆ ಏನಕ್ಕೆ ಅಂತ ಹುಡುಕಕ್ ಶುರು ಮಾಡ್ತೀವಿ. ಅಲ್ಲಿ ತನಕ ನಮಗೆ ಬರಲ್ಲ ನೋಡಿ. ಯಾರಿಗೆ ಆಗ್ಲಿ, ಈಗ ಹಂಸ್ ಬಂದಾಗ್ಲೇ ಬ್ರೇಕ್ ಹಿಡಿಯೋದು ನಾವು, ಇಲ್ಲ ಹೋಗ್ತಾ ಇರ್ತೀವಿ ಆರಾಮಾಗಿ. ಸೊ ಇರೋಂತ ವಿಚಾರ ಅದು ಸಹಜ. ಅದು ಕಷ್ಟ ಅಂತ ಏನೋ ನೋವಾಯ್ತು, ತುಂಬಾ ತಡ್ಕೊಳಕ್ ಆಗ್ಲಿಲ್ಲ ಅಂದಾಗ ನಂಗೆ ಪ್ರಶ್ನೆ ಬರುತ್ತೆ ಯಾಕೆ. ಸೊ ಯಾಕೆ ಅಂತ ಪ್ರಶ್ನೆ ಬಂದಾಗ್ಲೇನೆ ನನಗೆ ಅವಾಗ ಇದಕ್ಕೆ ಉತ್ತರ ಸಿಗೋದು. ಏನು, ಇದು ನಿನ್ನ ಸಂಚಿತ ಕರ್ಮ, ಇವಾಗ ನಿನಗದು ಘಟಿಸಿದೆ. ಎಲ್ಲರೂ ಹೇಳ್ತಿರ್ತಾರೆ ನೋಡಿ, ಫಾರ್ ಎಕ್ಸಾಂಪಲ್, ಸರ್ ನಾನು ತುಂಬಾ ಒಳ್ಳೆಯವನು, ನಾನು ಯಾರಿಗೂ ಏನೂ ತೊಂದರೆ ಮಾಡಿಲ್ಲ, ನನ್ನ ಜೀವನದಲ್ಲಿ ಎಲ್ಲರಿಗೂ ಸುಖ ಕೊಟ್ಟಿದ್ದೀನಿ, ಯಾರಿಗೂ ಮೋಸ ಮಾಡಿಲ್ಲ, ಆದ್ರೂ ಯಾಕೆ ಸರ್ ನನಗೆ ಹಿಂಗೆ. ಇದು ಜನರಲ್ ನೋಡಿ, ನೀವು ಸಮಾಜದಲ್ಲಿ ಇದು ಬೇಕಾದ ಜನಕ್ಕೆ ಈ ಪ್ರಶ್ನೆ ಇದೆ. ಆಮೇಲೆ ಇನ್ನೊಂದು ಪ್ರಶ್ನೆ ಇದೆ, ಸರ್ ಯಾಕೆ ಸರ್ ಒಳ್ಳೆಯವ್ರಿಗೆ ಕೆಟ್ಟದಾಗುತ್ತೆ. ಇದು ಬಹಳ ಯಕ್ಷ ಪ್ರಶ್ನೆ, ಎಲ್ಲರಿಗೂ ಆಗುತ್ತೆ. ಯಾಕೆ ಸರ್ ಒಳ್ಳೆಯವ್ರಿಗೆ ಕೆಟ್ಟದ್ದು, ಎಲ್ಲ ನೋಡಿದೀವಿ ಸರ್, ಬಹಳ ನೋಡಿದೀವಿ, ಒಳ್ಳೆಯವ್ರಿಗೆ ಕೆಟ್ಟದಾಗ್ತಾ ಇರುತ್ತಲ್ಲ ಯಾಕೆ. ಹಾಗಾದ್ರೆ ಒಳ್ಳೆತನ ಕಾಲನೇ ಇಲ್ವಾ, ಅಥವಾ ಬೆಲೆನೇ ಇಲ್ವಾ, ಕಲಿಯುಗ ಇರೋದೇ ಈಗ ಆಗ ಎಲ್ಲ ಬರುತ್ತೆ. ಅದು ಹ್ಯೂಮನ್ ಸೈಕಾಲಜಿ. ಯಾವ್ದೇ ಮನುಷ್ಯನ್ ನೋವಾದಾಗ್ಲೂ ಈ ತರದೆಲ್ಲ ಪ್ರಶ್ನೆಗಳು ಬರೋದು ಅದು ಸರ್ವೇ ಸಾಮಾನ್ಯ. ಆದ್ರೆ ಅದು ಪಾಯಿಂಟ್ ಅಲ್ಲ ಆಕ್ಚುಲ್ ಆಗಿ. ಒಳ್ಳೆಯವರು, ಒಳ್ಳೇದು ಕೆಟ್ಟದು ಅನ್ನೋದು ನನಗೆ ಪೂರ್ಣವಾಗಿ ಗೊತ್ತಿಲ್ಲ. ನನ್ನ ಸಾಮಾಜಿಕ ಬೆಳವಣಿಗೆ, ಸಾಮಾಜಿಕವಾಗಿ ನಾನು ಹಾಕೊಂಡಂತಹ ಒಂದು ಬೌಂಡರಿ ಅನ್ನ ನಾನು ಒಳ್ಳೇದು ಕೆಟ್ಟದು ಅಂತ ಹೇಳ್ತೀನಿ. ಅಂದ್ರೆ ಅದು ಬರೀ ದೃಷ್ಟಿಕೋನ ಅಂತೀರಾ? ಬರೀ ದೃಷ್ಟಿಕೋನ ಅಂತಾನು ಹೇಳಕ್ ಬರಲ್ಲ. ಕೆಲವುದು ನಿಜವಾಗ್ಲೂ ಘಾತಕವಾದಂತ ಕ್ರಿಯೆಗಳಿದೆ. ಅಂದ್ರೆ ಅದನ್ನ ಯಾರು ಒಪ್ಪಕ್ ಸಾಧ್ಯನೇ ಇಲ್ಲ. ಟೆರರಿಸಮ್ ಎಕ್ಸಾಂಪಲ್, ಒಪ್ಪಕ್ ಸಾಧ್ಯ ಇಲ್ಲ. ಇನ್ನೊಂದು ಬೇರೆ ಯಾರೋ ರೇಪ್ ಮಾಡಿದ್ರು, ಒಪ್ಪಕ್ ಸಾಧ್ಯ ಇಲ್ಲ. ಕಳ್ತನ ಮಾಡಿದ್ರು, ಕೊಲೆ, ಇದನ್ನೆಲ್ಲ ಒಪ್ಪಕ್ ಸಾಧ್ಯ ಇಲ್ಲ. ಸಾಮಾಜಿಕವಾಗಿ ಇದು ಶುಡ್ ನೆವರ್ ಹ್ಯಾಪನ್, ಆಗ್ಲೇಬಾರ್ದು ಅದು. ಸೊ ಅದಿರ್ಲಿ, ಅದು ಯಾಕೆ ಆಗಿದೆ ಹಾಗಿದ್ರೆ? ಅಂದ್ರೆ ಒಂದಷ್ಟು ಕಡಖಂಡಿತವಾಗಿ ಅಪರಾಧವೇ. ಅಪರಾಧ ಆಗಕ್ಕೂ ಇದು ರೀಸನ್ ಇದೆ. ಸಂಚಿತ, ಅದನ್ನ ಹೇಳ್ತೀವಿ ಹಿಂದೆ. ಸಂಚಿತದಲ್ಲಿ ಅವ್ನು ಯಾರಿಗಾರು ಹತ್ಯೆ ಮಾಡಿದ್ದ,
ಅಂತಂದ್ರೆ ಅವನಿಗೆ ಜನ್ಮಾಂತರದಲ್ಲಿ ಸಿಕ್ಕಿ ಅವನ ಹತ್ಯೆಗೆ ಒಳಗಾಗ್ತಾನೆ, ಹತ್ಯೆ ಒಳಗಾಗಿ ಸಾಯ್ತಾನೆ. ಎಷ್ಟೋ ಜನ ಫಾರ್ ಎಕ್ಸಾಂಪಲ್ ತುಂಬಾ ಜನಕ್ಕೆ ಈಗ ತುಂಬಾ ದೊಡ್ಡ ಡಾನ್ಗಳು ದಾವೂದ್ ಇಬ್ರಾಹಿಂ ಅಂತ ಆರಾಮಾಗಿದ್ದಾನೆ ಅಂತ ಹೇಳ್ತಾನೆ. ಎಲ್ಲೋ ಏನೋ ಎಷ್ಟೋ ವರ್ಷ ಜೀವನ ಮಾಡಿದಾರಲ್ಲ, ಈಗ ಮುಂದೆ ಏನಾದ್ರೆ ಏನಿಲ್ಲ, ಇಷ್ಟು ವರ್ಷ ಅಂತೂ ಜೀವನ ನಡೀತಾ ಐಷಾರಾಮಿಯಾಗಿ ತಪ್ಪಿಸ್ಕೊಂಡ್ ಅಡ್ಡಾಡ್ನೋ ಅಡ್ಡಾಡ್ನೋ ಅದು ಸಪರೇಟ್. ಬಟ್ ಜೀವನ ಅಂತೂ ನಡೀತಲ್ಲ ಇಷ್ಟು ವರ್ಷ, ಏನಕ್ಕೆ ಮತ್ತೆ ಶಿಕ್ಷೆ ಆಗ್ಬೇಕಾಗಿತ್ತಲ್ಲ. ಏನ್ ಕಮ್ಮಿ ಕೃತ್ಯನ ಮಾಡಿರೋದು, ಆನಾಡಿ ಕೃತ್ಯ ಮಾಡಿರೋದು ಹೋಗ್ಬೇಕಿತ್ತಲ್ಲ. ಎಷ್ಟೋ ಲಕ್ಷಾಂತರ ಜನ ಸತ್ತೋಗಿದ್ದಾರೆ, ಯಾಕೆ ಹೋಗಿಲ್ಲ? ಇವತ್ತು ಡ್ರಗ್ ಮಾಫಿಯಾ ಎಷ್ಟೋ ಇದ್ರಲ್ಲಿ ನಡೀತಾ ಇದೆ ಅವ್ರ ಇದ್ರಲ್ಲಿ, ಏನೂ ಆಗಿಲ್ಲ. ಯಾಕೆ? ಇದೇ ಪ್ರಶ್ನೆ, ಇದೇ ಕ್ಲಿಷ್ಟವಾದಂತ ಮರ್ಮ. ಇಂಥ ಅಂಡರ್ವರ್ಲ್ಡ್ ದೊಡ್ಡ ಇವ್ರಿಗೂ ಏನು ಆಗಲ್ಲ. ನಮ್ ಮಗ ಏನು ಮಾಡಿಲ್ಲ ಸರ್ ಒಳ್ಳೆಯವನು, ನನ್ ಮಗಳು ತುಂಬಾ ಒಳ್ಳೆಯವಳು, ಅವ್ರು ಮಾಡಿದಕ್ಕೆ ನಂಗೆ ಶಿಕ್ಷೆ, ಈ ತರ ಪ್ರಶ್ನೆಗಳು. ಅದೇ ಎಷ್ಟು ತರ್ಕ ಮಾಡಿದ್ರು ಅದಕ್ಕೆ ಉತ್ತರ ಸಿಗಲ್ಲ. ಈ ತರ ಪ್ರಶ್ನೆಗಳು ಎಲ್ಲಿ ಹಿಂಗೆ ಉದ್ಭವ ಆಗ್ತಾನೆ ಇರುತ್ತೆ. ನಾನು ಬರೇ ಉದಾಹರಣೆ ಕೊಡ್ತಾ ಇರೋದು. ಒಂದು ಅಂಡರ್ವರ್ಲ್ಡ್ ಆಗಿರ್ಬೋದು, ಮತ್ತೊಂದಾಗಿರ್ಬೋದು, ಕೊಲೆ ಮಾಡೋರಾಗಿರ್ಬೋದು, ರೇಪ್ ಮಾಡೋರಾಗಿರ್ಬೋದು, ಡಕಾಯಿತರಾಗಿರ್ಬೋದು, ಕಳ್ಳರಾಗಿರ್ಬೋದು, ಅಥವಾ ಏನೇ ಆಗಿರ್ಬೋದು, ಅದು ಪ್ರಶ್ನೆಗಳು ಉದ್ಭವ ಆಗ್ತಾನೆ ಇರೋದು. ಇದಕ್ಕೆ ಉತ್ತರ ಸಿಗ್ದಲೇ ಇರೋಂತ ವಿಚಾರಗಳು. ಇದಕ್ಕೆ ಉತ್ತರ ಎಲ್ಲಿ ಸಿಗುತ್ತೆ ಅಂತಂದ್ರೆ ಸಂಚಿತ ಕರ್ಮದಲ್ಲಿ ಸಿಗುತ್ತೆ. ಇವಾಗ ಸಂಚಿತ ಕರ್ಮ ಅಂತಂದ್ರೆ ಹಿಂದಿನ ಜನ್ಮದ್ದು ಅಂತ ಹೇಳ್ತೀವಿ. ಬಟ್ ಕರ್ಮ ಸಿದ್ಧಾಂತ ಅಂತ ಅಂದ್ರೆ ಅದೊಂದು ಪ್ರಿನ್ಸಿಪಲ್ ಅಥವಾ ಅದೊಂದು ಲಾ. ಲೈಕ್ ಇವಾಗ ಗುರುತ್ವಾಕರ್ಷಣೆದು ಒಂದು ಲಾ. ಹಾಗೆ ಈ ಸಿದ್ಧಾಂತದಲ್ಲಿ ಲಾ ಅಂತಂದ್ರೆ ಅದು ಯಾವಾಗ್ಲೂ ಪ್ರಕೃತಿಲಿ ಆಗುವಂತದ್ದು. ಇವಾಗ ಸೂರ್ಯಕಿರಣಗಳು ಅದೊಂದು ಲಾ, ಅದ್ರದ್ದೊಂದು ಇದು. ಸೊ ಲಾ ಪ್ರಕೃತಿಲಿ ಆಗುವಂತದ್ದು ಲಾ ಅಂತಂದ್ಮೇಲೆ ನಮ್ಗೆ ಪ್ರೂಫ್ ಬೇಕು, ವೆರಿಫಿಕೇಶನ್ ಬೇಕು ಅಂತ ಇಟ್ಕೊಂಡ್ರೆ, ಸೊ ಸಂಚಿತ ಕರ್ಮ ಒಂದು ವಿಭಾಗ ಆದ್ರೆ ಹಿಂದಿನ ಜನ್ಮದು ನಮ್ಗೆ ನೋಡಕ್ ಆಗಲ್ವಲ್ಲ, ನಮಗ್ ಗೊತ್ತಿಲ್ಲ ಏನಾಗಿದೆ ಅಂತ. ಸೊ ಒಬ್ಬ ಮಾನವನಿಗೆ ಪ್ರಶ್ನೆ ಬಂದಾಗ ಓಕೆ ಯಾವ್ದ್ರಿಂದಾನೋ ಹಿಂದೆ ಮಾಡಿರುವಂತಹ ಕರ್ಮದಿಂದ ನಮ್ಗೆ ಇದಾಗ್ತಾ ಇರ್ಬೋದು ಅಂತ, ಬಟ್ ಅದೇನು ಅಂತ ಗೊತ್ತಿರೋವಲ್ಲ. ಸೊ ಅದು ಅದ್ರಿಂದಾನೇ ಆಗಿರೋದಂತ ಹಿಂಗೆ ನಮ್ಗೆ ಗೊತ್ತಾಗತ್ತೆ, ಹಿಂಗೆ ನಾವು ತಿಳ್ಕೊಬಹುದು. ಇಲ್ಲೇ ಜ್ಯೋತಿಷ್ಯ ಮೆರೆಯುತ್ತೆ. ಜ್ಯೋತಿಷ್ಯ ವಿಭಾಗ ಏನಿದೆ, ಜ್ಯೋತಿಷ್ಯ ವಿಭಾಗ ಶುರುವಾಗಿರೋದೇ ಇಲ್ಲಿ ನೀನು ಸಂಚಿತ ಆಗಿದೆ, ಪ್ರಾರಬ್ಧಕ್ಕೆ ಬಂದಿದೆ. ಸೊ ಈಗ ಅದನ್ನ ಅನುಭವಿಸ್ತಾ ಇದ್ದೀನಿ. ಈ ಪ್ರಶ್ನೆಗಳು ಬೇಕಾದಷ್ಟಿದೆ, ಅದು ಮಾತಾಡೋಣ. ಅಂದ್ರೆ ವೈಯಕ್ತಿಕವಾಗಿ ಈಗ ನಾನು ಹೇಳ್ಬೇಕಾಗ್ಬಿಟ್ಟಿದೆ. ಆಗ್ಲೇ ನಾನು ಹೇಳಿದ್ ಸಾಮಾಜಿಕವಾಗಿ ಇಷ್ಟೊಂದೆಲ್ಲ ತಾಪತ್ರೆಗಳ ಬಗ್ಗೆ ಜನ ಯೋಚನೆ ಮಾಡ್ತಾರೆ. ಅದೇ ನಾನೇನ್ ಹೇಳೋದಂತಂದ್ರೆ ಅದೆಲ್ಲ ಹೌದು, ಆದ್ರೆ ವೈಯಕ್ತಿಕವಾಗಿ ನಾವು ಚಿಂತೆ ಮಾಡೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಈಗ ವೈಯಕ್ತಿಕವಾಗಿ ನಾನು ಈ ಕಷ್ಟದಿಂದ ಹೇಗೆ ಹೊರಗೆ ಬರೋದು, ಅಥವಾ ಈ ಕಷ್ಟದಿಂದ ಹೊರಗೆ ಬರಕ್ ಸಾಧ್ಯನೇ ಇಲ್ಲ. ಸೊ ಇಲ್ಲಿಂದ ಮುಂದೆ ಹೋಗ್ಬೇಕಲ್ಲ. ನಾನು ವೈಯಕ್ತಿಕವಾಗಿ ಸಾಮಾಜಿಕ ಪ್ರಶ್ನೆ ಸರಿ, ಒಳ್ಳೆಯವ್ರಿಗೆ ಕೆಟ್ಟದಾಗುತ್ತೆ, ಕೆಟ್ಟವ್ರಿಗೆಲ್ಲ ಒಳ್ಳೇದಾಗುತ್ತೆ, ಇದೆಲ್ಲ ಸಾಮಾಜಿಕವಾದಂತ ಪ್ರಶ್ನೆಗಳು ಎಲ್ಲ ಇದೆ. ಅದೇ ನಾನು ಹೇಳೋದು ವೈಯಕ್ತಿಕವಾಗಿ ನನಗೀಗ ಆಗಿರೋದ್ರಿಂದ ಸಮಸ್ಯೆಯಿಂದ ಫಸ್ಟ್ ಹೊರಗೆ ಬರೋದು ಇಂಪಾರ್ಟೆಂಟ್. ಅದನ್ನ ನಾವು ಪ್ರಶ್ನೆ ಮಾಡ್ಕೊಳ್ಳೋದು ಇಂಪಾರ್ಟೆಂಟ್. ಯಾಕಂದ್ರೆ ಎಷ್ಟೊಂದು ಪರಿಹಾರವನ್ನ ನಾವು ಟ್ರೈ ಮಾಡಿ ವರ್ಕ್ ಆಗಿಲ್ದೇ ಇರ್ಬೋದು. ಹಾಗಾಗಿ ಅದಕ್ಕೆ ಕಾರಣ ಏನು ಅಂತ ತಿಳ್ಕೊಂಡ್ರೆ ಅವಾಗ ಸರಿಯಾದ ಪರಿಹಾರ ಹುಡ್ಕೊಬಹುದು. ಸರಿಯಾದ ಪರಿಹಾರ ಹುಡ್ಕೋಬೇಕು. ಹುಡ್ಕೊಳ್ಳೋದೇ ಅದಕ್ಕೆ ಜ್ಯೋತಿಷ್ಯ ಕೊಟ್ರು. ವೇದ ಅಂತ ಮೀಮಾಂಸಾ ಕಲ್ಪ ಜ್ಯೋತಿಷ್ಯ, ವೇದಾಂಗ ಅದೊಂದು ಜ್ಯೋತಿಷ್ಯ ಅನ್ನೋದು. ಅದೊಂದು ಲೈಫ್ ಸೈನ್ಸ್, ಲೈಫ್ ಗೈಡ್ ಇದ್ದಂಗೆ ಬೇಸಿಕಲಿ. ಅಂದ್ರೆ ಜ್ಯೋತಿಷ್ಯ ವಿಜ್ಞಾನ, ಸಂಪೂರ್ಣ ವಿಜ್ಞಾನ. ಅದ್ರ ಬಗ್ಗೆ ಸಂದೇಹವೇ ಇಲ್ಲ. ಇಂಟರ್ಪ್ರಿಟೇಷನ್ ಹೆಂಗ್ ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟ್ ಅಷ್ಟೇ. ಸಂಪೂರ್ಣ ವಿಜ್ಞಾನ, ಅದ್ರ ಬಗ್ಗೆ ಯಾವುದೇ ತರ ಎರಡು ಮಾತೇ ಇಲ್ಲ, ಸಂದೇಹವೇ ಇಲ್ಲ. ಹೆಂಗೆ ಆಸ್ಟ್ರೋನಮಿ, ಕಾಸ್ಮಾಲಜಿ, ಆಸ್ಟ್ರಾಲಜಿ, ಆಸ್ಟ್ರೋಸೈನ್ಸ್, ಕ್ವಾಂಟಮ್ ಫಿಸಿಕ್ಸ್ ಎಲ್ಲ ವಿಜ್ಞಾನವೇ. ಈ ಜ್ಯೋತಿಷ್ಯ ಅನ್ನೋದನ್ನ ನೀವು ಕೇಳ್ತಿರೋ ರೀತಿ ಏನಂತಂದ್ರೆ, ಈ ಜ್ಯೋತಿಷ್ಯ ಅನ್ನೋದನ್ನ ಕೆಲವರು ಮೂಢನಂಬಿಕೆ ಅಂತ ತಿರುಚಿ ಅದನ್ನ ಹಾಳು ಮಾಡಿರಬಹುದೇ ಹೊರತು, ಜ್ಯೋತಿಷ್ಯ ಅನ್ನೋದು ಸಂಪೂರ್ಣ ವಿಜ್ಞಾನ. ಜ್ಯೋತಿಷ್ಯ ಸಬ್ಜೆಕ್ಟ್ ನೀವು ಓದಿದ್ರೆ ಲಾ ಆಫ್ ನೇಚರ್ ಓದ್ತಾರೆ. ಜ್ಯೋತಿಷ್ಯದಲ್ಲಿ ಬೇಸಿಕ್ ಅದು ಲಾ ಆಫ್ ನೇಚರ್ ಅಂತ ಸಬ್ಜೆಕ್ಟ್ ಇದೆ. ನೀವು ತೆಗಿರಿ ಜ್ಯೋತಿಷ್ಯ ಓದಿರೋರು ಫಸ್ಟ್ ಕೇಳಿ, ಫಸ್ಟ್ ಸಬ್ಜೆಕ್ಟ್ ಏನ್ ಓದ್ತಾರೆ? ಲಾ ಆಫ್ ನೇಚರ್ ಓದ್ತಾರೆ, ಕಾಸ್ಮಾಲಜಿ ಓದ್ತಾರೆ, ಎಲೆಕ್ಟ್ರಾನ್ಸ್, ಪ್ರೋಟಾನ್ಸ್, ನ್ಯೂಟ್ರಾನ್ಸ್, ಬೊಂಬನೆನ್ಸ್ ಓದ್ತಾರೆ. ಅದು ಮ್ಯಾಕ್ರೋ ಕಾಸ್ಮೋಸ್ ಅಲ್ಲಿ ಹೇಗಾಗುತ್ತೆ ಅದೇ ತರ ಮೈಕ್ರೋ ಕಾಸ್ಮೋಸ್ ಅಲ್ಲಿ ಆಗುತ್ತೆ ಅನ್ನೋದು ಓದ್ತಾರೆ. ಅಂದ್ರೆ ಬ್ರಹ್ಮಾಂಡದಲ್ಲಿ ಏನಾಗುತ್ತೆ, ಪಿಂಡಾಂಡದಲ್ಲೂ ಅದೇ ಆಗುತ್ತೆ ಅನ್ನೋದನ್ನ ಓದ್ತಾರೆ. ಅಂದ್ರೆ ಕಂಪ್ಲೀಟ್ಲಿ ನೇಚರ್ ಹೇಗ್ ವರ್ಕ್ ಆಗುತ್ತೆ, ಹ್ಯೂಮನ್ ಕೂಡ ಹಾಗೆ ವರ್ಕ್ ಆಗ್ತಾನೆ. ಸೊ ಅದ್ರಲ್ಲಿ ಪ್ಲಾನೆಟರಿ ಯಾವ ತರ ವರ್ಕ್ ಆಗುತ್ತೆ, ನನ್ನಲ್ಲಿ ನ್ಯೂರಾನ್ಸ್ ಏನಿದೆ, ಆಕಾಶ ಕಾಯದಲ್ಲಿ ಎಷ್ಟು ನಕ್ಷತ್ರ ಪುಂಜಗಳಿದೆ, ಅಂದ್ರೆ ಎಷ್ಟು ನಕ್ಷತ್ರಗಳಿದೆ, ಗ್ಯಾಲಕ್ಸಿ ಎಷ್ಟು ತರ ಏನೇನಿದೆ ಅಂತ, ಅಂದ್ರೆ ಜನರಲ್ ಆಗಿ ಏನೇನಿದೆ ಅಂತ ಆಸ್ಟ್ರೋನಮಿ ಹೇಳ್ತೀವೋ ಹಾಗೆ ನಮ್ಮಲ್ಲೂ ಅದೇ ಇದೆ ಅನ್ನೋದನ್ನ ಓದ್ತಾರೆ. ನಾನು ಹೇಳ್ತಿರೋದು ವೈಜ್ಞಾನಿಕವಾದಂತಹ ಸಬ್ಜೆಕ್ಟೇ. ಅದು ಹ್ಯೂಮನ್ ಮೇಲೆ ಹೇಗೆ ಎಫೆಕ್ಟ್ ಆಗುತ್ತೆ, ಪ್ರಾಣಿ ಪಕ್ಷಿಗಳ ಮೇಲೆ ಹೇಗೆ ಎಫೆಕ್ಟ್ ಆಗುತ್ತೆ, ಸಸ್ಯ ಗಿಡಗಳ ಮೇಲೆ ಹೇಗೆ ಎಫೆಕ್ಟ್ ಆಗುತ್ತೆ, ಅಗ್ರಿಕಲ್ಚರ್ ಹೇಗೆ ಎಫೆಕ್ಟ್ ಆಗುತ್ತೆ, ಹಿಂದೆ ಹೇಳ್ತಾ ಇದ್ರು. ಜ್ಯೋತಿಷಿ ಹತ್ರ ಹೋದಾಗ ಒಬ್ರು ದೈವಜ್ಞರು, ಈ ತರ ಬೆಳೆ ಬೆಳಿ ಈ ಕಾಲಕ್ಕೆ
ನಿನಗೆ ಬೆಳೆ ಚೆನ್ನಾಗಾಗುತ್ತೆ, ಹ್ಮ್. ನೀನು ರೈತ ಈ ಬೆಳೆ ಬೆಳಿಬೇಡ, ನಿನಗೆ ಅದು ಚೆನ್ನಾಗಿ ಬರಲ್ಲ, ಇದಾಗುತ್ತೆ ಅಂತ ಹೇಳ್ತಾ ಇದ್ರು. ಅದೇ ಅದು ಭೂಮಿ ಮೇಲೆ ಡಿಪೆಂಡೆಂಟ್ ಹಾ. ಮೇಲೆ ಮತ್ತೆ ಅಲ್ಲಿರೋ ಲೊಕೇಶನ್ ಮೇಲೆ ಡಿಪೆಂಡೆಂಟ್. ಎಕ್ಸಾಕ್ಟ್ಲಿ, ಅದನ್ನೇ ಜಿಯೋಗ್ರಫಿಕಲ್ ಅಸ್ಟ್ರಾಲಜಿ ಎಲ್ಲದ್ರಲ್ಲಿದೆ. ಶಿಕ್ಷಣ ಜ್ಯೋತಿಷ್ಯ, ಏನದು ಜಿಯೋಗ್ರಫಿಕಲ್ ಪ್ರಾಕೃತಿಕ ಜ್ಯೋತಿಷ್ಯ, ವೈದ್ಯಕೀಯ ಜ್ಯೋತಿಷ್ಯ, ಎಜುಕೇಶನಲ್ ಅಸ್ಟ್ರಾಲಜಿ, ಉದ್ಯೋಗ ಜ್ಯೋತಿಷ್ಯ, ಪ್ರೊಫೆಷನಲ್ ಅಸ್ಟ್ರಾಲಜಿ, ಮ್ಯಾರೇಜ್ ಮ್ಯಾಚಿಂಗು, ವಿವಾಹ ಜ್ಯೋತಿಷ್ಯ, ಹಿಂಗೆ ಬೇಕಾದಷ್ಟು ಅದರಲ್ಲಿ ವಿಭಾಗಗಳಿವೆ. ಅಂದ್ರೆ ನಾವು ನಮ್ಮ ಒಂದು ಅರ್ಥ ಆಗಿರೋದು ಜ್ಯೋತಿಷ್ಯ ಅಂದ ತಕ್ಷಣ ಪ್ರಿಡಿಕ್ಷನ್ ಅಂತ ಹೊರಟೋಗ್ತೀವಿ. ಬಟ್ ಅದ್ರದ್ದು ಸ್ವಲ್ಪ ವಿವರಣೆ ಕೊಟ್ರೆ, ಜ್ಯೋತಿಷ್ಯ ಅಂದ್ರೆ ನಾವು ನಮ್ಮ ಅದನ್ನ ಅರ್ಥವನ್ನ ಹೇಗೆ ನಾವು ಕರೆಕ್ಟ್ ಆಗಿ ನಾವು ತಿಳ್ಕೊಬಹುದು ಅಂತ. ಅಂದ್ರೆ ಪ್ರಿಡಿಕ್ಷನ್ ಬದಲು ಜ್ಯೋತಿಷ್ಯ ಅಂದ್ರೆ ವಿಜ್ಞಾನ ಆಗಿರೋದ್ರಿಂದ, ವಿಜ್ಞಾನದ ಒಂದು ಅಂಗ ಆಗಿರೋದ್ರಿಂದ ಜ್ಯೋತಿಷ್ಯ ಅನ್ನೋ ಪದಕ್ಕೆ ಇವಾಗ ನಾವು ಒಂದು ಹೊಸ ಲೈಟ್ ಕೊಡೋಣ ಅಂತ ಇಟ್ಕೊಳ್ಳೋಣ. ಸೊ ಜ್ಯೋತಿಷ್ಯ ಅಂದ್ರೆ ನಿಮ್ಮ ಪ್ರಕಾರ ಏನು? ನಾವೇನ್ ಅನ್ಕೊಬೇಕು ಜ್ಯೋತಿಷ್ಯ ಅಂದ ತಕ್ಷಣ? ಇವಾಗ ಜಿಯೋ ಜ್ಯೋತಿಷ್ಯ ಅಂತ ಹೇಳಿದ್ರಿ, ಹಾಗೆ ವಿವಾಹ ಜ್ಯೋತಿಷ್ಯ ಇರ್ಬೋದು. ಸೊ ಅಂದ್ರೆ ಏನು? ಅಂದ್ರೆ ಏನ್ ಅರ್ಥ ಮಾಡ್ಕೊಂತ ಇದ್ವಿ? ಪ್ರಕೃತಿ ಸರಿ, ಪ್ರಕೃತಿಯಿಂದ ನಾವು ಜ್ಯೋತಿಷ್ಯ ಅಂದರೆ ಪ್ರಕೃತಿಯಲ್ಲಿ ಆಗ್ತಾ ಇರುವಂತಹ ಒಂದು ಇಂಟರ್ಪ್ಲೇ ಅಂತಾನೆ ಅನ್ಕೊಂಡ್ರೆ, ಇವಾಗ ಜ್ಯೋತಿಷ್ಯ ವೈಯಕ್ತಿಕವಾಗಿ ಹೇಗೆ ಅರ್ಥ ಮಾಡ್ಕೋಬಹುದು? ಈಗ ಜ್ಯೋತಿಷ್ಯವನ್ನು ವೈಯಕ್ತಿಕವಾಗಿ ಅರ್ಥ ಮಾಡ್ಕೊಳ್ಳೋಕ್ಕಿಂತ ಜ್ಯೋತಿಷ್ಯವಾಗಿ ಅರ್ಥ ಮಾಡ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್ ಆಗಿದೆ ಇವಾಗ. ಯಾಕೆ ಅಂತಂದ್ರೆ ಜ್ಯೋತಿಷ್ಯದ ವಿಚಾರ ಬಂದಾಗ ಇದ್ರ ಬಗ್ಗೆ ನಾನು ಸಂಪೂರ್ಣವಾಗಿ ಮಾತಾಡ್ತೀನಿ, ಕರ್ಮ ಸಿದ್ಧಾಂತದ ನಂತರವಾದಂತ ಒಂದು ವಿಚಾರ. ಆದ್ರೆ ಕ್ರಿಯಾ ಪ್ರಾರಬ್ಧಕ್ಕೆ ಜ್ಯೋತಿಷ್ಯ ಬಹಳ ಲಿಂಕ್ ಆಗಿದೆ ಅಂತ ಹೇಳ್ಬಿಟ್ಟು ನಾನು ಜ್ಯೋತಿಷ್ಯ ಅನ್ನೋದನ್ನ ಹೇಳಿದೆ. ಅಂದ್ರೆ ನಾನು ಎಲ್ಲಿ ತಿಳ್ಕೋಬಹುದು ಅಂತ ನಿಮ್ಮ ಪ್ರಶ್ನೆಗೆ ಉತ್ತರ, ಕರೆಕ್ಟ್, ನಾನು ಅಲ್ಲಿ ತಿಳ್ಕೋಬಹುದು. ಅಲ್ಲಿ ನನಗೆ ಅದು ಅದಕ್ಕೆ ಜ್ಯೋತಿಷ್ಯ. ಜ್ಯೋತಿ ಅಂದ್ರೆ ಏನ್? ಜ್ಯೋತಿ ಅಂದ್ರೆ ಬೆಳಕು, ಶ ಅಂದ್ರೆ ಕತ್ತಲು. ಕತ್ತಲಿನಲ್ಲಿ ಇರುವಂತಹ ಯಾವುದೇ ವಿಚಾರ ವ್ಯಕ್ತಿಗಳನ್ನ ಬೆಳಕಿನ ಅಡೆಗೆ ಕರ್ಕೊಂಡ್ಬರುವಂತಹ ವಿದ್ಯೆನೆ ಜ್ಯೋತಿಷ್ಯ ಶಾಸ್ತ್ರ, ಜ್ಯೋತಿಷ್ಯ ಸಿದ್ಧಾಂತ. ಅದು ವೇದಾಂತದ ಒಂದು ಅಂಗ, ವೇದಾಂಗ ಅಂತ ನಾನು ಹೇಳಿದೆ. ಸೊ ಅದ್ಲಿಗೆ ಬರುವಂತದ್ದು. ನೀವ್ ಕೇಳಿರೋ ತರ ಬರೇ ನನಗೆ ಯಾವ್ದೋ ಕಷ್ಟ ಬಂತು ಅಂತ ಹೇಳ್ಬಿಟ್ಟು ಬರೀ ಪ್ರಿಡಿಕ್ಷನ್ ಅನ್ನೋದು, ಅಂದ್ರೆ ಜ್ಯೋತಿಷ್ಯದಲ್ಲಿ ಇದಾಗುತ್ತೆ ಅಥವಾ ಇದಾಗಲ್ಲ ಅಂತ ಹೇಳೋದು ಅದೊಂದು ವಿಭಾಗ. ಇದೆಲ್ಲ ಏನಿದೆ ನನಗೆ ಎಲ್ಲ ಹೇಳಿದಂತದ್ದು ಚಾಪ್ಟರ್ಸ್. ಉದ್ಯೋಗ ಜ್ಯೋತಿಷ್ಯ, ಶಿಕ್ಷಣ ಜ್ಯೋತಿಷ್ಯ, ಇದೆಲ್ಲ ಏನಿದೆ. ಈಗ ಫಾರ್ ಎಕ್ಸಾಂಪಲ್ ಯಾರಿಗೋ ಎಜುಕೇಶನ್ ಅಲ್ಲಿ ತೊಂದರೆ ಆಗ್ತಾ ಇದೆ ಅಂದಾಗ ಅವನು ಕತ್ಲಲ್ಲಿ ಇರ್ತಾನೆ ಆ ವಿಚಾರವಾಗಿ. ಅಂದ್ರೆ ಅವನು ಈಸ್ ಬ್ಲೈಂಡ್ ಅಥವಾ ಆ ವಿಚಾರವಾಗಿ ಅವ್ನು ಸ್ವಲ್ಪ ಕತ್ತಲ್ಲಿ ಕೌದಿರುತ್ತೆ, ಅವ್ನಿಗೆ ಗೊತ್ತಾಗ್ತಿರಲ್ಲ ಏನ್ ಬರೋದು. ಅವನನ್ನ ಬೆಳಕಿ ಕರ್ಕೊಂಡ್ ಬರೋದು ಎಲ್ಲಿ? ಆ ಒಂದು ಸ್ಟ್ರೀಮ್ ಅಲ್ಲಿ, ಆ ಒಂದು ಎಕ್ಸ್ಟ್ರೀಮ್ ಪ್ಯಾರಾಮೀಟರ್ ಮಾತ್ರ. ಸೊ ಅದು ಆಯ್ತಲ್ಲ ಅಲ್ಲಿಗೆ ಶಿಕ್ಷಣ ಜ್ಯೋತಿಷ್ಯ ಅಂತ. ಸೈಕಾಲಜಿ, ಯಾರೋ ತುಂಬಾ ಮಾನಸಿಕವಾಗಿ ಕುಗ್ಗಿ ಹೋಗಿರ್ತಾರೆ, ಸೊ ಜ್ಯೋತಿಷ್ಯ, ಮನಃಶಾಸ್ತ್ರದಲ್ಲಿ ಜ್ಯೋತಿಷ್ಯ ಅಂತ ಕರಿತೀವಿ. ಅವನು ಯಾವ್ದೋ ಒಂದು ಮಾನಸಿಕವಾದಂತ ತುಂಬಾ ಭ್ರಮೆಯಲ್ಲೋ ಅಥವಾ ಇನ್ನೊಂದೇನೋ ಆಗಿ ಒಳಗೋಗಿರ್ತಾನೆ. ಅವನಿಗೆ ಬೇಕಾದಂತ ಮಾರ್ಗದರ್ಶನ ಕೊಟ್ಟು ಕರ್ಕೊಂಡ್ ಬರುವಂತದ್ದು ಬೆಳಕಿಗೆ ನಡೆಗೆ, ಅಲ್ಲಿಗೆ ಜ್ಯೋತಿಷ್ಯ ಆಯ್ತಲ್ಲ. ಅಂದ್ರೆ ಜ್ಯೋತಿಷ್ಯ ಅಂದಿದ ತಕ್ಷಣ ಇದು ಹೆಂಗಂದ್ರೆ ಎಲ್ಲದಕ್ಕೂ ಅಟ್ಯಾಚ್ ಮಾಡೋದಂತ ಆಗ್ಬಿಟ್ಟಿದೆ ಇವಾಗಿನ ಕಾಲಕ್ಕೆ. ಏನಾಗ್ಬಿಟ್ಟಿದೆ ಒಂದು ವಿಪರ್ಯಾಸ ಏನಂದ್ರೆ, ಜ್ಯೋತಿಷ್ಯ ಅಂದ್ರೆ ಮೂಢನಂಬಿಕೆಯ ಕೊಂಪೆ ಇಲ್ಲ, ಇದೊಂದು ಸಂಪೂರ್ಣ ವಿಜ್ಞಾನ, ಅದ್ರ ಬಗ್ಗೆ ಏನ್ ಮಾತಾ ಇಲ್ಲ. ಸೊ ಇಲ್ಲಿ ಅದನ್ನ ನಾವು ಪ್ರಾರಬ್ಧ ನೋಡ್ಬೋದು ಅಂತ. ಜ್ಯೋತಿಷ್ಯ ಹೇಳಿದ್ ಏನಂದ್ರೆ, ಆ ಒಂದು ಒಬ್ಬ ಮನುಷ್ಯನ ಜನ್ಮ ಕುಂಡಲಿ ಅದು ಪ್ರಾಪರ್ ಆಗಿರೋಂಥದ್ದು, ಡೇಟ್ ಆಫ್ ಬರ್ತ್ ಟೈಮ್ ಎಲ್ಲ ಇರೋಂತ ಒಂದು ಜನ್ಮ ಕುಂಡಲಿ ಹಾಕಿದಾಗ ನೋಡ್ಬೋದು ಅದ್ರೊಳಗಡೆ ಏನಿದೆ, ಒಂದು ಪ್ರಾರಬ್ಧ ಕರ್ಮ ಏನಿದೆ ಅನ್ನೋದು ನೋಡ್ಬೋದು. ಮತ್ತೆ ಪೂರ್ಣವಾಗಿ ನೋಡಕ್ಕಾಗಲ್ಲ. ಅವನು ಎಷ್ಟೋದಷ್ಟು ನಾನು ಹೇಳ ಆಗ್ಲಿ ಎಷ್ಟೆಷ್ಟೆಷ್ಟೆಷ್ಟೋ ಜನ್ಮದಿರುತ್ತೆ, ಅಷ್ಟೆಷ್ಟೆಷ್ಟೋ ಜನ್ಮದ್ ನೋಡಕ್ಕಾಗಲ್ಲ. ಒಂದ್ ಇನ್ಕಾರ್ನೇಷನ್ ನೋಡ್ಬೋದು. ಸ್ವಲ್ಪ ಅದ್ರಲ್ಲಿ ಸಿದ್ಧಿ ಪಡೆದಂತಂದ್ರೆ ಒಂದ್ 2 ಜನ್ಮದ್ದು ನೋಡುವಂತ ಒಂದು ಕೆಪಾಸಿಟಿನ ಹೊಂದಿರ್ತಾರೆ ದೈವಜ್ಞಾನ. ಇದು ಸಾಧನೆ, ಗಂಧರ್ವ ವಿದ್ಯೆ. ಬೇಸಿಕಲಿ ಜ್ಯೋತಿಷ್ಯ ಅನ್ನೋದು ಒಂದು ಮ್ಯಾಥಮೆಟಿಕ್ಸ್ ವಿಜ್ಞಾನ ಎಲ್ಲಾದ್ರೂ ಕೂಡ ಅದಕ್ಕೆ ಗಂಧರ್ವ ವಿದ್ಯಾ, ಅದಕ್ಕೊಂದು ಸಿದ್ಧಿ ಕೂಡ ಬೇಕು ಅಂತ ಹೇಳ್ತೀವಿ. ಅದು ಜ್ಯೋತಿಷ್ಯದ ವಿಚಾರ ಬಂದಾಗ ಅದು ಸಮಂಜಸವಾಗಿರುತ್ತೆ ಹೇಳೋದ. ಈಗ ಈ ಪ್ರಾರಬ್ಧವನ್ನ ತಿಳ್ಕೊಂಡೆ ಸರಿ, ಈಗ ಹೆಂಗೋ ಜ್ಯೋತಿಷದ ಮುಖಾಂತರವೋ ಅಥವಾ ಯಾರೋ ಸಿದ್ಧಿ ಪುರುಷ ಹೇಳಿದ್ರು, ನೋಡೋ ನೀ ಜನ್ಮದಲ್ಲಿ ಕೃತ್ಯ ಮಾಡಿದ್ಯಾ, ಇದನ್ನ ಸರಿ ಮಾಡ್ಕೋ, ಅಥವಾ ಯಾರೋ ಅವಧೂತ ಸ್ಥಿತಿಯಲ್ಲಿ ಇದ್ದಂತ ವ್ಯಕ್ತಿಗಳು ಹೇಳಿದ್ರು. ಯಾರ ಈ ತರ ಬರೀ ಜ್ಯೋತಿಷ್ಯ ಒಂದೇ ಅಂತಲ್ಲ, ಜ್ಯೋತಿಷ್ಯ ಅನ್ನೋದು ಒಬ್ಬ ಸಾಮಾನ್ಯವಾಗಿ ಇರೋಂತ ವಿದ್ಯೆ, ನಿಮಗೆ ಋಷಿಮುನಿಗಳು ಕೊಟ್ಟಿರುವಂತ ವಿದ್ಯೆ, ಕಲಿಯಕ್ ಸಾಧ್ಯವಾಗಿರುವಂತ ವಿದ್ಯೆ. ಅದನ್ನ ಅರ್ಥೈಸ್ಕೊಂಡು ಅದನ್ನ ಮಾಡ್ಕೊಳಕ್ಕೆ ಸಾಧ್ಯವಾಗಿ ಅದನ್ನ ತಿಳ್ಕೊಬಹುದು, ಈಸಿ ಮೆಥಡ್ ಅಲ್ಲ. ಇಲ್ಲ ಇನ್ ಯಾರೋ ಸಾಧನೆ ಮಾಡಿದ್ರು, ಸಿದ್ಧಿ ಪುರುಷಿದ್ರು, ಇನ್ ಯಾರೋ ಅಚೀವ್ ಮಾಡಿದ್ರು, ಏನೋ ಅಷ್ಟ ಸಿದ್ಧಿಗಳಲ್ಲಿ ಯಾವ್ದೋ ಒಂದು ಸಿದ್ಧಿಗಳನ್ನ ಪಡೆದಿದ್ರು, ವಾಕ್ ಸಿದ್ಧಿ ಪಡೆದಿದ್ರು, ಯಾವ್ದೋ ದೈವಿಯ ಉಪಾಸಕರಾಗಿರ್ಬೋದು. ಈ ತರ ಎಲ್ಲ ಬೇಕಾದಷ್ಟೆಲ್ಲ ವಿಚಾರಗಳಿದೆ. ಅವರೆಲ್ಲ ಯಾರೋ ಹೇಳ್ತಾರೆ ನೋಡಿ, ಯಾಕಂದ್ರೆ ಬುದ್ಧ 150 ಇನ್ಕಾರ್ನೇಷನ್ ನೋಡಿದ್ರು.
ಹ್ಮ್ ಅವ್ರು ಕೂತ್ಕೊಂಡು ತಪಸ್ಸಲ್ಲಿ, ಅದು ಸಾಧ್ಯ ಇದೆ. ಅದನ್ನ ನಾವು ಜಾತಸ್ಮರಣ ಯೋಗ ಅಂತ ಕರಿತೀವಿ. ಭಗವದ್ಗೀತೆಯಲ್ಲಿ ಇದ್ರ ಬಗ್ಗೆ ಬೇಕಾದಷ್ಟು ವಿಶ್ಲೇಷಣೆ ಶ್ರೀಕೃಷ್ಣ ಪರಮಾತ್ಮ ಮಾಡಿದ್ದಾರೆ. ಹ್ಮ್ ಜಾತಸ್ಮರಣ ಯೋಗ. ಹ್ಮ್. ಸೊ ಜನ್ಮಾಂತರ ಗೊತ್ತಾಗುತ್ತೆ ಅಂತ ಬೇಸಿಕಲಿ. ಹ್ಮ್. ಸೊ ಜನ್ಮಾಂತರ ಗೊತ್ತಾಗ್ಬೋದು ನಿಮ್ಮನ್ನ ನೋಡಿ. ಸೊ ಅವ್ರು ಹೇಳ್ಬೋದು, ನೋಡಿ ಈ ಜನ್ಮಾಂತರ ಈ ಕೃತ್ಯ ಮಾಡಿದ್ರೆ ಈ ತರ ಪರಿಹಾರ ಮಾಡೋ ಸರಿ ಹೋಗುತ್ತೆ ಅಂತ. ಹ್ಮ್. ಯಾವುದೇ ಮಾರ್ಗ ಆಗಿರ್ಬೋದು, ಸಿದ್ಧಿ ಪುರುಷ ಹೇಳಿರ್ಬೋದು, ಅವ್ರು ಹೇಳಿರ್ಬೋದು, ಜ್ಯೋತಿಷದಿಂದ ತಿಳ್ಕೊಂಡಿರ್ಬೋದು, ಒಬ್ಬ ದೈವಜ್ಞ ಹೇಳಿರ್ಬೋದು, ಉಪಾಸಕ ಹೇಳಿರ್ಬೋದು, ಯಾರೇ ಹೇಳಿರ್ಲಿ, ಪ್ರಾರಬ್ಧ ಗೊತ್ತಾಗ್ಬೇಕಲ್ಲ. ಪ್ರಾರಬ್ಧ ಗೊತ್ತಾಗ್ದಲೆ ಮುಂದೆ ಸರಿ ಹೋಗಲ್ಲ. ಅದೇ ಅದು ಜ್ಯೋತಿಷ್ಯರಾಗಿದ್ದು ಅವರು ಸಾಧನೆ ಮಾಡಿ ಅವ್ರ ಅನುಭವದಿಂದ ಯಾವ್ದೇ ಆದ್ರೂ ಸಾಧನೆ ಮಾಡ್ಬೇಕು ಸರ್. ಅದೇ ತುಂಬಾ ದೊಡ್ಡ ಜವಾಬ್ದಾರಿ ಅದು ಹೌದು. ಜ್ಯೋತಿಷ್ಯರಿಗೆ. ಅಯ್ಯೋ ಬಹಳ ಯಾಕಂದ್ರೆ ಈ ಕಾಲದಲ್ಲಿ ನಾವು ಸಿದ್ಧಿ ಪುರುಷನ ಭೇಟಿ ಮಾಡುವಂತಹ ಘಟನೆಗಳು ನಾವು ಅಷ್ಟೊಂದು ಕಾಣ್ ಬಂದಿಲ್ಲ. ಸೊ ಈಗ ಪ್ರಾರಬ್ಧ ಕರ್ಮ ಹಿಂಗಿಂದ ಹಿಂಗಿದೆ ಅಂತಂದ್ರೆ ಅದನ್ನ ನಾವು ಹಿಂಗೆ ನಂಬಕ್ಕಾಗತ್ತೆ? ಯಾಕಂದ್ರೆ ನಮ್ಗೆ ಗೊತ್ತಿಲ್ಲ, ಅದನ್ನ ನೋಡಕ್ ಆಗಲ್ಲ. ನೋಡೋ ವಿಧಾನಗಳಿರ್ಬೋದು, ಮಾರ್ಗಗಳಿರ್ಬೋದು, ಕ್ರಿಯೆಗಳಿರ್ಬೋದು. ಸೊ ಅದನ್ನ ಹಿಂಗೆ ನಾವು ಇದ್ರಿಂದಾನೇ ಆಗಿದೆ ಅಂತ ನಮ್ಗೆ ಹಿಂಗ್ ಗೊತ್ತಾಗತ್ತೆ? ಅದನ್ನ ನಮ್ಗೆ ಹೌದು ಇರ್ಬೋದು ಅಂತ ಅನ್ಸಿದ್ರೆ ನೆಕ್ಸ್ಟ್ ಅದನ್ನ ಪರಿಹಾರ ಮಾಡ್ಕೊಳಕ್ಕೆ ನಾವು ಒಂದು ಕ್ರಿಯೆ ಮಾಡ್ಬೋದು, ಕರ್ಮ ಮಾಡ್ಬೋದು, ಪರಿಹಾರವನ್ನು ಇಂಪ್ಲಿಮೆಂಟ್ ಮಾಡ್ಬೋದು. ಸೊ ಹೀಗೆ ಆಗಿದೆ ಅಂತ ಹಿಂಗ್ ಹೇಳ್ಕೊಡ್ಬೋದು. ಮತ್ತೆ ನಿಮ್ಮ ಅನುಭವದಲ್ಲಿ ಈ ತರ ಒಂದು ಕಾನ್ಸ್ಟಿಟ್ಯೂಷನ್ ಇದೆ, ಅದರಿಂದ ಈ ತರ ಆಗತ್ತೆ ಅಂತ ಹೇಳ್ಬೋದು. ಅವಾಗ ನಾವು ನಮ್ಮನ್ನೇ ಆಗಿರೋ ಘಟನೆಗಳನ್ನ ರಿಲೇಟ್ ಮಾಡ್ಕೋಬಹುದು. ಸೊ ಹಿಂಗೆ ನಾವು ಪ್ರಾರಬ್ಧ ಕರ್ಮವನ್ನ ಅರ್ಥ ಮಾಡ್ಕೋಬಹುದು. ಸರ್, ಎಲ್ಲ ಥಿಯರಿ ಆಫ್ ರಿಲೇಟಿವಿಟಿ ಸರ್. ಫಾರ್ ಎವ್ರಿ ಆಕ್ಷನ್ ದೇರ್ ಇಸ್ ಈಕ್ವಲ್ ಅಂಡ್ ಅಪೋಸಿಟ್ ರಿಯಾಕ್ಷನ್. ನಾವ್ ಏನೇ ಮಾಡಿದ್ರು ವಾಪಸ್ ಬರುತ್ತೆ. ಇದು ಬ್ರಹ್ಮಾಂಡದ ನಿಯಮ. ಇದು ದಿಸ್ ಇಸ್ ವಾಟ್ ದ ಸಿದ್ಧಾಂತ, ಪ್ರಿನ್ಸಿಪಲ್ ಇದು. ನಾನು ಎಲ್ಲ ಯಾರು ಒಂದು 10 ರೂಪಾಯಿ ಕೊಟ್ಟೆ, ನನಗೆ ಖಂಡಿತ ವಾಪಸ್ ಬರುತ್ತೆ. ಯಾವ ರೂಪದಿಂದ ಬರುತ್ತೆ ಅನ್ನೋ ತಿಳ್ಕೊಳ್ಳೋಷ್ಟು ಜ್ಞಾನ ನನಗಿರಲ್ಲ ಅಷ್ಟೇ. ಅಂದ್ರೆ ಬರೀ ಟ್ರಾನ್ಸಾಕ್ಷನ್ ಸೀಮಿತವಾಗಿರುವಂತದ್ದ? ಟ್ರಾನ್ಸಾಕ್ಷನ್ ಸೀಮಿತ ಅಂತಾನೆ ಅನ್ಕೋಬಹುದು. ಯಾಕಂದ್ರೆ ಯಾವಾಗ್ಲೂ ಅಷ್ಟೇ, ಜಗತ್ತಲ್ಲಿ ಅಂಡಜ, ಉದ್ಬೀಜ, ಸ್ವೇದಜದಿಂದ ಹಿಡಿದು ಮಾನವ ಜನ್ಮನ ತನಕ ಎಲ್ಲದೂ ಕೂಡ ಅಷ್ಟೇ. ನೀವೇ ಯಾವ್ದೋ ಮನೆಗೆ ನಾಯಿ ತರ್ತೀರಾ, ನಾಯಿ ಸಾಕ್ತೀರಾ, ತುಂಬಾ ಪ್ರೀತಿಯಿಂದ ಸಾಕಿದ್ರೆ ಅದು ನಿಮಗೆ ತುಂಬಾ ಚೆನ್ನಾಗಿರುತ್ತೆ. ಅದೇ ನೀವು ದಿನ ಅದಕ್ಕೆ ಹೊಡೆದು ಸಿಕ್ಕಾಪಟ್ಟೆ ಹಿಂಸೆ ಕೊಟ್ರೆ ಅದೇನ್ ಮಾಡುತ್ತೆ? ಬೇಗ ಸತ್ತೋಗುತ್ತೆ, ಶಾಪ ಆಗುತ್ತೆ, ಅಥವಾ ಅದಕ್ಕೆ ನೋವಾಗುತ್ತೆ. ಯಾವ್ದೇ ವ್ಯಕ್ತಿ ಆಗ್ಲಿ, ನೀವು ಯಾವ್ದೋ ವ್ಯಕ್ತಿ ಯಾರೋ ನಿಮ್ಗೆ ವ್ಯಕ್ತಿ ಮನೆ ಕರೀತಾರೆ, ಅವ್ರು ಯಾರೇ ಆಗಿರ್ಬೋದು, ತಂದೆ ತಾಯಿಯಿಂದ ಹಿಡಿದು ಯಾರೇ ಆಗಿರ್ಬೋದು. ನೀವು ಅವ್ರ ಮನೆಗೆ ಹೋಗ್ತೀರಾ, ನೀವಿಗೆ ವಿಶ್ವಾಸದಿಂದ ಮಾತಾಡ್ಸಿ, ಪ್ರೀತಿಯಿಂದ ಮಾತಾಡ್ಸಿ, ನಿಮ್ಗೆ ಔದಾರ್ಯತೆ ತೋರಿಸಿದ್ರೆ ನಿಮಗೆ ಅವ್ರ ಬಗ್ಗೆ ವಿಶ್ವಾಸ ಹುಟ್ಟುತ್ತೆ. ನೀವು ಅದೇ ಅವ್ರು ಉಲ್ಟಾ ಮಾಡಿದ್ರೆ, ನಿಮಗೆ ಕರೆದು ಅವಮಾನ ಮಾಡೋದು, ಏನೋ ಮಾಡಿದ್ರೆ ನಿಮ್ಗೆ ಹುಟ್ಟುತ್ತಾ? ಅಂದ್ರೆ ಟ್ರಾನ್ಸಾಕ್ಷನ್ ಆಯ್ತಲ್ಲ. ಅಂದ್ರೆ ಇದು ಟ್ರಾನ್ಸಾಕ್ಷನ್ ಅನ್ನೋ ವರ್ಡ್ ಹೇಳಕ್ಕಿಂತ ಹೆಚ್ಚಾಗಿ ಲೌಕಿಕ ಸತ್ಯ, ಫ್ಯಾಕ್ಟ್. ಇದು ನಡೀತಿರೋದು ಹೀಗೆ, ಲೋಕ ನಡೀತಿರೋದು ಹೀಗೆ, ರೊಟೇಷನ್ ಇರೋದೇ ಹೀಗೆ. ಯಾವ್ದೇ ವಿಚಾರ ತಗೊಳ್ಳಿ, ನೀವು ಚಿಕ್ಕ ವಿಚಾರದಿಂದ ದೊಡ್ಡ ವಿಚಾರ ತನಕ, 0 to infinity ಅಂತ ತಗೊಂಡ್ರು ಎಲ್ಲದೂ ಅಷ್ಟೇ. ನಾವು ಏನನ್ನ ಕೊಡ್ತೀವಿ ಅದು ಬಂದೇ ಬರುತ್ತೆ. ರಿಬೌಂಡ್ ಎಲ್ಲ ರಿಬೌಂಡ್ ಆಗೇ ಆಗುತ್ತೆ ಅಲ್ವಾ? ಸೊ ಅದಕ್ಕೆ ಅದು ಕ್ರಿಯಾಮಾಣ ಅಂತ ಬರುತ್ತೆ. ನೆಕ್ಸ್ಟ್ 3ನೇದು ಕರ್ಮ ಸಿದ್ಧಾಂತದಲ್ಲಿ. ನೀವ್ ಏನೇನ್ ಇಷ್ಟೋ ತನಕ ಪ್ರಶ್ನೆ, ನಾನು ಏನೇನ್ ಉತ್ತರ ಕೊಟ್ಟೆ, ಇದಕ್ಕೆಲ್ಲ ಬೇಸ್ ನೆಕ್ಸ್ಟ್ ಬರದೆ ಕ್ರಿಯಾಮಾಣ. ಅಂದ್ರೆ ನೀ ಕ್ರಿಯಾಮಾಣದಲ್ಲಿ ಏನ್ ಮಾಡ್ಬೇಕು, ಹಿಂಗ ಆಗಿದೆ ಅಂತ ನಿನಗೆ ಗೊತ್ತಾಗಕ್ಕೆ ನಿಮ್ಗೆ ಕಷ್ಟ ಬಂದಿದೆಯಲ್ಲ. ಯಾರಿಗೂ ಮಕ್ಕಳಾಗ್ತಾನೆ ಇಲ್ಲ, ಜ್ಯೋತಿಷದಲ್ಲಿ ಹೇಳ್ತಾರೆ ಮಕ್ಕಳಾಗ್ತಿಲ್ಲ, ಆಗೋದಿಲ್ಲ, ಅಥವಾ ಏನೋ ಇದೆ ಪ್ರಾಬ್ಲಮ್. ಯಾಕೆ ಆಗ್ತಿಲ್ಲ ಅಂತ ಕರ್ಮ ವಿಪಾಕ ಅಂತ ಒಂದು ಪ್ರೂಫ್ ಕೊಡ್ತಾರೆ. ಆ ತರ ಪರಿಹಾರ ಮಾಡಿ ನೋಡಿ, ಆಗುತ್ತೆ ಅಂತ ಹೇಳ್ತಾರೆ, ಆಗುತ್ತೆ. ಸೊ ಅದು ವಿಧಾನಗಳು ಬೇರೆ ಇರ್ಬೋದು. ಅಂದ್ರೆ ಆಹಾರ ಪದ್ಧತಿಯಲ್ಲಿ ಇರ್ಬೋದು ಆ ಪರಿಹಾರ, ಅಥವಾ ಯಾವ್ದೋ ಒಂದು ಜಪ ತಪದಲ್ಲಿರ್ಬೋದು, ಅಥವಾ ಯಾವ್ದೋ ಪ್ರಾಣಾಯಾಮ ನ್ಯಾಸಗಳಲ್ಲಿರ್ಬೋದು, ಅಥವಾ ಯೋಗ ಸಾಧನೆಯಲ್ಲಿರ್ಬೋದು, ಅಥವಾ ಔಷಧಿಯೋಪಚಾರಗಳಲ್ಲಿರ್ಬೋದು, ಏನ್ ಬೇಕಾದ್ರೂ ಇರ್ಬೋದು. ಇದು ಇದೇ ತರನೇ ಪರಿಹಾರ ಆಗತ್ತೆ ಅಂತಲ್ಲ. ಉದಾಹರಣೆಗೆ ನಾನು ಹೇಳ್ತಾ ಇರೋದು, ಅದು ಗೊತ್ತಾಗುತ್ತೆ, ಗೋಚರ ಆಗುತ್ತೆ. ಕ್ರಿಯಾಮಾಣದಲ್ಲಿ ಅದು ನಾವು ಏನ್ ಮಾಡ್ಬೇಕು ಅಂತ ತಿಳ್ಕೊಂತೀವಿ. ಪ್ರಾರಬ್ಧ ಹಿಂಗಿದೆ, ನಡೀತಿದೆ, ಕ್ರಿಯಾಮಾಣ ಏನ್ ಮಾಡಿ ಸರಿ ಈಗ ಆಗೋಗಿದ್ಯಪ್ಪ, ಅದನ್ನೇ ದೈವ ಪುರುಷಾರ್ಥ ಅಂತ ಕರೀತಾರೆ. ದೈವನ ಪಡ್ಕೊಂಡ್ ಬಂದಿರೋದು ಆಲ್ರೆಡಿ. ಸರಿ, ಪಡ್ಕೊಂಡ್ ಬಂದ್ಬಿಟ್ಟಿದೀನಿ, ನಂಗೆ ಗೊತ್ತೋ ಗೊತ್ತಿಲ್ಲಲ್ಲೋ ಅಂದ್ರೆ ಜ್ಞಾನತೋ ಅಜ್ಞಾನತಶ್ಚ ಸ್ವತಃ ಪರಪ್ರೇರಣೆಯ. ಅಂದ್ರೆ ಜ್ಞಾನದಿಂದನೋ ಅಜ್ಞಾನದಿಂದನೋ ಸ್ವತಃನೋ ಇನ್ನೊಬ್ರು ಪ್ರೇರಣೆ ಕೊಟ್ಟ ನಾನೇನೋ ಮಾಡಿದೀನಿ, ಸರಿ, ಅದು ನಾನು ಇವಾಗ ಅನುಭವಿಸ್ತಾ ಇದ್ದೀನಿ. ನನಗೆ ಇವಾಗ ಕಷ್ಟ ಗೋಚರ ಆಗ್ತಾ ಇದೆ, ಕಷ್ಟ ಬಂದಾಗ ಗೋಚರ ಆಗುತ್ತಲ್ಲ, ಹಂಗೆ ಗೋಚರ ಆಗ್ತಾ ಇದೆ, ಇದಕ್ಕೆ ನಾನು ಸರಿ ಮಾಡ್ಕೋಬೇಕು. ಕ್ರಿಯಾಮಾಣದಲ್ಲಿ ಅದಕ್ಕೆ ಹೇಳೋದು ಏನು, ನೀನ್ ಏನ್ ಮಾಡ್ಬೇಕು, ಹೆಂಗ್ ಬದುಕ್ಬೇಕಾಗಿದೆ, ಇನ್ಮೇಲೆ ಇಷ್ಟಾಗೋಯ್ತು ಕತೆ, ಇನ್ಮೇಲೆ ಹೇಗ್ ಬದುಕ್ಬೇಕು, ಅದನ್ನ ಕ್ರಿಯಾಮಾಣದಲ್ಲಿ ನಾವು ಹೇಳ್ತೀವಿ. ಜ್ಯೋತಿಷ್ಯ ಒಂದು ವಿಭಾಗ, ಉದಾಹರಣೆ ನಾನು ಕೊಟ್ಟೆ, ಅದ್ರಲ್ಲಿ ತಿಳ್ಕೊಳಕ್ ಸಾಧ್ಯ ಇದೆ ಅನ್ನೋದು. ಆತರ ಬೇರೆ ಬೇರೆ ವಿಧಾನಗಳಲ್ಲೂ ತಿಳ್ಕೊಳಕ್ ಸಾಧ್ಯ ಇದೆ. ಕೆಲವ್ರಿಗೆ ಜ್ಞಾನ ಇದ್ದಂತ ಮನುಷ್ಯನಿಗೆ ಏನು ಕೇಳದೆ ಬೇಡ, ಹಂಗೆ ಗೊತ್ತಾಗುತ್ತೆ. ಯಾಕೋ ಸುಮ್ನಿಂಗ್ ಆಗ್ತಾ ಇದೆಯಲ್ಲ, ಯಾಕೋ ಇದು ಸುಮ್ನೆ ನನಗೆ ಅವಮಾನ ಆಗ್ತಾ ಇದೆಯಲ್ಲ, ಯಾಕೋ ಹಿಂಗ ಆಗ್ತಾ ಇದೆಯಲ್ಲ, ಯಾಕೋ ಆ ವ್ಯಕ್ತಿಯಿಂದ ಸದಾ ನನಗೆ ನೋವಾಗ್ತಾ ಇದೆಯಲ್ಲ,
ಸ್ವಲ್ಪ ಜ್ಞಾನ ಇದ್ರೆ ಓ ಇದು ನಾನೇನೋ ಮಾಡಿದೀನಿ ಅವ್ನು ಮಾಡ್ತಾ ಇದ್ದಾನೆ ಅಂತ ಬಂದ್ಬಿಡುತ್ತೆ ತಲೆಗಾಗ್ಲಿ. ಇಲ್ಲಾಂದ್ರೆ ಉಲ್ಟಾ ದ್ವೇಷ ಆಕ್ರೋಶ ಅವ್ನ್ ಬಿಡಲ್ಲ ನಾನು ಅವೆಲ್ಲ ಸ್ಟಾರ್ಟ್ ಆಗುತ್ತೆ. ಅದು ತರ್ಕ ಆಗಲ್ವಾ? ತರ್ಕ ಅಲ್ಲ, ಅದು ವಾಸ್ತವ. ತರ್ಕ ಯಾವಾಗ ಆಗುತ್ತೆ ಅಂತಂದ್ರೆ ಅದನ್ನೇ ಸದಾ ಚಿಂತಿಸ್ತಾ ಕೂತಾಗ. ಚಿಂತೆ ಬೇರೆ, ಆಲೋಚನೆಗಳು ಬೇರೆ. ಬಟ್ ಇದು ಸಿದ್ಧಾಂತದಿಂದ ನಾವು ಸಿದ್ಧಾಂತ ಅಂತ ಅಂದ್ಮೇಲೆ ಅದಕ್ಕೆ ತರ್ಕವೇ ಇಲ್ಲ. ಹಿಂಗಿದೆ ಸರ್, ಹಿಂಗ್ ಮಾಡ್ಬೇಕು ಸರ್, ಅಥವಾ ಇದು ಸಾಧ್ಯ ಇಲ್ಲ ಸರ್, ಇದನ್ನ ಅನುಭವಿಸ್ಬೇಕು ಸರ್. ಅದಕ್ಕೆ ಜ್ಯೋತಿಷ್ಯ ಒಂದು ಕ್ಲಾರಿಟಿ ಗೊತ್ತಾಗತ್ತಲ್ಲ. ಈಗ ನನಗೆ ನಾವೇ ಈಗ ಪಾಸ್ ಆಫ್ ಫೇಲ್, ಎಕ್ಸಾಮ್ ಬರೀತೀರಾ, ಪಾಸ್ ಆಫ್ ಫೇಲ್, ಪಾಸ್ ಆಫ್ ಫೇಲ್, ಪಾಸ್ ಆಫ್ ಫೇಲ್, ಅದೇ 24 ಗಂಟೆ ಚಿಂತೆ. ಗುರು ನೀನ್ ಫೇಲ್ ಮುಗೀತು, ಅಕ್ಸೆಪ್ಟ್ ಅಲ್ಲ. ಪಾಸ್ ಅದು ಅಕ್ಸೆಪ್ಟ್, ಫೇಲ್ ಅದು ಅಕ್ಸೆಪ್ಟ್ ಆಗುತ್ತಾ? 1-2 ದಿನ ನೋವಾಗುತ್ತೆ, ಆಮೇಲೆ ಅದಕ್ಕೆ ಆದಂತ ಒಂದು ಮಾರ್ಗ ಮನ್ಸು ಹುಡುಕ್ತಾ ಹೋಗುತ್ತಲ್ಲ. ಹಂಗೆ ಇದೇನಂತಂದ್ರೆ ಗೊತ್ತಾಗುತ್ತಲ್ಲ ಏನು ಅಂತ. ಅಟ್ಲೀಸ್ಟ್ ಇದ್ ಹಿಂಗೆ ಇದೆ, ನಿಷ್ಫಲ, ಮಕ್ಕಳಾಗೋದಿಲ್ಲ, ಆಗತ್ತೆ ಇಲ್ಲ. ಅದೇ ನಾನು ಹೇಳ್ತಿರೋದು ಬರೇ ಮಕ್ಕಳು ಆಗೋದು ಕೆಲ್ಸದ್ದು ಅಂತಲ್ಲ, ಉದಾಹರಣೆ ಕೊಡ್ತಿರೋದೊಂದು ಬ್ರಹ್ಮಾಂಡ ವ್ಯಾಸ್ಟ್ ಆಗಿದೆ. ಚಿಂತೆ ಮಾಡಕ್ಕೆ ಬೇರೆ ಬೇರೆ ವಿಚಾರಗಳಿದೆ ಹೇಳ್ತಾ ಇರೋದು. ಸೊ ಅಲ್ಲಿಗೆ ಬಂದ್ಬಿಟ್ಟು ಕ್ರಿಯಾಮಾಣದಲ್ಲಿ ಬಂತು. ನೀ ಕ್ರಿಯಾಮಾಣನ ಸರಿ ಮಾಡ್ಕೋ, ಆಯ್ತು. ದೈವ ಹಂಗ್ ಬಂದ್ಬಿಟ್ಟಿದೆ, ಈಗೆಲ್ಲ ಆಗೋಗಿದೆ. ನಾನು ಹೇಳ್ದಂಗೆ ಸಂಚಿತ ಇತ್ತು, ಸಂಚಿತ ಪ್ರಾರಬ್ಧವಾಗಿದೆ, ಪ್ರಾರಬ್ಧವಾಗಿ ನಂಗೆ ಅನ್ಭವಿಸ್ತಾ ಇದ್ದೀನಿ. ಇಷ್ಟೆಲ್ಲ ಇದೆ, ಇಷ್ಟೆಲ್ಲ ವಿದ್ಯೆಗಳಿದೆ, ತಿಳ್ಕೊಂಡೆ, ಅವ್ರೊಂದ್ ಹೇಳಿದ್ರು ಇವ್ರೊಂದ್ ಹೇಳಿದ್ರು, ಏನೇನ ಆಯ್ತು. ಕೊನೆಗೆ ಒಂದ್ ದಿವ್ಸ ಗೊತ್ತಾಯ್ತು ನನಗೆ ಏನೋ ಹಿಂಗಾಗಿದೆ ಅಂತ. ಈಗ ಗೊತ್ತಾದ್ಮೇಲೆ ನೀನ್ ತಿದ್ಕೊಳ್ಳೋ ಕ್ರಿಯಾಮಾಣ ಬರುತ್ತೆ. ಕ್ರಿಯಾಮಾಣದಲ್ಲಿ ಮೊದಲನೇ ಬರೋದು ಏನಪ್ಪಾ ಅಂತಂದ್ರೆ, ಮೊದಲೇ ಫಸ್ಟ್ ಬರೋದು ಮನಸ್ಸಿಗೆ ಸಂಬಂಧಪಟ್ಟಂತ ವಿಚಾರ. ಅಂದ್ರೆ ನೀನು ಇದನ್ನೆಲ್ಲ ಪರಿಹಾರ ಮಾಡ್ಕೊಳಕ್ಕಿಂತ ಮುಂಚೆ ನೀನು ಮನಸ್ಸು ಸರಿ ಮಾಡ್ಕೋಬೇಕು. ಮನಃಶುದ್ಧಿ ಮಾಡ್ಕೊ, ಅದನ್ನೇ ಆತ್ಮಶುದ್ಧಿ ಅಂತ ಕರಿತೀವಿ. ಅದಕ್ಕೆ ಮನಸ್ಸನ್ನ ಶುದ್ಧಿ ಮಾಡ್ಕೊಳ್ದಲೆ ನೀನ್ ಏನೇ ಕ್ರಿಯೆ ಮಾಡಕ್ ಹೋದ್ರು, ಅಂದ್ರೆ ಪ್ರಾಯಶ್ಚಿತ್ತ ಪರಿಹಾರ ಮಾಡಕ್ ಹೋದ್ರು ಅದು ಸಕ್ಸಸ್ ಆಗಲ್ಲ. ಇದು ಸುಮಾರು ಕಡೆ ನೀವು ಕೇಳಿರ್ತೀರ, ಸರ್ ಯಾಕೆ ಸರ್ ಸಕ್ಸಸ್ ಆಗ್ತಿಲ್ಲ? ನಾವ್ ಎಷ್ಟೋ ಪೂಜೆ ಮಾಡಿದೀವಿ ಸರ್, ಯಾವ್ದೋ ಪ್ರಾಬ್ಲಮ್ ಬಂದಿತ್ತು, ಇದಕ್ಕೆ ಇಷ್ಟು ಹೋಮ ಮಾಡಿಸಿದ್ವಿ, ಅಥವಾ ನಾವ್ ಇಷ್ಟೇನೋ ಮಾಡಿದ್ವಿ, ಅಲ್ಲಿ ಹೋಗಿದ್ವಿ, ದೇವಸ್ಥಾನಕ್ಕೆ ಹೋಗಿದ್ವಿ, ಏನೇನೋ ಅರ್ಕೆ ಎಲ್ಲ ಹೇಳ್ತಾರೆ, ಅರ್ಕೆ ಕಟ್ಕೊಂಡ್ವಿ. ಯಾಕಾಗಲ್ಲ? ಮನಸ್ಸು ಶುದ್ಧೀಕರಣ ಮಾಡ್ಬೇಕು. ಪಿಚ್ ಕ್ಲೀನ್ ಮಾಡ್ದಲೆ ಬೇರೆ ಪಿಚ್ ಹೆಂಗ್ ಸರ್ ರೆಡಿ ಮಾಡಕ್ಕಾಗುತ್ತೆ? ಸೊ ಮನಸ್ಸಿನ ಶುದ್ಧಿ ಅಂದ್ರೆ ಏನು? ಮನಸ್ಸಿನ ಶುದ್ಧಿ ಅಂದ್ರೆ ಬೇಸಿಕಲಿ ಫಸ್ಟ್ ಮನುಷ್ಯಂಗೆ ಅರಿಷಡ್ ವರ್ಗಗಳ ಮೇಲೆ ಇರೋದ್ರಿಂದ ಕಂಟ್ರೋಲ್ ಬೇಕು ಮೊದಲು. ಅಂದ್ರೆ ಅಲ್ಲ, ನ್ಯಾಚುರಲ್ ಆಗಿ ಬಂದಿದೆ, ಅದೇ ಅದನ್ನ ಆಕ್ಷನ್ಸ್ ಬೇಕಾದಷ್ಟು ಮಾಡಿದೀವಲ್ಲ. ಈಗ ನಾನು ಏನ್ ಹೇಳ್ತಿರೋದು, ಈ ಪ್ರಾಬ್ಲಮ್ ಅಲ್ಲಿ ಇರೋ ಮಾತ್ರ ನಾನು ಮಾತಾಡ್ತಾ ಇದ್ದೀನಿ. ಅಂದ್ರೆ ಅಲ್ಲಿ ಪುರುಷಾರ್ಥ ಏನು ಅಂತಂದ್ರೆ, ಆ ಅರಿಷಡ್ ವರ್ಗಗಳು ಇದ್ರೂನು ನಾನು ಅದರಿಂದ ಏನಾದ್ರು ಕ್ರಿಯೆ ಮಾಡ್ಬೇಕಾ ಮಾಡ್ಬಾರ್ದು ಅನ್ನೋದು ಅದೇ. ಅದಕ್ಕೆ ಡಿಫ್ರೆನ್ಸಿಯೇಷನ್ಸ್ ಇದೆ. ಏನು ಡಿಫ್ರೆನ್ಸಿಯೇಷನ್ಸ್ ಅಂದ್ರೆ, ನಾನು ಈಗ ಫಸ್ಟ್ ಮನಸ್ಸಿನ ವಿಚಾರ ಬಂದ್ಬಿಟ್ಟಾಗ ಆ ಡಿಫ್ರೆನ್ಸಿಯೇಷನ್ ಹೇಳ್ತೀನಿ. ಫಸ್ಟ್ ಮನಃಶುದ್ಧಿ ಏನಂದ್ರೆ ಮೊದಲು ಒಳ್ಳೆತನನ ಬೆಳೆಸ್ಕೊಳ್ಳೋದು. ಒಳ್ಳೆತನ ಅಂದ್ರೆ ಏನಪ್ಪಾ ಅಂತ ಪ್ರಶ್ನೆ. ಒಳ್ಳೆತನ ಅಂದ್ರೆ ಏನಪ್ಪಾ ಅಂದ್ರೆ, ನಾನು ವೈಯಕ್ತಿಕವಾಗಿ ಯಾರಿಗೂ ಕೆಟ್ಟದ್ದು ವಹಿಸಬಾರ್ದು. ಫಸ್ಟ್ ಅದು. ಸರ್ ಅವ್ರು ನಾನ್ ಹಂಗಿಲ್ಲ ಸರ್, ಅವ್ರು ನನ್ನ ಬಗ್ಗೆ ಬೈತಾರೆ, ಅವ್ರು ನಾನು ಆಣೆ ಬರ. ಅದು ನೀವು ಫಸ್ಟ್ ಚಿಂತೆ ಮಾಡೋದು ಅವಶ್ಯಕತೆ ಇಲ್ಲ. ನಾವುಗಳೆಲ್ಲ ನಾವೇನ್ ಯೋಚನೆ ಮಾಡೋದು, ಫಸ್ಟ್ ಮನಃಶುದ್ಧಿಗೆ ಬೇಕಾಗಿರೋಂಥದ್ದೇನೋ ನಾನು ಫಸ್ಟ್ ಒಳ್ಳೆನಾಗ್ಬೇಕು. ಒಳ್ಳೆನೇನೋ ನೀನ್ ಯಾರ ಬಗ್ಗೆನೂ ಕೆಟ್ಟದ್ದು ಬಯಸ್ಬೇಡಪ್ಪ. ನಿಂಗೆ ಅವ್ನು ಇಷ್ಟ ಆಗ್ಲಿಲ್ವಾ ಕೈ ಬಿಟ್ಬಿಡು. ಅದು ಆಮೇಲಿನ ಚರ್ಚೆಗೆ ಬರುತ್ತದೆ ಬೇಕಾದಷ್ಟು. ಅದ್ರ ಬಗ್ಗೆ ವಿಚಾರಗಳಿದೆ ಬೇಕಾದಷ್ಟು. ಅದು ವೈಡ್ ಆಗಿ ಹೋಗುತ್ತೆ. ಬರೇ ಒಂದು ಡೆಫಿನೇಷನ್ ಅಂತ ಕೊಡ್ತಾ ಇರೋದು. ಎರಡನೇದು ಹೊಟ್ಟೆ ಕಿಚ್ಚು. ಹೊಟ್ಟೆ ಕಿಚ್ಚಿದೆಯಲ್ಲ, ಇದು ಮೋಸ್ಟ್ ಡೇಂಜರಸ್. ಎಲ್ಲಾ ಕಲ್ಮಶಗಳಿಗಿನ್ನ ಇದು ಬಹಳ ದೊಡ್ಡ ಕಲ್ಮಶ. ಯಾವ ಮನುಷ್ಯನಿಗೆ ಹೊಟ್ಟೆ ಕಿಚ್ಚಿರುತ್ತೆ, ಆ ಸಿಟ್ಟು ಎಲ್ಲದೂ ಕೆಟ್ಟದೆ. ಸಿಟ್ಟು ಕೆಟ್ಟದು, ಆಮೇಲೆ ಇನ್ನೊಬ್ಬನ ಬಗ್ಗೆ ತೇಜೋವಧೆ ಮಾಡೋದ್ ಕೆಟ್ಟದು, ಆಮೇಲೆ ಇನ್ನೊಂದ್ ಬಗ್ಗೆ ಬೈಯೋದು, ಎಲ್ಲದೂ ಕೆಟ್ಟದೇನೆ ಒಪ್ಕೊಳ್ಳೋಣ. ಅಂದ್ರೆ ನಂದು ನಾನು ನೋಡ್ಕೊಂಡಲ್ಲೇ ಬರೀ ಇನ್ನೊಬ್ರು ಇದನ್ನೇ ನೋಡೋದು ಕೆಟ್ಟದು, ಅದೆಲ್ಲ ಸರಿ. ಬರೀ ಪರಚಿಂತನೆ ಕೆಟ್ಟದು, ಇನ್ನೊಬ್ರ ಬಗ್ಗೆ ಸರ್ವ ಸಾಮಾನ್ಯವಾಗಿ ಯಾವಾಗ್ಲೂ ಇನ್ನೊಬ್ರ ಬಗ್ಗೆ ಮಾತಾಡ್ತಾ ಇರೋದು ಕೆಟ್ಟದು, ಎಲ್ಲ ಒಪ್ಕೊಂತೀನಿ. ಅದೇ ಮೋಸ್ಟ್ ಡೇಂಜರಸ್ ಯಾವ್ದಪ್ಪ ಅಂದ್ರೆ ಹೊಟ್ಟೆ ಕಿಚ್ಚು. ಅಂದ್ರೆ ಇದು ಸ್ವಲ್ಪ ವಿವರಣೆ ಬೇಕಾಗುತ್ತೆ. ಯಾಕಂದ್ರೆ ಈಗ ಯಾರ್ದೋ ನಮ್ದು ಪರಿಸ್ಥಿತಿ ನೋಡಿ ಬೇರೆ ಯಾರೋ ನಮ್ಗಿಂತ ಇನ್ನ ಉತ್ತಮ ಪರಿಸ್ಥಿತಿಲಿ ಇರ್ಬೋದು, ಅವಾಗ ಒಂದು ಕಲಹ ಹುಟ್ಕೊಳತ್ತಲ್ವ, ಅದು ಸಹಜ. ಹೊಟ್ಟೆ ಕಿಚ್ ಅಂದ್ರೆ ಅದ್ ಕಲಹ ಅಂದ್ರೆ ಅವ್ರು ಚೆನ್ನಾಗಿ ಆಗ್ತಾ ಇದೆಯಲ್ಲ, ನಮ್ದು ಈ ತರ ಚೆನ್ನಾಗ್ ಆಗ್ತಾ ಇಲ್ವಲ್ಲ, ನಾನ್ ಕಷ್ಟ ಪಡ್ತಾ ಇದ್ದೀನಲ್ಲ, ಅವ್ರಿಗೆ ಸುಲಭವಾಗಿ ಸಿಕ್ಬಿಡ್ತಲ್ಲ ಅನ್ನೋದು ಒಂದು ಇದ್ದೇ ಇರುತ್ತಲ್ಲ. ಅದೊಂದು ಯೋಚನೆ ಬರ್ಬೋದು, ಪ್ರಶ್ನೆ ಬರ್ಬೋದು. ಸೊ ಹೊಟ್ಟೆ ಕಿಚ್ ಅನ್ನಂದ್ರೆ ಇಲ್ಲಿ ಏನು ವ್ಯತ್ಯಾಸ ಇದೆ? ಈ ಕಲಹ ಅಥವಾ ಈ ಒಂದು ಅವರ ಸ್ಥಿತಿ ನಮ್ಮ ಸ್ಥಿತಿ ಅಂತ ನಾವು ಕಂಪೇರ್ ಮಾಡ್ಕೊಂಡಾಗ ಕಲಹ ಹುಟ್ಕೊಳ್ಳುತ್ತೆ, ಕಾನ್ಫ್ಲಿಕ್ಟ್ ಹುಟ್ಕೊಂಡಾಗ ಈ ಹೊಟ್ಟೆ ಕಿಚ್ಚು ಎಲ್ಲಿ ಬರುತ್ತೆ, ಹೊಟ್ಟೆ ಕಿಚ್ಚು ಎಲ್ಲಿ ತಪ್ಪು ಅಂತ ನಾವು ಸ್ವಲ್ಪ ವಿವರಿಸಿದ್ರೆ ಒಂದು ಕ್ಲಾರಿಟಿ ಬರುತ್ತೆ.
ಈಗ ಮನುಷ್ಯಂದು ಸಹಜವಾಗಿ ಕೆಲವು ಗುಣಗಳಿದೆ. ಹೊರಗೆ ನೀವು ಮಕ್ಕಳಲ್ಲಿ ನೋಡಿ, ಈಗ ಮಕ್ಕಳಿಗೆ ನೀವು ಈಗ ಇಬ್ರು ಮಕ್ಕಳನ್ನ ಕರ್ಕೊಂಡ್ಬಂದು ಒಂದು ಮಗುಗೆ ಐಸ್ ಕ್ರೀಮ್ ಕೊಟ್ಟು ಇನ್ನೊಂದ್ ಮಗುಗೆ ಐಸ್ ಕ್ರೀಮ್ ಕೊಡದಲ್ಲ ಸುಮ್ನೆ ಹೋದ್ರೆ ಮಗು ಏನ್ ಮಾಡುತ್ತೆ? ಇನ್ನೊಂದ್ ಮಗು ಅಳುತ್ತೆ, ಬೇಜಾರ್ ಮಾಡ್ಕೊಳುತ್ತೆ ಅಲ್ವಾ? ಅಥವಾ ಒಂದ್ ಮಗು ಹತ್ರ ಇರೋಂತ ಆಟ ಸಾಮಾನ ಕಿತ್ಕೊಂಡು ಇನ್ನೊಂದ್ ಮಗು ಕೊಡಿ, ಏನ್ ಮಾಡುತ್ತೆ? ಮಗು ಬಿಡೋದಿಲ್ಲ, ಅಳುತ್ತೆ, ಕೊಡಿ ಕೊಡಿ ಅಂತ. ಹಂಗಂತ ಮಕ್ಕಳಲ್ಲಿ ಮೀನ್ ಮೆಂಟಾಲಿಟಿ ಇದೆ ಅಥವಾ ಹೊಟ್ಟೆ ಕಿಚ್ಚಿದೆ ಅಂತ ಹೇಳಕ್ ಬರುತ್ತಾ? ಇಲ್ಲ, ಹೇಳಕ್ ಬರೋದಿಲ್ಲ. ಅದೇ ಇಲ್ವೇ ಇಲ್ಲ, ಮಕ್ಕಳಲ್ಲಿ ಯಾವ್ದೇ ತರ ಕೆಟ್ಟ ಗುಣಗಳು ಖಂಡಿತ ಇರೋದಿಲ್ಲ. ಆದ್ರೆ ಅದು ಸಹಜವಾದಂತ ಹ್ಯೂಮನ್ ಸೈಕಾಲಜಿ, ಅದು ಮನುಷ್ಯನ ಮನಃಶಾಸ್ತ್ರ. ಏನಂದ್ರೆ ಒಬ್ಬ ಮನುಷ್ಯ ಏನನ್ಸುತ್ತೆ, ಯಾರೋ ಒಬ್ಬ ತುಂಬಾ ಕ್ಲಾಸ್ಮೇಟ್ ಇರ್ತಾನೆ, ವಿದ್ಯಾವಂತ ಆಗ್ತಾನೆ, ತುಂಬಾ ಚೆನ್ನಾಗಿ ಗಳಿಸ್ತಾನೆ, ಎಲ್ಲ ಇದ್ ಮಾಡ್ತಾನೆ, ತುಂಬಾ ಹೆಸರು ಮಾಡ್ತಾನೆ, ಕೀರ್ತಿ ಎಲ್ಲ ಬರುತ್ತೆ. ಇನ್ನೊಬ್ಬ ಅವ್ನ ಜೊತೆನೆ ಇರ್ತಾನೆ, ಏನೂ ಆಗಲ್ಲ. ಅವನಿಗೆ ಅವನ ಬಗ್ಗೆ ಅನ್ಸತ್ ಸಹಜ. ನೋಡಪ್ಪ ನಾನು ಏನೂ ಆಗ್ಲಿಲ್ಲ, ಅಥವಾ ಅವ್ರ ಮನೆಯವರಿಗೆ ಅವ್ನ್ ಇನ್ನೊಬ್ಬ ಸಕ್ಸಸ್ ಆಗಿರುವಂತ ವ್ಯಕ್ತಿಗಳನ್ನ ನೋಡಿ ಅವ್ರ ಅಂದ್ರೆ ಫೇಲ್ಯೂರ್ ಅಂತ ನಾನು ಹೇಳಲ್ಲ, ಇನ್ನೊಬ್ಬ ವ್ಯಕ್ತಿಯ ಒಂದು ಏನೋ ಆ ಒಂದು ಸಮಯ. ಯಾಕಂದ್ರೆ ಯಾರು ಫೇಲ್ಯೂರ್ ಇಲ್ಲ ನನ್ನ ಪ್ರಕಾರ, ಜಗತ್ತಲ್ಲಿ ಎಲ್ಲರೂ ಸಕ್ಸಸ್. ನಾವು ಭೂಮಿ ಮೇಲೆ ಬಂದು ಬದುಕಿ ಬಾಳಿ ಎಷ್ಟು ದೊಡ್ಡವರಾಗಿ ಮಾಡ್ತೀರಾ ನಾವು ಸಕ್ಸಸ್. ಯಾಕಂದ್ರೆ ಏನು ಕೂಡ ಬರ್ಬೇಕಾದ್ರೆ ಬರೀ ಬೆತ್ತಲಲ್ಲಿ ಬಂದಿರೋ. ಸೊ ಏನನ್ನು ಗಳಿಸಿ ನಾವೇನ್ ದೊಡ್ಡ ಇದೇನು ಆಗಿರಲ್ಲ. ಏನ್ ಇರೋ ತನಕ ನಾವು ಒಂದು ಒಳ್ಳೆ ವಿಚಾರದಲ್ಲಿ ಜೀವನ ಮಾಡಿ ಹೋಗ್ಬೇಕನ್ನೋದಷ್ಟೇ ಇರೋದು ಸಂಕಲ್ಪ. ಸೊ ಹಂಗಾಗಿ ಫೇಲ್ಯೂರ್ ಅಂತ ಇಲ್ವೇ ಇಲ್ಲ. ಆ ಫೇಲ್ಯೂರ್ ಅಂತ ಅವ್ರು ಅನ್ಕೋಬೇಕಷ್ಟೇ, ಅದು ಭ್ರಮೆ. ಯಾರು ಫೇಲ್ಯೂರ್ ಅಂತ ಇರೋದಿಲ್ಲ. ಏನೋ ಒಂದ್ ಸಮಯ ಹಂಗಿದೆ, ಆರ್ಥಿಕವಾಗೋ ಮಾನಸಿಕವಾಗೋ ಅವನು ಖಿನ್ನತೆಗೆ ಒಳಗಾಗಿದ್ದಾನೆ, ಆರ್ಥಿಕವಾಗಿ ಏನು ಬಲ ಇಲ್ಲ ಅಷ್ಟೇ ಅನ್ಕೋಬಹುದು. ಅದು ಹೇಳಕ್ ಬರಲ್ಲ, ಸೈಕಲ್. ನಾಳೆ ಅವನ್ ಹಿಂಗಾಗ್ಬೋದು, ಇವನ್ ಹಂಗಾಗ್ಬೋದು, ಎಲ್ಲಾ ತರ ಇದೆ ಜಗತ್ತಲ್ಲಿ. ಎಲ್ಲ ಕೋಟ್ಯಾಧೀಶ್ವರು ಬಂದು ನೆಲ ಕಚ್ಚಿ ಮಣ್ ತಿಂದಿರೋದಿದೆ. ಏನೂ ಇಲ್ಲ ನನ್ನ ಹತ್ರ, ನಾಳೆ ಬದುಕೇ ಕಷ್ಟ, ಇನ್ನು ನಾನು ಇವತ್ತಿನ ದಿನ ಬದುಕ್ತಿದ್ದೀನಿ, ನಾಳೆ ಒಂದ್ ದಿನ ಮಾತ್ರ ಬದುಕ್ತೀನಿ ಸಾಧ್ಯ, ನಾಳಿದೊಂದ್ ದಿನ ಮಾತ್ರ ಬದುಕಕ್ ಸಾಧ್ಯ ಅಂತ ಹೇಳಿ 95 ವರ್ಷ ಬದುಕಿರೋರಿದೆ. ಸಕ್ಸಸ್ ಮಾಡ್ಕೊಂಡು KFC ಈ ತರ ಬೇಕಾದಷ್ಟು ಸಕ್ಸಸರ್ಸ್ ನಮ್ ಜಗತ್ತಲ್ಲಿ ಬೇಕಾದಷ್ಟು ಜನ ಸಾಧಕರಿದ್ದಾರೆ. ಅವರೆಲ್ಲ ಕಷ್ಟ ಈ ತರ ನೋಡೇ ಬಂದಂತವ್ರು. ಹಾಗೆ ಫೇಲ್ಯೂರ್ ಅಂತ ಏನಿಲ್ಲ. ನಾನು ಹೇಳ್ತಿರೋ ಆ ಸಂದರ್ಭ ಅನ್ಸಿರೋದು ಅವ್ನ ಏನ್ ಅನ್ಸುತ್ತೆ, ಸಹಜವಾಗಿ ಅನ್ಸುತ್ತೆ ಅವ್ನಿಗೇನೋ ಒಂದು ಆಗಿದೆ, ಅಯ್ಯೋ ನನ್ ಮಗಂಗೂ ಒಂದ್ ಆಗ್ಬೇಕಾಗಿತ್ತಲ್ಲ, ಅಥವಾ ನನ್ ಮಗಳಿಗೆ ಈ ತರ ಆಗಿದ್ರೆ ಚೆನ್ನಾಗಿರ್ತಿತ್ತಲ್ಲ, ಅವ್ರಿಗೆಲ್ಲ ಮದ್ವೆ ಆಗ್ಬಿಡ್ತು, ಇವ್ರಿಗೂ ಆಗ್ಬಿಟ್ಟಿದ್ರೆ ಚೆನ್ನಾಗಿರ್ತಿತ್ತಲ್ಲ, ಅವ್ರಿಗೆ ಮಕ್ಳಾಗ್ಬಿಡ್ತು, ನನ್ ಮಕ್ಳೇ ಆಗ್ಲಿಲ್ಲಲ್ಲ ಮಗಳಿಗೆ. ಈ ತರ ಎಲ್ಲಾ ವಿಚಾರದಲ್ಲೂ ಕಂಪ್ಯಾರಿಸನ್ ಬರುತ್ತೆ. ಅದು ಹ್ಯೂಮನ್ ನಾರ್ಮಲ್ ಸೈಕಾಲಜಿ, ಅದು ಸಹಜ ಕ್ರಿಯೆ ಅದು. ಆದ್ರೆ ಉಲ್ಟಾ ಹೊಟ್ಟೆ ಕಿಚ್ಚ ಅಂದ್ರೆ ಏನಂದ್ರೆ, ಹೈಟ್ಸ್ ಅಲ್ಲಿ ಕ್ರೋಧ ಹುಟ್ಟುತ್ತೆ. ಏನು ಅವ್ನು ಹಾಳಾಗ್ಬಿಡ್ಬೇಕು, ಅವ್ನು ಬೆಳ್ದಿಯಾನೆ, ಅವನು ನಾನು ಏನಾದ್ರು ಮಾಡ್ಬಿಡ್ಬೇಕು. ಅವಾಗ ಏನ್ ಮಾಡ್ತಾರೆ, ಅವನ ಬಗ್ಗೆ ಅಥವಾ ಅವಳ ಬಗ್ಗೆ ಅಥವಾ ಆ ವ್ಯಕ್ತಿ ಬಗ್ಗೆ ಯಾರ ಬಗ್ಗೆ ಆದ್ರೂ ಅವರು ತೇಜೋವಧೆ ಮಾಡೋದು, ಅಂದ್ರೆ ಅವ್ರ ಬಗ್ಗೆ ನೆಗೆಟಿವ್ ಆಗಿ ಮಾತಾಡೋದು. ಆಮೇಲೆ ಎಲ್ಲೋ ಹೋಗಿ ಅವನ ಯಾರೋ ತುಂಬಾ ಕಷ್ಟ ಏನೋ ಮಾಡಿ ಅವ್ರಿಗೇನೋ ದುಡ್ಡು ಮಾಡಿ ಏನೋ ಒಳ್ಳೆ ಧನ ಇದ್ರಲ್ಲಿ ಇರ್ತಾರೆ, ಒಳ್ಳೆ ಪ್ರಾಫಿಟ್ ಅಲ್ಲಿ. ಅವ್ರು ನೋಡಿ ಇವನ ತಲೆ ಎಷ್ಟು ಜನ ತಲೆ ಹೊಡೆದು ದುಡ್ಡು ಮಾಡಿದ್ರು ನೋಡು ಅನ್ನೋದು. ಇವ್ರಿಗೆ ಹೆಂಗ್ ಗೊತ್ತ ತಲೆ ಹೊಡೆದು ದುಡ್ಡು ಮಾಡಿ ಅನ್ನೋ ಗೊತ್ತಿಲ್ಲ ಅವ್ರಿಗೆ, ಸುಮ್ನೆ ಹೇಳೋದು, ಒಟ್ಟ ಅವನನ್ನ ಮಾಡ್ಬೇಕು. ಅದು ಹೊಟ್ಟೆ ಕಿಚ್ಚೋದು, ಆಕ್ಷೇಪಣೆ ಮಾಡೋದು. ಆ ಹೊಟ್ಟೆ ಕಿಚ್ಚಿನ ಏನಾಗುತ್ತೆ ಅಂದ್ರೆ ಆಕ್ಚುಲ್ ಆಗಿ ಇವನಿಗೇನು ಆಗಲ್ಲ. ಇಲ್ಲಿ ನಾವು ಹೇಳ್ತಿರೋ ಪಾಯಿಂಟ್ ಅಲ್ಲಿ ಹೇಳ್ತಾ ಇರೋದು ಅಂದ್ರೆ, ಕಷ್ಟ ಬಂದಿರೋಂತ ವ್ಯಕ್ತಿ ಸಂಚಿತದಲ್ಲಿ ಆಗಿರೋದು ಪ್ರಾರಬ್ಧದಲ್ಲಿ ಅನುಭವಿಸ್ತಾ, ಪ್ರಾರಬ್ಧವನ್ನ ಸರಿ ಮಾಡ್ಕೊಳಕ್ಕೆ ಅಂತ ಕ್ರಿಯೆ ಮಾಡಕ್ ಬಂದು, ಸರಿ ಸರ್ ನಾನು ಸರಿ ಮಾಡ್ಕೊತೀನಿ, ಏನಾದ್ರು ಮಾರ್ಗದರ್ಶನ ಬೇಕು, ಪರಿಹಾರ ಬೇಕು ಅಂತ ಕೇಳಂತ ವ್ಯಕ್ತಿ ಬಗ್ಗೆ ನಾನು ಹೇಳ್ತಾ ಇರೋದು. ಅವನಿಗೆ ಹೊಟ್ಟೆ ಕಿಚ್ಚಿ ಇದೆ ಅಂದಲ್ಲಿ ಅವನು ಸುಟ್ಕೊಂತಾ ಇರ್ತಾನೆ, ಅವನು ಸುಟ್ಕೊಂತಾ ಇರ್ತಾನೆ. ಇದು ಬಹಳ ನೆನ್ಪಿಡ್ಕೋಬೇಕಂತ ಬಹಳ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ನಂಗೆ ತುಂಬಾ ಜನ ಕೇಳಿದಾರೆ, ಸರ್ ಅವ್ರಿಗೆ ನಾನು ನೋಡಿದೆ ಹೊಟ್ಟೆ ಕಿಚ್ಚು, ನನ್ನ ಒಂಥರ ನೋಡ್ತಾರೆ ಹಂಗೆ ಅಂತ. ಖಂಡಿತ ವರಿ ಮಾಡ್ಬೇಡ್ರಿ, ಆಲ್ ದ ಬೆಸ್ಟ್ ಹೇಳಿ ಇನ್ನೂ ಹೊಟ್ಟೆ ಹೊರ್ಕೊಳ್ಳಿ. ಅಲ್ಲ ಸರ್, ಅವ್ರ ಹೊಟ್ಟೆಲಿ ಅವ್ರು ಬೆಂಕಿ ಹಾಕೊಂಡ್ರೆ ಅವ್ರ ತಾನೇ ಉರ್ದೋಗೋದು, ನಿಮಗೆ ಏನ್ ಎಫೆಕ್ಟ್ ಆಗುತ್ತೆ? ಧೈರ್ಯವಾಗಿರ್ಬೋದು ನಾವು. ಅದು ಹೊಟ್ಟೆ ಕಿಚ್ಚು. ಅದರಿಂದ ಏನಾಗುತ್ತೆ ಅಂದ್ರೆ, ಹೊಟ್ಟೆ ಕಿಚ್ಚು ಪಟ್ಟಿರೋ ವ್ಯಕ್ತಿಯ ಮೇಲೇನು ಪರಿಣಾಮ ಆಗಲ್ಲ, ಹೊಟ್ಟೆ ಕಿಚ್ಚು ಪಡ್ತಿರೋ ವ್ಯಕ್ತಿನೇ ಪರಿಣಾಮಕ್ಕೆ ಗುರಿ ಆಗ್ತಾನೆ. ಅವನಿಗೇನೆ ಧಗ ಉರಿಯ ಸ್ಟಾರ್ಟ್ ಆಗ್ಬಿಡುತ್ತೆ. ಅವಾಗ ಅವ್ನಿಗೇನಾಗುತ್ತೆ, ಕಾನ್ಸಂಟ್ರೇಷನ್ ಡೈವರ್ಟ್ ಆಗುತ್ತೆ, ಅವ್ನಿಗೇನು ಕೆಲಸ ಮಾಡಕ್ಕಲ್ಲ. 24 ಗಂಟೆ ಅವನೇ ಚಿಂತೆ ಮಾಡ್ತಾ ಇರ್ತಾನೆ, ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಅವನದೇ ಎಲ್ಲ ಓಡ್ತಾ ಇರುತ್ತೆ 24 ಗಂಟೆ. ಇದಕ್ಕಿದೆ ಭಯಗಳು ಸ್ಟಾರ್ಟ್ ಆಗುತ್ತೆ. ಭಾರತ ನಿಮ್ ಗಿಡ ಬೆಳೆಸ್ದಂಗೆ ಅಷ್ಟೇ, ಇನ್ನೇನಿಲ್ಲ ಬೇಸಿಕಲಿ. ಅದಕ್ಕೆ ಮೋಸ್ಟ್ ಡೇಂಜರಸ್ ಇದು. ಮೋಸ್ಟ್ ಡೇಂಜರಸ್. ತುಂಬಾ ಜನ ಫೇಲ್ಯೂರ್ ಆಗೋದು ಹೊಟ್ಟೆ ಕಿಚ್ಚಿಂದ. ಇದು ಅದ್ಭುತವಾದ ರಹಸ್ಯ ಇದು. ಹೊಟ್ಟೆ ಕಿಚ್ಚಿರೋರು ಬಹಳ ಫೇಲ್ಯೂರ್ ಆಗ್ತಾರೆ. ಅವ್ರಿಗೇನು ಹೇಳಿಗೆನೆ ಆಗಲ್ಲ. ಅಂದ್ರೆ ನಾನು ಹೇಳ್ತಿರೋದು ಮೆಟೀರಿಯಲಿಸ್ಟಿಕ್ ಅಂತಾನೆ ಅಲ್ಲ, ಯಾವ್ದೇ ತರ ಮಾನಸಿಕವಾಗಿ ಅವ್ರ ಪ್ರಬುದ್ಧತೆಗೆ ಬರೋದು ಬಹಳ ಕಷ್ಟ ಆಗುತ್ತೆ. ಇದು ಬಿಡ್ಬೇಕು, ಮನಸ್ಸನ್ನ ಕ್ಲೀನ್ ಮಾಡ್ಕೊಡೋದಂದ್ರೆ ಇವೆಲ್ಲ. ಆಮೇಲೆ ಅಸೂಯೆ ಬಿಡ್ಬೇಕು. ಹೊಟ್ಟೆ ಕಿಚ್ಚು ಬೇರೆ, ಅಸೂಯೆ ಬೇರೆ.
ಅಸೂಯೆ ಬಿಡ್ಬೇಕು ಫಸ್ಟ್. ಅವನಿಗೆ ಬಂತಲ್ಲ ಅಂತ ಸಂತೋಷ ಪಡಲ್ಲ ಬಹಳ ಜನ. ನೀವು ಮೋಸ್ಟ್ ನೋಡಿ, ನೀವು ತುಂಬಾ ಖುಷಿಯಾಗಿ ಹೋಗಿ ಸಮಾಜದಲ್ಲಿ ಹೇಳ್ತಾ ಇರಿ, ನನ್ಗೆ ಈ ತರ ಒಂದು ಒಳ್ಳೆ ಕೆಲಸ ಸಿಕ್ತು, ನಂಗೆ ಈ ತರ ಒಂದ್ ಒಳ್ಳೆ ಸಂಬಳ ಸಿಗ್ತಾ ಇದೆ, ಅಥವಾ ನಂಗೆ ಈ ತರ ಒಂದು ಒಳ್ಳೆ ಹೆಂಡತಿ ಸಿಕ್ಕಿದ್ದಾಳೆ, ಅಥವಾ ನಂಗೆ ಒಳ್ಳೆ ಮಗು, ನೀವ್ ಹೇಳಿ, ಎಷ್ಟೋ ಜನ ಅದಕ್ಕೆ ನಿಮ್ಗೆ ರೆಸ್ಪಾನ್ಸೇ ಮಾಡಲ್ಲ. ಹೌದು, ಅಸೂಯೆ. ಅವ್ರಿಗೆಲ್ಲ ಇರುತ್ತೆ, ಹೊಟ್ಟೆ ಕಿಚ್ಕೊಡಕ್ ಏನು ಇರಲ್ಲ ಅಲ್ಲಿ, ಏನೋ ಅಸೂಯೆ, ಏನ್ ಹೇಳಲ್ಲ ನಿಮಗೆ, ಅವರು ಎಲ್ಲ ರೆಸ್ಪಾನ್ಸ್ ಮಾಡಲ್ಲ ಪಾಸಿಟಿವ್ ಆಗಿ. ಇದೇ ನಾನು ಇಷ್ಟು ಖುಷಿಯಾಗಿ ಎಲ್ಲ ಹೇಳ್ದೆ, ನಾನೇನ್ ತುಂಬಾ ಎಕ್ಸಾಗ್ರೇಟ್ ಆಗಿ ಹೇಳ್ದ ಅಂತ ನಿಮಗೆ ಅನ್ಸ್ಬಿಡುತ್ತೆ ರಪ್ಪ ಅಂತ. ಅಥವಾ ಹೇಳಿ ತಪ್ಪಾಯ್ತಾ ಅಥವಾ ರಾಂಗ್ ಪರ್ಸನ್ ಹತ್ರ ಹೇಳಿದೀನ, ಸೊ ಈ ತರ ಅವ್ರೇ ನಂಗೆ ರೆಸ್ಪಾನ್ಸ್ ಮಾಡ್ಲಿಲ್ಲ, ನಾನು ಎಷ್ಟೇ ಸಾಧನೆ ಮಾಡೋದು ನಮ್ಗೆ ಏನು ಮಾರಲ್ ಆಗಿ ಮಾತಾಡೋದೇ ಇಲ್ಲ, ಈ ತರ ಏನೇನೇನೋ ಕಲ್ಟಿವೇಟ್ ಆಗುತ್ತೆ. ತುಂಬಾ ಜನ ಫೇಲ್ಯೂರ್ಸ್ ಆಗ್ತಾರೆ ಈ ತರದೆಲ್ಲ ತಿಳ್ಕೊಂಡು. ಅವ್ರ ಸಕ್ಸಸ್ ಅಂತ ಅವ್ರು ಏನ್ ಖುಷಿ ಪಟ್ಟು ಹೇಳಿರ್ತಾರೆ, ಮಕ್ಕಳಲ್ಲಿ ಆಗುತ್ತೆ ಸರ್. ಮಕ್ಕಳಲ್ಲಿ ನೀವು ಬಂದಾಗ ಅಪ್ರಿಶಿಯೇಟ್ ಮಾಡ್ಲಿಲ್ಲ ಅಂತಂದ್ರೆ ಮಕ್ಕಳು ನೆಕ್ಸ್ಟ್ ಪರ್ಸೆಂಟೇಜ್ ಕಮ್ಮಿ ಬರುತ್ತೆ ಅವ್ರದ್ದು. ಯಾವ್ದೇ ವ್ಯಕ್ತಿ ಆಗ್ಲಿ ಮೋಟಿವೇಶನ್, ಮಾರಲಿಟಿ ಬಹಳ ಇಂಪಾರ್ಟೆಂಟ್, ಬೆಂತಟ್ಟದು. ಸೊ ಹಂಗೆ ಅಸೂಯೆ ಟಾಪಿಕ್ ಅಲ್ಲಿ ಅವೆಲ್ಲ ಬರುತ್ತೆ. ಅಸೂಯೆ ಅದು ಮೋಸ್ಟ್ ಡೇಂಜರಸ್. ಇನ್ನೊಬ್ಬನ ಹಾಳು ಮಾಡ್ದಂಗೆ, ಸಮಾಜನೂ ಹಾಳು ಮಾಡ್ದಂಗೆ, ನೆಗೆಟಿವಿಟಿನ ಸ್ಪ್ರೆಡ್ ಮಾಡ್ತಾ ಇರೋಂಥದ್ದೆಲ್ಲ ಸದಾ. ಸೊ ಇದನ್ನೆಲ್ಲ ಬಿಡ್ಬೇಕು. ಆಮೇಲೆ ಕೋಪ, ಮದ, ಮಾತ್ಸರ್ಯ, ಇವೆಲ್ಲ ಏನೇನಿದೆ ಬೇರೆ ಎಲ್ಲ ಏನೇನಿದೆ, ಕಾಮ, ಕ್ರೋಧ, ಮದ, ಮಾತ್ಸರ್ಯ, ಇದೆಲ್ಲ ಸಹಜವಾಗಿರೋಂಥ ಇಂದ್ರಿಯ, ಎಲ್ಲ ಇದನ್ನು ಕಮ್ಮಿ ಮಾಡ್ಕೊಂಡು ಅವನು ಶಾಂತವಾಗಬೇಕು ಮೊದಲು. ಯಾಕಂದ್ರೆ ನಮ್ಗೆ ತಿಳಿದವಂಗೆ ಅಥವಾ ನಾವು ಓದಿರೋಂಗೆ ಅರಿಷಡ್ವರ್ಗಗಳನ್ನ ಮೀರಿ ಹೋಗ್ಬೇಕು ಅಂತ ಹೇಳ್ತಾರೆ. ಬಟ್ ಅರಿಷಡ್ವರ್ಗಗಳನ್ನೇ ಅರ್ಥ ಮಾಡ್ಕೊಂಡ್ರೆ ಅವಾಗ ನಾವು ಕಂಟ್ರೋಲ್ ಅಲ್ಲಿ ಇಡ್ಬೋದು. ಕರೆಕ್ಟ್ ಸರ್, ಅದು ಮೀರೋದೇನ ಅವಶ್ಯಕತೆ ಇಲ್ಲ. ಮೀರದು ಅದೆಲ್ಲ ಸಿದ್ಧಿ ಮಾಡ್ಕೋಬೇಕು, ನಾ ಇನ್ನೊಂದೇನ ಮಾಡ್ಬೇಕು, ಅದೆಲ್ಲ ಸರಿ. ಮೀರ್ಬೇಕಂತ ಏನಿಲ್ಲ. ಆಹಾರ, ನಿದ್ರೆ, ಭಯ, ಮೈಥುನಂಚ. ಫಸ್ಟ್ ಇರೋದೇ ಅದು. ಆಹಾರ, ನಿದ್ರೆ, ಭಯ, ಮೈಥುನ ಇದೇ ಇರೋಂಥದ್ದು ಫಸ್ಟ್. ಸೊ ಫಸ್ಟ್ ಅರಿಷಡ್ವರ್ಗಗಳನ್ನ ಅರ್ಥ ಮಾಡ್ಕೊಳ್ಳಿ, ಸಹಜವಾಗಿ ತಗೋಬೇಕು ಅದನ್ನ ಮೊದಲು. ಅದೇ ನಮ್ಮಲ್ಲೇ ಏನಾಗ್ತಾ ಇದೆ, ಯಾವ ಭಗವಂತನು ಹೇಳಿಲ್ಲ ನೀನ್ ನೀರು ಹೋಗ್ಬಿಡು, ನೀನ್ ಇದನ್ ಮಾಡ್ಕೊಂಡ್ಬಿಡು ಅಂತ ಹೇಳಿಲ್ಲ. ಅದು ಇರುತ್ತೆ ಯಾರಿಗೋ ಕೆಲವ್ರಿಗೆ, ಅವ್ರಿಗೆ ಇಂಟೆನ್ಸಿಟಿ ಇರುತ್ತೆ, ನಾನು ಸಿದ್ಧಿ ಪುರುಷನಾಗ್ಬೇಕು, ನಾನು ಇದನ್ನ ಅಚೀವ್ ಮಾಡ್ಬೇಕು, ನಾನು ಆ ಸ್ಥಿತಿಗೆ ಹೋಗ್ಬೇಕು, ಈ ಸ್ಥಿತಿಗೆ ಹೋಗ್ಬೇಕು, ಕುಂಡಲಿನಿ ಜಾಗೃತಿ ಮಾಡ್ಕೋಬೇಕು. ಸೊ ಈ ತರ ವ್ಯಕ್ತಿಗಳ ವಿಚಾರ, ಅದು ಪದ್ಧತಿ ಇದೆ, ಅದಕ್ಕೆ ಆದಂತ ಮಾರ್ಗಗಳಿವೆ, ಅದು ಬೇರೆ ವಿಚಾರ. ಸಾಧಕರ ಮಾರ್ಗನಕ್ಕಿಂತ ಅದೊಂದು ಮಾರ್ಗ ಬೇರೆ, ಅದು ಮಾರ್ಗನೇ ಬೇರೆ ಅದು. ಸೊ ಅದಲ್ಲ, ಈಗ ಸಾಮಾನ್ಯ ಮನುಷ್ಯ ಬದುಕ್ಬೇಕಲ್ಲ ಈಗ ಫಸ್ಟ್. ಈಗ ಸಾಮಾನ್ಯವಾಗಿ ಬದುಕದ್ ಫಸ್ಟ್ ಕಲ್ತ್ರೆ ತಾನೆ ಆಮೇಲೆ ಅವೆಲ್ಲ ಅದು ಸಿಗಕ್ಕಾದ್ರೂ ಇದನ್ನ ಫಸ್ಟ್ ರೆಡಿ ಮಾಡ್ಕೋಬೇಕಲ್ಲ. ಸೊ ಹಿಂಗ್ ನೋಡ್ಬೋದು, ನಮ್ಮಲ್ಲೇ ಇರುವಂತಹ ಅರಿಷಡ್ವರ್ಗಗಳನ್ನ ಹಿಂಗ್ ನೋಡ್ಬೋದು. ಯಾಕಂದ್ರೆ ಘಟನೆಗಳು ಆಗ್ತಾ ಇರುತ್ತೆ, ಪ್ರಸಂಗಗಳಾಗ್ತಾ ಇರುತ್ತೆ, ತುಂಬಾ ಜನ ಭೇಟಿ ಮಾಡ್ತಾ ಇರ್ತೀವಿ, ಎಷ್ಟೊಂದು ಕಲಹಗಳು, ಅದಕ್ಕೆ ಪರಿಹಾರನೇ ಇರಲ್ಲ. ಹೆಂಗೆ ಇದನ್ನ ಅರ್ಥ ಮಾಡ್ಕೊಬಹುದು? ಇದು ಏನಿಲ್ಲ, ಅದನ್ನೇ ಹೇಳಿದ್ನಲ್ಲ. ಈಗ ಮೊದಲು ಇಷ್ಟನ್ನ ನಾನು ನನ್ನಲ್ಲಿ ಇವೆಲ್ಲ ಏನೇನಿದೆ, ನನ್ನಲ್ಲಿ ಇವೆಲ್ಲ ಇದೆಯಾ ಅಂತ ಫಸ್ಟ್ ನಾನು ಸೆಲ್ಫ್ ಅನಾಲಿಸಿಸ್ ಮಾಡ್ಕೋಬೇಕು. ಅದೇ, ಅದು ತುಂಬಾ ತರ್ಕ ಆಗ್ಬಾರ್ದಲ್ಲ ಅಂತ. ತರ್ಕ ಇಲ್ವೇ ಇಲ್ಲ. ತರ್ಕ ಎಲ್ಲಿದೆ? ಇಲ್ಲಿ ಇರೋದೇ ಒಂದೇ ಉತ್ತರ. ತರ್ಕ ಯಾವಾಗ ಬರುತ್ತೆ? ಅದೇ 24 ಗಂಟೆ ಹಂಗಿದ್ಯಾ ಹಿಂಗಿದ್ಯಾ ಅನ್ಸುತ್ತೆ. ತರ್ಕ ಎಲ್ಲಿದೆ? ನನ್ನ ಹೊಟ್ಟೆ ಕಿಚ್ಚಿದ್ಯಾ, ಹೊಟ್ಟೆ ಕಿಚ್ಚಿಲ್ವಾ, ಮುಗಿತ್. ಈಗ ಅನಿರುದ್ಧ ಅಂತ ಇದಾರೆ ಇಲ್ಲಿ ನನ್ ಮುಂದೆ. ಅನಿರುದ್ಧ ಅವ್ರಿಗೆ ಇವತ್ತು 2 ಲಕ್ಷ ರೂಪಾಯಿ ದುಡ್ಡು ಬರ್ತಾ ಇದೆ ತಿಂಗಳ. ನಾನ್ ಸಂತೋಷ ಪಡ್ತಾ ಇದೀನಿ, ಸಂತೋಷ ಪಡ್ತಾ ಇಲ್ಲ, ನಂಗೆ ಗೊತ್ತಾಗುತ್ತಲ್ಲ. ಅದಲ್ಲೇ ತರ್ಕ ಮಾಡೋಂಥದ್ದೇನಿದೆ? ನನ್ನಲ್ಲಿ ಅಯ್ಯೋ 2 ಲಕ್ಷ ಬರ್ತಾ ಇದೆ ಅನಿರುದ್ಧಿಗೆ ಅಂದ್ರೆ ಅಲ್ಲಿ ತರ್ಕ. ಸಿಂಪಲ್ ಬೈನರಿ, ಇದ್ಯಾ ಇಲ್ವಾ ಅಷ್ಟೇ. 0-1 ಅಷ್ಟೇ, ಇದ್ಯಾ ಇಲ್ವಾ, ಮುಗಿದು ಹೋಯ್ತು ಕತೆ. ನಿನ್ನಲ್ಲಿ ಇದ್ಯಾ, ನಿನ್ನಲ್ಲಿ ಇಲ್ವಾ? ಇಲ್ಲ ಹಂಗಾರೆ ನನಗೆ ಅದಿಲ್ಲ, ಹಂಗಾರೆ ನಿನ್ನಲ್ಲಿ ಹೊಟ್ಟೆ ಕಿಚ್ಚಿಲ್ಲ. ಇನ್ನೊಂದು, ಅನಿರುದ್ಧ ಅಂದ್ರೆ ಏನೋ ಖುಷಿ ವಿಚಾರ ಹೇಳಿದ್ರು. ಸುಮ್ಮನೆ ನಾನ್ ಸೆಲೆಬ್ರೇಟ್ ಮಾಡ್ದ ಅವ್ರ ಜೊತೆ, ಎಸ್ ಅನಿರುದ್ಧ ವಾವ್ ಸೂಪರ್ ಅಂತ ಸೆಲೆಬ್ರೇಟ್ ಮಾಡ್ದ, ಮುಗಿತ್. ನನ್ನಲ್ಲಿ ಅಸೂಯೆ ಇಲ್ಲ. ಒಳ್ಳೇದ್ ಬಯಸಿದ್ನ ಅವ್ರಿಗೆ, ಒಳ್ಳೇದಾಗ್ಲಿ, ಮುಂದೆ ಹೋಗ್ಲಿ ಅಂತ ಹೇಳ. ಬೆನ್ ತಟ್ಟಿನ ಜೊತೆ ಕೂತ್ಕೊಂಡು ಅವ್ರು ಹೇಳಿದ್ರ ಬಗ್ಗೆ ಚರ್ಚೆ ಮಾಡೋಣ, ಕೂತ್ಕೊಂಡು ಏನಾಯ್ತು ಅಂದ್ರೆ ಯಾವ ತರ ಮಾಡಿದ್ವಿ, ಏನ್ ಮಾಡಿದ್ವಿ, ವೆರಿ ಫ್ಯಾಂಟಾಸ್ಟಿಕ್, ಹೌದಾ, ಯಾವ ತರ, ಹಿಂಗೆ ಚರ್ಚೆ ಮಾಡೋದು, ಮೋಟಿವೇಶನ್ ಮಾರಲ್ಕೊಂಡ. ಅದ್ರ ಜೊತೆ ನಾನು ಬೆರುತ್ನ, ನಿಮ್ಮ ಖುಷಿ ಜೊತೆ ನಾನು ಬೆರುತ್ನ, ಮುಗಿದೋಯ್ತು. ಅಲ್ಲಿಗೆ ನನಗೆ ಅಸೂಯೆ ಇಲ್ಲ. ಅಸೂಯೆ ಇಲ್ದೇ ಇರೋದೇ ಸ್ನೇಹಿತರು ಅಂತ ಹೇಳ್ಬೋದೇನೋ. ಎಕ್ಸಾಕ್ಟ್ಲಿ, ಅಸೂಯೆ ಇಲ್ಲ, ಹೊಟ್ಟೆ ಕಿಚ್ಚಿಲ್ಲ. ಆಲ್ವೇಸ್ ನಿಮ್ ಬಗ್ಗೆ ಭಗವಂತನ ಹತ್ರ ಕೂತ್ಕೊಂಡು, ಈಗ ನಾವು ಎಲ್ಲ ಹೇಳ್ತೀವಿ ಬೆಳಗ್ಗೆ ಎದ್ದ ತಕ್ಷಣ ಎಲ್ಲಾರು ಕೂಡ ಹೇಳ್ಬೇಕಾಗುತ್ತದೆ, ಸರ್ವೇ ಜನ ಸುಖಿನೋ ಭವಂತ. ಅದ್ ಮಂತ್ರ ಮುಖೇನ ಮಾತ್ರ ಹೇಳೋದಲ್ಲ. ಸರ್ವೇ ಜನ ಸುಖ, ಎಲ್ಲರೂ ಸುಖವಾಗಿಲ್ಲಪ್ಪ ಪ್ರಪಂಚದಲ್ಲಿ ಅಂತ ಬಯಸೋದು ಇದೆ ನನ್ನಲ್ಲಿ ಅಂದ್ರೆ, ಅಲ್ಲಿಗೆ ನನ್ನಲ್ಲಿ ಯಾವ್ದೇ ತರ ನೆಗೆಟಿವಿಟಿ ಇಲ್ಲ ಅಂತ. ಅದ್ರಲ್ಲಿ ತರ್ಕ ಬಂತು, ನನಗೆ ಗೊತ್ತಾಗುತ್ತಲ್ಲ. ಸೆಲ್ಫ್ ಐಡೆಂಟಿಟಿ ಯಾರು ನನಗೆ ಹೇಳ್ಕೊಡೋದೇ ಬೇಕಾಗಿಲ್ಲ, ಸೆಲ್ಫ್ ಅನಾಲಿಸಿಸ್. ಅದಕ್ಕೆ ರಮಣ ಮಹರ್ಷಿಗಳು ಯಾವಾಗ್ಲೂ ಅದನ್ನ ಹೇಳ್ತಾ ಇದ್ರು. ಫಸ್ಟ್ ನಿನ್ ಬಗ್ಗೆ ನೀನ್ ತಿಳ್ಕೊ, ಯಾಕೆ ಬಂದಿದ್ಯಾ ಅಂತ. ನಾನ್ ಯಾರು, ನೀನ್ ಯಾರು ಅಂತ, ಹೂ ಆಮ್ ಐ ಅಂತ ಅವ್ರು ಅದನ್ನೇ ತಾನೆ ಪ್ರತಿಪಾದನೆ ಮಾಡಿದ್ದು ರಮಣ ಮಹರ್ಷಿಗಳು. ಅವ್ರ ಕೊನೆ ತನಕ ಅದೇ ಸಿದ್ಧಾಂತದಲ್ಲೇ ಬೇಕಾದಷ್ಟು ಬೆಳಕನ್ನ ಗೊತ್ತೋದಂತ ಜಗತ್ತಿಗೆ. ಹೌದು, ಕರೆಕ್ಟ್ ಅಲ್ವಾ? ಸೆಲ್ಫ್ ಅನಾಲಿಸಿಸ್ ಇಂದ ನೀವ್ ಏನ್ ಪರಿಹಾರ ಮಾಡ್ತೀರಾ? ಸೊ ನಿಮಗೆ ಇಲ್ಲಿ ಈ ಪ್ರಾರಬ್ಧವನ್ನ ನಲಿಫೈ ಮಾಡ್ಕೊಳ್ಳಿ. ಫಸ್ಟ್ ಮನಸ್ಸು ರೆಡಿ ಆಗ್ಬೇಕಲ್ಲ ಸರ್, ಬೇಸ್ಮೆಂಟ್ ರೆಡಿ ಆಗ್ಬೇಕಲ್ಲ, ಅದಕ್ಕೆ ಇದೆಲ್ಲ ಕ್ಲಿಯರ್ ಆಗ್ಬೇಕು ಫಸ್ಟ್. ಸೊ ಮನಸ್ಸಿನ ಶುದ್ಧಿಯಿಂದಾನೇ ನೆಕ್ಸ್ಟ್ ಟಾಪಿಕ್.
ನೀವ್ ಮನಸ್ಸು ಶುದ್ಧಿ ಇಲ್ದಲ್ಲ ನೀವೇನ್ ಪರಿಹಾರ ಮಾಡೋದು ಏನೂ ಆಗಲ್ಲ. ಅದೇ ದೇವಸ್ಥಾನಕ್ಕೆ ಸುತ್ತಾನೆ ಇರೋದೆ, ಅದೇ ಮಾಡಿಸ್ತಾನೆ ಇರೋದೆ, ಅದೇ ಜಪ ಸುಮ್ನೆ ಕೆಲವರು ಜಪ ಎಲ್ಲ ಮಾಡ್ತಿರ್ತಾರೆ, ಸುಮ್ನೆ ಕೆಟ್ಟದಕ್ಕೆ ಅಂತಾನು ಮಾಡ್ತಿರೋರು ಇದ್ದಾರೆ. ಅವರಲ್ಲಿ ಏನೇನೋ ಓಡ್ತಿರುತ್ತೆ ಕ್ಲೇಶ, ಅವನಿಗೆ ಹಂಗಾಗಬೇಕು, ಇವನಿಗೆ ಹಂಗಾಗಬೇಕು, ಅವ್ನ್ ಬಿಡಬಾರ್ದು, ಇವನ್ ಬಿಡಬಾರ್ದು ಅಂತ ಜಪ ಮಾಡ್ತಿರ್ತಾರೆ. ಅದೇ ಜಪ ಮಾಡ್ತಾ ಇದ್ರು ಅವ್ರದ್ದು ಅಟೆನ್ಷನ್ ಬೇರೆ ಎಲ್ಲೋ ಇರಲ್ಲ. ಯಾಕೆ ಅಂದ್ರೆ ಇವರು ಜಪ ಮಾಡಕ್ಕಿಂತ ಮುಂಚೆ ಇದನ್ನ ಶುದ್ಧಿ ಮಾಡ್ಕೊಂಡಿಲ್ಲ. ಅಂದ್ರೆ ಈ ಕ್ರಿಯಾಮಾಣ ಅಂತ ಏನಿದೆ, ಇದು ಬಿಗ್ಗೆಸ್ಟ್ ಟಾಪಿಕ್ ಇದು. ಅದೇ ಇದನ್ನ ಒಂದಷ್ಟು ಮುಂದಿನ ಎಪಿಸೋಡ್ಸ್ ಅಲ್ಲಿ ಹೇಳೋಣ. ಮಂತ್ರ ಜಪ ಹೆಂಗ್ ಮಾಡ್ಬೇಕು, ಹೆಂಗ್ ಮಾಡಿದ್ರೆ ಫಲ ಬರುತ್ತೆ, ಬೇರೆ ಬೇರೆ ಸಿದ್ಧಾಂತಗಳು, ಬೇರೆ ಬೇರೆ ಅಂಗಗಳನ್ನ ನಾವು ಮಾತಾಡೋಣ. ಸೊ ಈಗ ಕ್ರಿಯಾಮಾಣ ಇಂದ ನಾವು ಒಂದು ಜ್ಯೋತಿಷದಿಂದ ಒಂದು ಐಡಿಯಾ ಬರುತ್ತೆ, ಯಾವ ಒಂದು ಪ್ರಾರಬ್ಧಕ್ಕೆ ಯಾವ ತರಹ ಪರಿಹಾರ ಪಡೆಯೋದಕ್ಕೆ ಯಾವ ತರ ಕ್ರಿಯೆಗಳನ್ನ ಮಾಡಬಹುದು ಅಂತ. ಸೊ ಕ್ರಿಯಾಮಾಣ ಅದರಲ್ಲಿ ನಮ್ಗೆ ಹಿಂಗೆ ಕ್ಲಾರಿಟಿ ಸಿಗ್ಬೋದು, ಅಂದ್ರೆ ಏನೇನ್ ಕ್ಲಾರಿಟಿ ಸಿಗ್ಬೋದು. ಇವಾಗ ಒಂದು ಸಮಸ್ಯೆಯಿಂದ ಒಬ್ಬರಿಗೆ ಓಕೆ ಇದರಿಂದ ಪ್ರಾರಬ್ಧವಾಗಿ ಈ ತರ ನನಗೆ ಇವಾಗ ಈ ಪ್ರಸಂಗಗಳನ್ನ ನಾನು ಫೇಸ್ ಮಾಡ್ತಾ ಇದ್ದೀನಿ. ಮುಂದಿನ ಸ್ಟೆಪ್ ಸ್ಟಾರ್ಟಿಂಗು ಮನಃಶುದ್ಧಿ ಅಂತ ಹೇಳಿದ್ರಿ. ಸೊ ಮನಸ್ಸಿನ ಶುದ್ಧಿ ಎಷ್ಟು ದಿನ ಮಾಡ್ಬೇಕು, ಅದಕ್ಕೇನಾದ್ರೂ ಒಂದು ಅದಕ್ಕೂ ಒಂದು ನಿಮಿತ್ತ ಅಂತ ಇದೆಯಾ, ಹಿಂಗೆ ಏನ್ ಸ್ಟೆಪ್ಸ್ ಇದೆ ಅದಕ್ಕೆ? ಮನಸ್ಸಿನ ಶುದ್ಧಿ ಅಂದ ತಕ್ಷಣ ಓಕೆ ನನ್ ಮನಸ್ಸು ಶುದ್ಧಿ ಆಗೋದು ಅಂತ ಹೇಳಕ್ಕಾಗಲ್ಲ. ಸೊ ಅದು ಒಂದು ಪ್ರಾಸೆಸ್ ಅಂತ ಇಟ್ಕೊಳ್ಳೋಣ. ಒಬ್ಬ ಮಾನವನಿಗೆ ಅದೊಂದು ಪ್ರಾಸೆಸ್. ಅವನ ಅರಿಷಡ್ವರ್ಗಗಳನ್ನ ಅವನೇ ಅರ್ಥ ಮಾಡ್ಕೊಳ್ಳೋಕ್ಕೂ ಸಮಯ ಬೇಕು. ಯಾಕಂದ್ರೆ ಎಷ್ಟುದು ಬ್ಯಾಗೇಜ್ ಅಂತ ಹೇಳ್ದಂಗೆ ಈ ಜೀವನದಲ್ಲಿ ಎಷ್ಟು ಬ್ಯಾಗೇಜ್ ಇತ್ತು ಅದರಿಂದ ಆಚೆ ಬರಕ್ಕೆ ತುಂಬಾ ಕಷ್ಟ. ಯಾಕಂದ್ರೆ ಬರೋರಾಗಿದ್ರೆ ಎಲ್ಲಾರು ಬೇಗ ಪರಿವರ್ತನೆ ಆಗೋಗ್ತಾ ಇದ್ರು. ಬಟ್ ಮನಸ್ಸಿನ ವಿಚಾರ ಬಂದಾಗ ಎಷ್ಟೊಂದು ಅದು ದೃಢವಾಗಿ ಹ್ಯಾಬಿಟ್ಸ್ ಆಗಿರುತ್ತೆ. ಸೊ ಹೆಂಗೆ ನಾವು ಪರಿವರ್ತನೆ ಆಗಿ ಒಳ್ಳೆ ಮಾರ್ಗದಲ್ಲಿ ಹೋಗ್ಬಹುದು? ಇದು ಹೆಂಗೆ ಸರ್, ಇದು ಪ್ರಾಕ್ಟೀಸ್ ಮಾಡ್ಬೇಕು. ಇದು ಇವತ್ತೇನಾಗಿದೆ ಅಂದ್ರೆ ಎಸ್ಪೆಷಲಿ ಈ ಜನರೇಷನ್ ಆಗಿರೋಂಥದ್ದು ಪೆಥಟಿಕ್ ಥಿಂಗ್ ಏನಂದ್ರೆ, ತುಂಬಾ ಶೋಚನೀಯವಾಗಿ ನಾವು ಇವತ್ತು ಬದುಕ್ತಾ ಇದೀವಿ. ಪ್ರಾಕ್ಟೀಸ್ ಇಲ್ಲ ನನಗೆ, ಸತ್ಸಂಗದ ಪ್ರಾಕ್ಟೀಸ್ ಇಲ್ಲ. ಸತ್ಸಂಗ ಅಂದ ತಕ್ಷಣ ಬರೇ ಭಜನೆ ಮಾಡುವಂತದ್ದು ಅಥವಾ ಎಲ್ಲೋ ಹೋಗಿ ಯೋಗ ಮಾಡುವಂತದ್ದು ಒಂದೇ ಅಲ್ಲ. ಅದು ಹೌದು ಅದ್ಭುತ, ಆದ್ರೆ ಈಗಿನ ಕಾಲಕ್ಕೆ ಅದು ಸಿಗ್ತಾ ಇಲ್ಲ. ಸೊ ನೀನು ಸತ್ಸಂಗ ಅಂದ್ರೆ ಏನು, ನೀನು ವ್ಯಕ್ತಿಗಳ ಜೊತೆ ಬೆರೆಯುವಂಥದ್ದು, ಒಳ್ಳೆ ವ್ಯಕ್ತಿಗಳ ಜೊತೆ ಬೆರೆಯುವಂಥದ್ದು. ಈಗ ಏನ್ ಮಾಡ್ತಾರೆ ಸಿಕ್ಕಾಗ, ಈಗ ಇದನ್ನೆಲ್ಲ ಗೊತ್ತಿರುತ್ತೆ, ಸಮಸ್ಯೆನೇ ನಾನು ಮಾತಾಡ್ತಾ ಇರ್ತೀನಿ ಸದಾ. ನಮ್ಮಪ್ಪ ಹಿಂಗ್ ಮಾಡ್ದು, ನಮ್ಮಮ್ಮ ಹಿಂಗ್ ಮಾಡ್ದು, ನಾನ್ ಹಿಂಗ್ ಮಾಡ್ದೆ, ನಾನು ಹೆಂಟ್ ಹಿಂಗ್ ಮಾಡ್ದು, ಅಥವಾ ನಂಗೆ ಇಲ್ಲಿ ಯಾರ ಕೈ ಕೊಟ್ರು, ಬರೇ ಇದೇ 20 ಗಂಟೆ ಸಮಸ್ಯೆ ಮಾತಾಡ್ತಿದ್ವಿ. ಅಥವಾ ಸಮಸ್ಯೆಗೆ ನಾವು ಪರಿಹಾರವನ್ನ ನಾವು ಮಾತಾಡಲ್ಲ. ಪರಿಹಾರ ಮಾತಾಡದೆ ಸತ್ಸಂಗ ಫಸ್ಟ್. ಅಂದ್ರೆ ನೀವು ಒಳ್ಳೆ ವ್ಯಕ್ತಿಗಳ ಜೊತೆ ನೀವು ಸಹವಾಸ ಮಾಡಿದಾಗ, ನೀವು ಏನೋ ಸಮಸ್ಯೆ ಬಂತು, ನೀವೇನ್ ಮಾಡ್ತೀರ, ಬೇಸಿಕಲಿ ಯಾರೋ ಒಬ್ರು ದೈವಜ್ಞರೋ, ಜ್ಯೋತಿಷಿಗಳು, ಯಾರೋ ಒಬ್ರು ತಿಳಿದವರು, ಸನ್ಯಾಸಿಗಳು, ಯೋಗಿಗಳು, ಯತಿಗಳು ಯಾರ ತನೋ ಹೋಗಿ ಸಮಸ್ಯೆನ ಪ್ರಸ್ತಾಪ ಮಾಡ್ತೀರಾ. ಅವ್ರು ಅದಕ್ಕೆ ಸಮಾಧಾನ ಇದು ಎಲ್ಲ ಮಾತಾಡಕ್ಕೆ ಶುರು ಮಾಡ್ತಾರೆ. ಅದು ಎಷ್ಟು ಸತ್ಯ ಆಗುತ್ತೆ, ಒನ್ ಟೈಮ್ ಆಗುತ್ತೆ ಅಷ್ಟೇ. ಅಲ್ಲಿ ನೀವು ಸತ್ಸಂಗ ಮಾಡಿದ್ರಿ, ಒಬ್ಬ ಅದ್ಭುತವಾದಂತ ಒಬ್ಬ ಜ್ಞಾನಿ ಅಥವಾ ಸತ್ಸಂಗ ಮಾಡಿದ್ರಿ, ಆ ಜ್ಞಾನನ ನೀವೇ ಬೆಳೆಸ್ಕೊಳ್ಳಿ, ನಾವೇ ಬೆಳೆಸ್ಕೊಳ್ಳೋಣ. ಎಲ್ಲ ಒಂದ್ 5 ಜನ ಹುಡುಗರಿದ್ದಾರೆ, 10 ಜನ ಹುಡುಗರಿದ್ದಾರೆ, ಎಲ್ಲ ಫ್ರೆಂಡ್ಸ್ ಸೇರಿದ್ದಾರೆ, ಒಂದ್ ಸತ್ಸಂಗದ ಬಗ್ಗೆ ಮಾತಾಡಿ, ಒಂದ್ ಒಳ್ಳೇದ್ ಮಾಡಿ, ಒಳ್ಳೇದ್ ಪ್ರಾಕ್ಟೀಸ್ ಮಾಡೋಣ. ಒಳ್ಳೇದ್ ಮಾತಾಡೋದನ್ನ ಫಸ್ಟ್ ಪ್ರಾಕ್ಟೀಸ್ ಮಾಡಲ್ಲ ನಾವು. ಫಸ್ಟ್ ನಾವೇನಂದ್ರೆ ಒಳ್ಳೇದ್ ಮಾತಾಡೋದನ್ನ ಪ್ರಾಕ್ಟೀಸ್ ಮಾಡೋದನ್ನ ಮರ್ತ್ಬಿಟ್ಟಿದೀವಿ. ಮೋಟಿವೇಶನ್ ಮಾಡೋದು, ಮತ್ತೆ ಇನ್ನೊಬ್ರಿಗೆ ಯಾರೋ ಕಷ್ಟದಲ್ಲಿದ್ದಾರೆ ಅಂದಾಗ 4 ಜನ ಹೋಗ್ಬಿಟ್ಟು ಅವನ್ನ 4 ಜನ ಫ್ರೆಂಡ್ಸ್ ಇರ್ತಾರೆ, ಆ 4 ಜನ ಫ್ರೆಂಡ್ಸ್ ಅಲ್ಲಿ ಒಬ್ಬಂಗೆ ಯಾರಿಗೋ ಕಷ್ಟ ಇದೆ, ಇಬ್ರು ಕಷ್ಟ ಇದೆ ಅಂದ ತಕ್ಷಣ ಅವ್ನ್ ಕಷ್ಟ ಇರೋನು ಸ್ವಲ್ಪ ವ್ಯತಿರಿಕ್ತವಾಗಿ ಆಡ್ತಾ ಇರ್ತಾನೆ, ಅದು ಸಹಜ. ಯಾಕಂದ್ರೆ ಅವ್ನು ತುಂಬಾ ಡಿಪ್ರೆಷನ್ ಹೋಗಿರ್ತಾನೆ, ಅವ್ನಿಗೆ ಏನೇನಾಗಿರುತ್ತೆ ಅದನ್ನೇ ಅರ್ಥ ಮಾಡ್ಕೊಂಡಿರಲ್ಲ. ಇವ್ ಫ್ರೆಂಡ್ಸ್ ಬರೇ ಸುತ್ತಕ್ಕೆ, ಪಾರ್ಟಿ ಮಾಡಕ್ಕೆ, ಅಲ್ಲೆಲ್ಲ ಹೋಗಕ್ಕೆ, ಇಲ್ಲೆಲ್ಲ ಹೋಗಕ್ಕೆ, ಅವನ ಜೊತೆ ಸುತ್ತಾಡಕ್ಕೆ, ಬರೇ ಇಷ್ಟಕ್ಕೆ ಟೂರ್ ಹೋಗಕ್ಕೆ, ಟ್ರಿಪ್ ಹೋಗಕ್ಕೆ, ಇದಕ್ಕೆ ಮಾತ್ರ ನಿಮಿತ್ತವಾಗಿದ್ದಾಗ ಸಂಬಂಧಗಳಿಗೆ ಬೆಲೆನೇ ಇಲ್ಲ. ಹೌದು. ಸೊ ಅವಾಗ ನೀವು ಸತ್ಸಂಗ ಮಾಡೋದೇ ಇಲ್ಲ. ಇದು ಹೆಂಗ್ ಬ್ಯೂಟಿಫುಲ್ ಆಗಿದೆ ಅಂದ್ರೆ, ಇಲ್ಲೇ ಇರೋದು, ಇಲ್ಲೇ ಇದೆ ಎಷ್ಟೋ ಸಮಸ್ಯೆಗಳ ಪರಿಹಾರ. ಈಗ ನಾವೇನ್ ಚರ್ಚೆ ಮಾಡ್ತಾ ಇದೀವಿ ಇಲ್ಲೆಲ್ಲ ಇದೆ, ಎಲ್ಲೂ ಹೋಗೋದ್ ಬೇಕಾಗಿಲ್ಲ. ನಮ್ಮಲ್ಲಿ ನಾವು ರೆಡಿ ಮಾಡ್ಕೊಳ್ಳೋದು, ಪ್ರಾಕ್ಟೀಸ್ ಮಾಡ್ಬೇಕು. ಒಳ್ಳೇದನ್ನ ಮಾತಾಡೋದನ್ನ ಫಸ್ಟ್ ಪ್ರಾಕ್ಟೀಸ್ ಮಾಡ್ಬೇಕು. ಈಗ ನಾನಿದ್ದೀನಿ, ಅನಿರುದ್ಧವ್ರು ಇದಾರೆ, ಇನ್ನೊಬ್ರು ಮೇಡಮ್ ಇದಾರೆ, ಎಲ್ಲ ಒಂದ್ 5 ಜನ 10 ಜನ ಇದೀವಿ. ಒಳ್ಳೇದ್ ಮಾತಾಡೋಣ, ಒಳ್ಳೆ ವಿಚಾರನ ಮಾತಾಡೋಣ. ಅವಾಗ ಏನಾಗುತ್ತೆ, ಶಬ್ದ ಬ್ರಹ್ಮ ಅಂತ ಹೇಳ್ತೀವಿ. ಅವಾಗ ಒಳ್ಳೆ ವಿಚಾರಗಳೇ ಉದ್ಭವ ಆಗ್ತಾ ಇರುತ್ತೆ. ಯಾಕೆಲ್ಲ ವಾಕಿಂದಾನೇ ಎಲ್ಲ ಇರೋದು. ಯಾವಾಗ್ಲೂ ಒಳ್ಳೇದೇ ನಮ್ ಸುತ್ತಲೂ ಹರಡ್ತಾ ಇರುತ್ತೆ. ಅವಾಗ ನಮ್ಗೆ ಏನಾಯ್ತು, ಅಲ್ಲಿಗೆ ಸತ್ಸಂಗ ಆಯ್ತು. ಸೊ ಜೊತೆಗೆ ಒಳ್ಳೇದನ್ನ ಬಯಸೋದನ್ನು ಪ್ರಾಕ್ಟೀಸ್ ಮಾಡ್ಬೇಕು. ಯಾರೋ ಬಂದು ಹೇಳಿದ್ರು, ನಾನು ತುಂಬಾ ಸತಿ ಅಬ್ಸರ್ವ್ ಮಾಡ್ತಾ ಇರ್ತೀನಿ ತುಂಬಾ ಕಡೆ, ಈ ಮದ್ವೆ ಮನೆಗಳಲ್ಲಿ ಮತ್ತೆ ತುಂಬಾ ಸಮಾರಂಭಗಳಲ್ಲಿ ಹೋಗಿ ಯಾರು ಕೂಡ ಯಾರನ್ನು ಏನು ಮಾತಾಡ್ಸಲ್ಲ. ಅಂದ್ರೆ ಮಾತಾಡ್ಸ್ತಾರೆ ಇನ್ ದ ಸೆನ್ಸ್ ಹೆಂಗೆ, ಆರಾಮಿದ್ದೀರಾ, ಚೆನ್ನಾಗಿದ್ದೀರಾ, ನಿಮ್ ಮಗಳು ಮದ್ವೆ ಆಯ್ತಾ, ನಿಮಗೆ ಎಷ್ಟು ಸೈಟ್ ಮಾಡಿದ್ದಾರೆ, ನಮ್ಮ ಮಳೆಯಲ್ಲಿ ಸೈಟ್ ಮಾಡಿದ್ದಾರೆ, ನಮ್ಮ ಮಗ ಇಲ್ಲಿ ಸೈಟ್ ಮಾಡಿದ್ದಾರೆ, ಅವ್ರು ಇಷ್ಟು ಕ್ಯಾಶ್ ಮಾಡಿದ್ದಾರೆ, ನಿಮ್ಗೆ ಸ್ಯಾಲ್ರಿ ಬಂತು, ಅವ್ನಿಗಷ್ಟು ಪ್ಯಾಕೇಜ್ ಜೊತೆ ಇಷ್ಟೇ ಮಾತಾಡ್ತಾರೆ ಹೊರತು ಇದರಿಂದ ಏನ್ ಉಪಯೋಗ ಬರುತ್ತೆ? ಅವೆಲ್ಲ ಸ್ಮಾಲ್ ಟಾಕ್ ಅಷ್ಟು ಬರುತ್ತೆ. ಆಮೇಲೆ ಮೊಬೈಲ್ ಇಟ್ಕೊಳ್ತಾರೆ, ಕೂತ್ಕೊಳ್ತಾರೆ, ಮುಗಿದೋಯ್ತು. ಅವನಿಗೆ ಏನಾಗಿದೆ, ಅಥವಾ ಅವ್ನಿಗೆ ಯಾರಿಗೂ ಕಷ್ಟದಲ್ಲಿ ಇರೋನ್ ಬಂದಿರ್ತಾನೆ ಅನ್ಕೋಣ. ನನ್ನ ಹತ್ರ ತುಂಬಾ ಜನ ಪಾಪ ಬಂದು ನನ್ನ ಹತ್ರ ಹತ್ತಿರದಿದೆ, ಗಂಡಸರು ಅವ್ರಿಗೆಲ್ಲೂ ಒಳಕ್ಕಾಗಲ್ಲ, ದೊಡ್ಡ
ದೊಡ್ಡ ಪೊಸಿಷನ್ ಅಲ್ಲಿ ಇರೋರು, ದೊಡ್ಡ ದೊಡ್ಡ ಹುದ್ದೆಯಲ್ಲಿರೋರು ನನ್ ಮುಂದೆ ಬಂದು ಕೂತು ಹತ್ತಿದ್ದಾರೆ. ಯಾಕೆ ಹತ್ತಿದ್ದಾರೆ ಅಂತಂದ್ರೆ ಇವತ್ತಿನ ಸಮಾಜದ ಸ್ಥಿತಿ ಆಗಿದೆ. ಅಂದ್ರೆ ನಿಮ್ಗೆ ಕ್ರಿಯಾಮಾಣ ಎಷ್ಟು ಹಾಳಾಗಿದೆ ಅನ್ನೋದಕ್ಕೆ ಇದು ಬರೇ ವ್ಯಕ್ತಿ ಜೊತೆಗೆ ವ್ಯಕ್ತಿಯ ಸೃಷ್ಟಿ ಹೇಗೆ ಜೊತೆಗೆ ಮಾಡ್ಕೊಂತಾನೆ ಅನ್ನೋದನ್ನು ಬಹಳ ಇಂಪಾರ್ಟೆಂಟ್ ಆಗಿ ಬರುತ್ತೆ. ಅಂದ್ರೆ ಭಾವನೆಗಳನ್ನ ಎಕ್ಸ್ಪ್ರೆಸ್ ಮಾಡೋ, ಅದನ್ನ ಹೇಳೋದು, ಅದನ್ನ ಈಗ ಮದ್ವೆ ಅದ ಹೇಳ್ತಿದೆ ಮದ್ವೆ ಮನೇಲಿ. ಸೊ ಏನ್ ಮಾಡ್ತಾರೆ, ಯಾರೋ ಏನೋ ಅವನೇನೋ ಸ್ವಲ್ಪ ಓದಿರಲ್ಲ ಅಥವಾ ಏನೋ ಪೆದ್ದ ಅಂತ ಇವ್ರು ನಾವ್ ಯಾರು ಪೆದ್ದ ಫೇಲ್ಯೂರ್ ಜಗತ್ತಲ್ಲಿ ಯಾರು ಪೆದ್ರಲ್ಲ ಸರ್. ಪ್ರತಿಯೊಬ್ಬ ಮನುಷ್ಯನು ಬುದ್ಧಿವಂತ. ನಾನ್ ಬೇಕಾದ್ರೆ ಪ್ರೂವ್ ಮಾಡಬಲ್ಲೆ ಈ ಮನುಷ್ಯ ಬುದ್ಧಿವಂತ ಅಂತ. ಅವ್ನ್ ಇದ್ರಲ್ಲಿ ಬುದ್ಧಿವಂತ, ಅವ್ನ್ ಇದ್ರಲ್ಲಿ ಆ ಬುದ್ಧಿವಂತಿಕೆ ಇಲ್ದಲೇ ಇರಬಹುದು, ಬಟ್ ಅದ್ರಲ್ಲಿ ಅವನಿದ್ದಾನೆ. ಎಷ್ಟೋ ಜನ ಹೇಳ್ತಾರೆ ಸರ್ ನಾವು ಇದನ್ನ ಕ್ಲೀನ್ ಮಾಡ್ತಾ ಇದೀವಿ, ಅವರು ಟಾಯ್ಲೆಟ್ ಕ್ಲೀನ್ ಮಾಡೋರು ಬಂದಿದಾರ, ನಮ್ಗೆಲ್ಲ ಕಸ ಎಲ್ಲ ತಗೊಂಡೋಗ್ ಬರ್ತಾರೆ, BBMP ಅವರು ಎಲ್ಲ ಬರ್ತಾರೆ, ಮುನ್ಸಿಪಾಲಿಟಿ ಅವರು. ಸರ್ ಅವ್ರು ಎಷ್ಟು ಇಂಪಾರ್ಟೆಂಟ್ ಸರ್, ಹೌ ಮಚ್ ಇಂಪಾರ್ಟೆಂಟ್ ಸರ್. ಅವ್ರು ಇಲ್ಲ ಅಂದ್ರೆ ನಾವು ಬದುಕಕ್ಕೆ ಆಗಲ್ಲ ಸರ್. ಗ್ರೇಟೆಸ್ಟ್ ವ್ಯಕ್ತಿಗಳವರು ಯಾರು ಸರ್ ಮಾಡ್ತಾರೆ? ನಾವು ನಮ್ಮನೆ ಕಸ ಹೊಡಿಯಲ್ಲ ಸರ್. ನಮ್ಮನೆ ಕಸ ಹೊಡಿಯಕ್ಕೆ ನಾವು 50 ಯೋಚನೆ ಮಾಡ್ತೀವಿ. ಯಾರೋ ನಮ್ಮನೆ 5 ಜನ ಒಂದ್ 4-10 ಜನ ಮನೆಗ್ ಬಂದು ಹೋದ್ರು ಅಂದ್ರೆ 3 ದಿನ ಆದ್ಮೇಲೆ ಟಾಯ್ಲೆಟ್ ತೊಳೆಯಲ್ಲ ನಾವು. ಬಂದು ಹೋಗ್ಬಿಟ್ಟಿರೋ ಜನ ಹೆಂಗ್ ತೊಳೆಯೋದು ಅಂತ ಇಸ್ಯೂಸ್ ಮಾಡ್ಕೊಂಡಂತ ಮಾಡ್ತೀವಿ. ಅಂತದಲ್ಲಿ ಅವರು ಜಗತ್ತನ್ನ ಕ್ಲೀನ್ ಮಾಡ್ತಾರಲ್ಲ ಸರ್. ಅದಕ್ಕೆ ಆ ಪ್ರೊಫೆಷನ್ ಬೆಲೆ ಇಲ್ವಾ? ಹಂಗಾರ ಅವನಿಗೆ ದಡ್ಡನ? ಹಂಗಾರೆ ಅವ್ರ ಹಂಗಾರ ಪೆದ್ರ? ಆಟೋ ಡ್ರೈವರ್ ಸರ್, ಅವ್ರು ಏನ್ ಎಷ್ಟು ಜವಾಬ್ದಾರಿಯಿಂದ ಅವರು ಜೀವನ ಮಾಡ್ತಿರ್ತಾರೆ ಸರ್. ಎಲ್ಲಿಂದ ಎಲ್ಲಿ ಕರ್ಕೊಂಡು ಹೋಗ್ತಿರ್ತಾರೆ ಸರ್. ಬಸ್ ಡ್ರೈವರು, ಕಂಡಕ್ಟರ್ಗಳು, ನೀವ್ ಎಲ್ಲಿಂದ ಅದು ತಗೊಳ್ಳಿ ಸರ್. ಸರ್ ಇಲ್ಲಿ ಯಾವ ಪ್ರೈಮ್ ಮಿನಿಸ್ಟರ್ ಇಂದ ಹಿಡಿದು ಕೊನೆ, ಅಂದ್ರೆ ಪ್ರೈಮ್ ಮಿನಿಸ್ಟರ್ ಸ್ಟಾರ್ಟ್, ಇದು ಕೊನೆ ಅಂತ ನಾನು ಹೇಳ್ತಾ ಇಲ್ಲ, ಸಿಂಗಲ್ ಲೈನ್ ಸರ್ ಇದು. ದೇರ್ ಇಸ್ ನೋ ಹೈಟ್, ದೇರ್ ಇಸ್ ನೋ ಲೋ, ಎವ್ರಿಬಡಿ ಇಸ್ ಇಂಪಾರ್ಟೆಂಟ್. ಅದೇ ಈ ವ್ಯಾಲ್ಯೂ ಸಿಸ್ಟಮ್ ಇಂದ ನಾವು ಈ ವ್ಯಾಲ್ಯೂ ಸಿಸ್ಟಮ್ ಅಲ್ಲಿ ಏನಾಗುತ್ತೆ, ನೀವು ಮದುವೆ ಹೋದಾಗ ಅವ್ರು ಏನ್ ಮಾಡ್ತಾರೆ, ಅದ್ರ ಫಂಕ್ಷನ್ ಇದಕ್ಕೆ ಹೋದಾಗ ಅದನ್ನ ಡಿಪ್ರೆಷನ್ ಗೆ ತಂದ್ಬಿಡ್ತಾರ. ಅವ್ನ್ ಮಾತಾಡ್ದಲ್ಲೇ ಇರೋದು, ಅವ್ನ ಬಗ್ಗೆ ಏನೋ ಹೌದೇನೋ ಏನೋ ಮಾಡ್ತಿದ್ಯಾ, ಓ ಹೌದಾ, ಇವ್ರೇನೋ ಬಹಳ ದಬಾಕ್ ಬಿಟ್ಟಿದ್ದಾರೆ ಅನ್ನಂಗೆ. ಇವ್ರೇನೋ ಮಾಡಿರಲ್ಲ. ಫಸ್ಟ್ ಆಫ್ ಆಲ್ ಒಂದ್ ಸೀಕ್ರೆಟ್ ಇದೆ ಸರ್, ಯಾರು ಸಾಧನೆ ಮಾರ್ಗದಲ್ಲಿ ಹೋಗ್ತಾರೆ, ಸಿದ್ಧಿ ಸಾಧನೆ ಅಥವಾ ಇನ್ನೊಂದೇನೋ ಅಚೀವ್ಮೆಂಟ್ ಅಂತ ಹೋಗ್ತಾರೆ, ಅವ್ರು ಯಾರನ್ನು ತೇಜೋವಧೆ ಮಾಡಲ್ಲ, ಯಾರನ್ನು ಅಂಡರ್ ಎಸ್ಟಿಮೇಟ್ ಮಾಡೋದೇ ಇಲ್ಲ. ಬಹಳ ಮುಖ್ಯವಾದ ಪಾಯಿಂಟ್ ಇದು. ಅವ್ರು ಖಂಡಿತ ಮಾಡಲ್ಲ. ಅದನ್ನ ನಾವು ಅರ್ಥ ಮಾಡ್ಕೋಬೇಕು. ಯಾರು ಲೋ ಲೆವೆಲ್ ಅಲ್ಲಿ ಯೋಚನೆ ಮಾಡ್ತಿರ್ತಾರೆ, ಇವ್ರೇನೋ ಇವ್ರಿಗೇನೋ ಸಂಬಳ ಬಂದಿದೆ, ಏನೋ ಬಂದಿದೆ, ಆಯ್ತು ಯಾವ್ದೋ ಜನ್ಮಾಂತರದ ಪುಣ್ಯ, ಕೆಲವು ಏನೋ ಧನ ಬಂದಿದೆ, ಪೂರ್ವಜಿತ ಆಸ್ತಿ ಬಂದಿದೆಲ್ಲ ಸರಿ, ನೀ ಸುಖ ಇರು, ಯಾಕೆ ಬೇಡ ಅದು. ಅದನ್ನ ಅಹಂಕಾರವಾಗಿ ಅದು ಮತ್ತೆ ಬರುತ್ತೆ. ಅವ್ನ್ ಮತ್ತೆ ಏನಾಗ್ತಾನೆ ಕಥೆಗಳೆಲ್ಲ ಮುಂದೆ ಹೇಳ್ತೀನಿ. ಆ ತರ ಕ್ರಿಯೆಗಳು ಮುಂದೆ ಆಗಿ ಆತರ, ಯಾಕಂದ್ರೆ ಅವನು ಶಾಪ, ಅವನನ್ನ ಅವಮಾನ ಮಾಡಿರ್ತ, ಅವ್ನು ನೊಂದಿರ್ತಾನಲ್ಲ, ಆ ನೋವು ಕೂಡ ಪಾಪವಾಗಿ ಪರಿವರ್ತನೆ ಆಗುತ್ತಲ್ಲ. ಅದಕ್ಕೆ ಅಷ್ಟದಶ ಪುರಾಣೇಶು ವ್ಯಾಸಸ ಗೃಧಿತ ದ್ವಯಂ ಪರೋಪಕಾರ ಪುಣ್ಯಾಯ ಪಾಪಾಯ ಪರಪೀಡನಂ. ವ್ಯಾಸರು ಹೇಳಿದ್ರು, ನೀ ಏನು ಪರೋಪಕಾರ ಮಾಡು, ಪುಣ್ಯ ಸಿಗುತ್ತೆ. ಏನ್ ಪರೋಪಕಾರ ಅಂದ್ರೆ ಫಿನಾನ್ಷಿಯಲಿ, ಮೆಂಟಲಿ, ಎಮೋಷನಲಿ, ಎಲ್ಲ ತರ ನಿಂಗೆ ಏನೇನ್ ಜಗತ್ತಲ್ಲಿದೆ ಅದೆಲ್ಲದ್ರ ಬಗ್ಗೆ ಪಾಸಿಟಿವ್ ಆಗಿ ನೀನು ಒಬ್ಬ ಮನುಷ್ಯನ್ ಕೊಟ್ರೆ ಅದು ನಿಂಗೆ ಪುಣ್ಯವಾಗಿ ಪರಿವರ್ತನೆ ಆಗುತ್ತೆ. ಅದೇ ಉಲ್ಟಾ ನೀನು ಅವ್ರಿಗೆ ಅದೇ ಅವಮಾನ ಮಾಡೋದು, ಪಾಪ ಅವ್ನು ನೊಂದ್ಕೊಂತಾನೆ, ನಾನು ಏನ್ ಮಾಡ್ಲಿ ಅಂತ ಬಂದು ಹೇಳ್ತಾರೆ, ಸರ್ ನಾನು ಏನ್ ಮಾಡ್ಲಿ ಸರ್, ತುಂಬಾ ಕಷ್ಟಪಡ್ತೀನಿ, ಮೆಮೊರಿ ಇಲ್ಲ, ನಂಗೆ ಮರ್ತೋಗುತ್ತೆ, ನಂಗೆ ಓದಕ್ ಆಗ್ತಾ ಇಲ್ಲ, ಫೇಲ್ ಆಗ್ತೀನಿ ಸರ್ ಮಗ. ಸರ್ ಸಮಾಜದಲ್ಲಿ ಹೆಂಗೆ ಹೇಳೋದು ಸರ್? ಸರ್ ಎಷ್ಟು ಕಷ್ಟಪಡ್ತೀನಿ, ಕೆಲಸ ಸಿಕ್ಕಿಲ್ಲ ಸರ್. ಅದಕ್ಕೆ ಜ್ಯೋತಿಷ ಅಲ್ಲಿ ಮತ್ತೆ ಬರುತ್ತೆ. ಅಲ್ಲ ಹೇಳಿ ಉದ್ಯೋಗ ಜ್ಯೋತಿಷ ಅಂತ ಅಲ್ಲಿ ನಾವು ಅವರಿಗೆ ಕೊಡ್ಬೋದು ಗೈಡ್ಲೈನ್ಸ್. ನೀನ್ ಯಾಕೆ ಇದನ್ನ ಮಾಡ್ತೀಯ, ಮಾಡಬೇಡ, ನಿನ್ ಇದಾಗಲ್ಲ, ಇದನ್ನ ಹೋಗು ಅಂತ ಅದು ಬರುತ್ತೆ ಜ್ಯೋತಿಷ ಬಂದಾಗ ಹೇಳ್ತೀನಿ. ಅಂದ್ರೆ ನಾನು ಹೇಳ್ತಿರೋದು ಏನಂದ್ರೆ, ಈ ವ್ಯಾಲ್ಯೂ ಸಿಸ್ಟಮ್ ನ ನಾವು ತಪ್ಪಾಗಿ ವ್ಯಾಲ್ಯೂ ಸಿಸ್ಟಮ್ ನ ನಾವು ಅಡಾಪ್ಟ್ ಮಾಡ್ಕೊಂಡಿದ್ದೀವಿ. ಅಡಾಪ್ಟ್ ಮಾಡಿ ಅಂತ ಕಡೆ ಹೋಗ್ಬೇಡಿ ಅಂತ ನಾನು ಹೇಳೋದು. ಯಾರು ಇದನ್ನ ಸರಿ ಮಾಡ್ಕೋಬೇಕು ಅಂತಿದೆ ಅಂತ ಕಡೆ ಅಲ್ಲಿ ಏನಾಯ್ತು, ಸೃಷ್ಟಿನೇ ಚೇಂಜ್ ಆಗೋಯ್ತಲ್ಲ, ನೆಗೆಟಿವ್ ಆಗೋಯ್ತಾ. ಸೊ ಅಲ್ಲಿಗೆ ಸತ್ಸಂಗ ಇಲ್ಲ, ಆಮೇಲೆ ಪಾಸಿಟಿವ್ ಇದಿಲ್ಲ, ಎಲ್ಲ ನಾವು ನೆಗೆಟಿವ್ ಅಲ್ಲೇ ಸುತ್ತಾ ಇರ್ತೀವಿ. ಬಟ್ ಅದು ಮನುಷ್ಯನ್ ಸಹಜ ಗುಣ ಅಲ್ವಾ? ಅಂದ್ರೆ ಇವಾಗ ಚೆನ್ನಾಗ್ ಆಗ್ತಾ ಇದೆ ಅಂದ್ರೆ ಅಹಂಕಾರ ಬರಬಹುದು. ಅಂದ್ರೆ ಸಂಸ್ಕಾರ ಇದ್ದು ಆ ಅಹಂಕಾರನ ಕರ್ಬ್ ಮಾಡಿದ್ರೆ ಅದು ಸಂಸ್ಕಾರದ ಮೇಲೆ ಅದು ಅವನ ಸಂಸ್ಕಾರ. ಅದನ್ನ ಅರ್ಥ ಮಾಡ್ಕೋಬೇಕು. ಅದ್ ಅರ್ಥ ಮಾಡ್ಕೋ, ಆ ವಿವೇಚನೆ ಅವನಲ್ಲಿ ಇದ್ರೆ ಅವನು ಓಕೆ, ಅವ್ನ್ ಕರೆಕ್ಟ್ ದಾರಿಲಿ ಹೋಗ್ತಾ ಇದೆ ಅಂತ ಹೇಳ್ಬೋದು. ಅದೇ ತಾನೇ ಸರ್ ಪುರುಷಾರ್ಥ ಅಂತ ಹೇಳೋದು. ನೀವು ಬಿದ್ದಾಗ ಒಂಥರ ಎದ್ದಾಗ ಒಂಥರ, ಅದ್ರ ಪುರುಷಾರ್ಥ ಎಲ್ಲ ಆಯ್ತು, ಒಂಥರ ಗೊಂಬೆ ಅಂತ, ಅಂದ್ರೆ ವೈಯಕ್ತಿಕವಾದಂತ ವ್ಯಕ್ತಿತ್ವನೇ ಇರಲ್ಲ ಅಂತ ಅರ್ಥ ಅಲ್ಲಿಗೆ. ಇಫ್ ಯು ಗಾಟ್ 10 crores, ನೀವು ಅದನ್ನ ದುರಂಕಾರವಾಗಿ ಪ್ರೊಜೆಕ್ಟ್ ಮಾಡ್ಬಿಟ್ರಿ ಅಂತಂದ್ರೆ ಅಲ್ಲಿ ನಿಮ್ಗೆ ವ್ಯಕ್ತಿತ್ವ ವಿಕಾಸನೆ ಎಲ್ಲ ಆಯ್ತು, ವ್ಯಕ್ತಿತ್ವಕ್ಕೆ ಬೆಲೆ ಎಲ್ಲ ಹೋಯ್ತು, ವ್ಯಕ್ತಿನೇ ಇಲ್ಲಲ್ಲ. ನೀವು ಅನಿರುದ್ಧನ ವ್ಯಕ್ತಿನೇ ಹೊಟ್ಟೋದ್ರಲ್ಲ. ನೀವು 10 ಕೋಟಿ ಆದ್ರಿ ಅಷ್ಟೇ, ಅನಿರುದ್ಧ ಹೊಟ್ಟೋದ್ರಿ, 10 ಕೋಟಿ ಹೊಟ್ಟೋಯ್ತು. ಅವಾಗ ಕರೆಕ್ಟ್, ಅವಾಗ ಅನಿರುದ್ಧೂ ಇರಲ್ಲ. ಯಾಕಂದ್ರೆ ಅನಿರುದ್ಧನು ಕಳೆದೋಗ್ಬಿಟ್ಟಿರ್ತಾನೆ. ಆ ಮನುಷ್ಯನೇ ಬೇರೆ ಮಾರ್ಗ ನೋಡೋದು. ಅದೇ 10 ಕೋಟಿಯಿಂದ ಐಡೆಂಟಿಟಿ ಜಾಸ್ತಿ. ಅದಲ್ವಾ, 10 ಕೋಟಿಗೆ ವ್ಯಾಲ್ಯೂ ಕೊಟ್ವಿ ಅಷ್ಟೇ. 10 ಕೋಟಿಗೆ ವ್ಯಾಲ್ಯೂ ಕೊಟ್ವಿ. ಅವಾಗ ನಾವು ಕ್ರಿಯಾಮಾಣ ಏನ್ ಮಾಡಿದ್ವಿ, ಮತ್ತೆ ಅದನ್ನೇ ಮಾಡಿದ್ವಿ, ತಪ್ಪು ಮಾಡಿದ್ವಿ. ನಾವು ಮತ್ತೆ ತಪ್ಪು ಮಾಡಿದ್ವಿ. ಏನೋ ಈ ಸತ್ಸಂಗ ಇಲ್ಲ, ನಮ್ಮೊಂದು ಕರೆಕ್ಟ್ ಆಗಿರೋ ವಿಚಾರಗಳಿಲ್ಲ, ಏನಿಲ್ಲ, ಬರೇ ಇದಕ್ಕೆ ಆಕರ್ಷಣೆ ಆದ್ಮೇಲೆ ಮೆಟೀರಿಯಲಿಸ್ಟಿಕ್ ಥಿಂಗ್ಸ್ ಗೆ ದುಡ್ಡು ಇದು ಅಂತ. ಸೊ ವ್ಯಕ್ತಿಗೆ ಇದೇ ಇಲ್ಲ.
ಬಲನೇ ಹೊಟ್ಟಾಯ್ತು. ಅವಾಗ ನೀವು ಕ್ರಿಯಾಮಾಣ ಏನ್ ಮಾಡ್ತೀರ ತಲೆ? ಹ್ಮ್. ಕ್ರಿಯಾಮಾಣ ಏನು ಮಾಡಕ್ಕೆ ಬರಲ್ಲ ಸರ್. ಹೌದು. ನಾವ್ ಏನ್ ಮಾಡ್ತೀವಿ ಕ್ರಿಯಾಮಾಣ? ಏನು ಮಾಡಕ್ ಬರಲ್ಲ. ಅಂದ್ರೆ ನಾವು ಮತ್ತೆ ಅದೇ ವ್ಯೂಹದಲ್ಲಿ ಸಿಗಾಕೊಂಡ್ವಿ. ಸೊ ಅವಾಗ ಕ್ರಿಯಾಮಾಣ ಮಾಡಿದಾಗ ಏನಂದ್ರೆ ಇದನ್ನ ಹೆಂಗೆ ಸರಿ ಮಾಡ್ಕೋಬಹುದು ಅವಾಗ ಅರ್ಥ ಮಾಡ್ಕೋಬೇಕು. ಇಲ್ಲ, ನಾನು ಈ ತರ ಇಷ್ಟು ಎಲ್ಲ ಅವಮಾನ ಮಾಡಿದ್ದೆ, ನಾನು ನನ್ನ ತಂದೆ ತಾಯಿಗೆ ಇಷ್ಟು ದುಃಖ ಕೊಟ್ಟಿದ್ದೆ, ನಾನು ನನ್ನ ಗಂಡಂಗೆ ಇಷ್ಟು ತೊಂದರೆ ಮಾಡಿದ್ದೆ, ನನ್ನ ಹೆಂಡತಿಗೆ ಇಷ್ಟು ತೊಂದರೆ ಮಾಡಿದ್ದೆ, ಅಥವಾ ಯಾರೇ ಆಗ್ಲಿ ಯಾವ್ದೇ ಸಂಬಂಧಗಳೇನಾಗ್ಲಿ ಇಷ್ಟು ಮಾಡಿದ್ರೆ ನಂಗೆ ಇವಾಗ ಆಗ್ತದೆ, ಅದನ್ನ ಸರಿ ಮಾಡ್ಕೋಬೇಕು ಸರ್. ಏನ್ ಮಾಡೋದು ಹೇಳ್ತೀನಿ ನೋಡಪ್ಪ, ಇಷ್ಟು ದಾನ ಧರ್ಮ ಮಾಡು. ದುಡ್ಡೇ ಅಂತಲ್ಲ ಸರ್. ನೀವೊಬ್ಬ ಮನುಷ್ಯ ದುಃಖದಲ್ಲಿರೋ ಒಬ್ಬ ಮನುಷ್ಯ ಬಂದಾಗ ಅವನನ್ನ 2 ಅವರ್ ಕೂತ್ಕೊಂಡು ಸಮಾಧಾನ ಮಾತಾಡ್ಸಿ, ಸಮಾಧಾನ ಪಡಿಸಿ, ಒಂದ್ ಲೋಟ ನೀರ್ ಕೊಟ್ಟು, ಒಂದ್ ಸ್ವೀಟ್ ತಿನ್ಸಿ, ಅಥವಾ ಕರ್ಕೊಂಡೋಗಿ ಒಂದೇನೋ ಊಟ ಮಾಡಿಸಿ ಕಳ್ಸಿದ್ರೆ ಅದೇ ದಾನ, ಗ್ರೇಟೆಸ್ಟ್ ದಾನ ಅದನ್ನು ಕೂಡ. ಯಾಕಂದ್ರೆ ಮನುಷ್ಯಂಗೆ ಆ ಸಮಯದಲ್ಲಿ ಅದೇ ಬೇಕಾಗಿರುತ್ತೆ, ಅವನಿಗೇನ್ ಬೇಕಾಗಿರಲ್ಲ. ನಾನು ಹೇಳಲ್ಲ, ನೀವು ಡಿಪ್ರೆಷನ್ ಅಲ್ಲಿ ಇದ್ದಾಗ ಒಬ್ಬ ಮನುಷ್ಯಂಗೆ, ನಾನು ಈ ಡಿಪ್ರೆಷನ್ ಇರ್ತೀನಿ, ಏನೋ ತಲೆ ಕೆಟ್ಟೋಗಿರುತ್ತೆ, ಅವಾಗ ನೀವು ನನ್ ಮುಂದೆ ಭಕ್ಷ್ಯ ಭೋಜ್ಯ ಅಂತಿಂದ ನಾನು ತಿನ್ನಕ್ಕಾಗತ್ತಾ? ನಂಗೆ ಅದು ವಿಷಯವಾಗಿ ಕಾಣುತ್ತೆ ಎಲ್ಲದು. ನನಗೆ ಅದ್ ಬೇಡಪ್ಪ, ನನ್ ಮನಸ್ಸಿಗೆ ಶಾಂತಿ ಬೇಕು ಅಂತೀನಿ. ಅದೇ ಕ್ರಿಯೆಗೆ ಸ್ವಲ್ಪ ಇಂಪಾರ್ಟೆನ್ಸ್ ಕೊಟ್ಟಿದೆ. ದಾನ ಅಂತಂದ್ರೆ ಅವ್ನಿಗೆ ಅಷ್ಟು ದುಡ್ಡು ಕೊಡು, ಅಷ್ಟು ದಾನ ಮಾಡು ಅನ್ನೋದು. ಬಟ್ ಮನಸ್ಸೇ ಶುದ್ಧಿ ಇಲ್ಲ ಅಂತಂದ್ರೆ ಅದ್ರ ಫಲ ಬರಲ್ಲ. ಖಂಡಿತ ಬರಲ್ಲ ಸರ್. ಈಗ ದಾನ ಮಾಡಿ ಆರಾಗಿಸ್ಕೊಂಡು ಏನ್ ಉಪಯೋಗ? ಈಗ ಅನಿರುದ್ಧಿಗೆ ನಾನು ಏನೋ ಕಷ್ಟ ಆಯ್ತು 10,000 ರೂಪಾಯಿ ಕೊಟ್ಟೆ, ಊರಲ್ಲೆಲ್ಲ ಟಾಂಟ ಮಾಡ್ಕೊಂಡ್ ಬಂದ್ರೆ ಅನಿರುದ್ಧಿಗೆ 10,000 ಕೊಟ್ಟೆ, ಅನಿರುದ್ಧಿಗೆ 10,000 ಕೊಟ್ಟೆ. ಕರೆಕ್ಟ್. ಮನೇಲಿ ಹಂಚ್ಕೊಳ್ಳೋದ್ ಬೇರೆ, ಹೆಂಡತಿ ಮಕ್ಳ ಹತ್ರನೋ ತಂದೆ ತಾಯಿ ಹತ್ರ ಅಥವಾ ಯಾರ ಹತ್ರ ಹಂಚ್ಕೊಳ್ಳೋದು. ಈಗ ಅನಿರುದ್ಧಂಗೆ ಏನೋ ಇತ್ತಲ್ಲ, 10,000 ರೂಪಾಯಿ ಕೊಟ್ಟಿನಿ ಅಂತ, ಅದು ಬೇರೆ. ಎಲ್ಲ 10,000 ಕೊಟ್ಟೆ ಏನು ಉಪಯೋಗ ಬಂತು ಅಂದ್ರೆ ಎಲ್ಲಾದ್ರಲ್ಲೂ ಒಂದು ಸಿಸ್ಟಮ್ ಇದೆ. ಆ ಸೂಕ್ಷ್ಮತೆನ ನಾವು ಅರ್ಥ ಮಾಡ್ಕೋಬೇಕಾದ್ರೆ ನಮಗೆ ಗೊತ್ತಿರುತ್ತೆ ಸರ್. ಆಕ್ಚುಲ್ ಆಗಿ ಗೊತ್ತಿರುತ್ತೆ, ನಮಗೆ ನಾವು ಅದನ್ನ ಮಾಡಲ್ಲ ಬೇಕಂತ. ಯಾಕಂದ್ರೆ ಅಹಂಕಾರ ಮೌಢ್ಯ ಅನ್ನೋ ಮುಚ್ಕೊಂಡಿರುತ್ತೆ. ನಾವು ಬರೇ ಕಂಪ್ಯಾರಿಸನ್ ಕೊಡೋಗ್ತೀವಿ, ಅವ್ನ್ ಮಾಡಿಲ್ವ, ಇವನು ಸಮಾಧಾನ ಇಲ್ಲ. ಫಸ್ಟ್ ಆಫ್ ಆಲ್ ಪೇಷನ್ಸ್ ಬೇಕು ಇದನ್ನೆಲ್ಲ ಮಾಡಕ್ಕೆ. ಮೊದಲು ಹಿಂಗಾಗಿದೆ, ಪೇಷನ್ಸ್, ತಾಳ್ಮೆ ಬಹಳ ಇಂಪಾರ್ಟೆಂಟ್. ತಾಳ್ಮೆ ಬಂದಾಗ ಮನಃಶುದ್ಧಿ ಮಾಡ್ಕೊಂಡು ತಾಳ್ಮೆಗೆ ಬಂದು ಈ ತರ ನಾನು ಏನೇನಿಲ್ಲ ಕೆಲವು ವಿಚಾರಗಳನ್ನೆಲ್ಲ ತಲೆಗಿಟ್ಕೊಂಡು ಯಾರನ್ನೂ ಅವಮಾನ ಮಾಡದಲೆ, ಯಾರಿಗೂ ಏನು ಹಂಗಿಸ್ತಾನೆ, ತಾನು ತನ್ನ ಇದರಲ್ಲಿ ಒಂದು ಪ್ರಬುದ್ಧತೆಯನ್ನ ಸ್ಥಾಪನೆ ಮಾಡ್ಕೊಂಡ್ರೆ ನಿಧಾನವಾಗಿ ಪ್ರಾರಬ್ಧ ಕರ್ಮ ಕರಗ್ತಾ ಬರುತ್ತೆ. ಆಮೇಲೆ ನೀವು ಜಪನೋ ಮತ್ತೊಂದು ಮಾಡ್ಕೊಂತ ಹೋದಾಗ ನಿಮ್ಗೆ ಅದಕ್ಕೆ ಯಮ ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ ಅಲ್ವಾ, ಧಾರಣ, ಧ್ಯಾನ, ಸಮಾಧಿ, ಅಷ್ಟಂಗೆ ಹೋಗಿ ಅವರು ಅದನ್ನೇ ಹೇಳಿದ್ದು ಪತಂಜಲಿಯವರು. ಫಸ್ಟ್ ಯಮ ನಿಯಮ ಆಸನ. ಯಮ ನಿಯಮನೇ ಇಲ್ವಲ್ಲ, ನೀನ್ ಆಮೇಲೆ ಆಸನ ಜೊತೆ ಏನ್ ಸಾಧನೆ ಮಾಡಕ್ಕಾಗುತ್ತೆ? ಸಾಧನೆ ಮಾಡಕ್ಕೆ ಸಾಧ್ಯ ಇಲ್ಲ. ನೀ ಎಷ್ಟು ಜಪ ಹೋಮ ಏನ್ ಮಾಡ್ಬೇಕು ಬರಲ್ಲ. ಯಾಕೆಂದ್ರೆ ಯಮ ನಿಯಮ ಇಲ್ಲ ನಿನಗೆ. ನೀ ಮನುಷ್ಯ ಆದಂತನೂ ನೀ ಇದನ್ನ ತಿಳ್ಕೊ. ಈ ಜನರೇಷನ್ಗಂತೂ ಬಹಳ ಬೇಕಾಗಿದೆ. ಸೊ ಕ್ರಿಯಾಮಾಣದಲ್ಲಿ ಸೊ ಬಿಗ್ಗೆಸ್ಟ್ ಹೇಳ್ಕೊಂಡು ಹೋಗುತ್ತೆ ಹಿಂಗೇನೆ. ಸೊ ಮತ್ತೆ ಅವನು ಮನುಷ್ಯ ಕ್ರಿಯಾಮಾಣದಲ್ಲಿ ಸರಿ ಹೋದ ಅವನು ಎಷ್ಟನ್ನ ನನ್ನ ಪ್ರಕಾರ ಸರ್, ಕ್ರಿಯಾಮಾಣದಲ್ಲಿ ಯಾರು ಇದನ್ನೆಲ್ಲ ಅರ್ಥ ಮಾಡ್ಕೊಂಡು ಓಕೆನಪ್ಪ ಹಿಂಗಿದೆ, ನಾನು ಇನ್ಮೇಲೆ ಈ ತರ ಬದುಕ್ಬೇಕು ಅಂತ ಡಿಸೈಡ್ ಆಗ್ತಾನೋ ಅವನ ಸ್ಮೃತಿಯಲ್ಲಿ, ಅವನ್ ಖಂಡಿತ ಒಂದ್ ಹೆಜ್ಜೆ ಮುಂದೋಗ್ತಾನೆ. ಆಮೇಲೆ ಅದನ್ನ ಅಡಾಪ್ಟ್ ಮಾಡಿ ಪ್ರಾಕ್ಟೀಸ್ ಮಾಡ್ಬೇಕು. ಬೇಸಿಕಲಿ ಎಲ್ಲದೂ ಪ್ರಾಕ್ಟೀಸ್. ನೀವು ಕ್ರಿಕೆಟ್ ಆಡ್ತಾರ ಪ್ರಾಕ್ಟೀಸ್ ಮಾಡ್ಬೇಕು, ಓದ್ತೀರಾ ಪ್ರಾಕ್ಟೀಸ್, ಎಲ್ಲ ಪ್ರಾಕ್ಟೀಸ್. ಇದು ಒಳ್ಳೆ ಪ್ರಾಕ್ಟೀಸೇ ಮಾಡ್ಬೇಕು. ಅಭ್ಯಾಸ ಬರುತ್ತೆ. ಅಭ್ಯಾಸ ಮಾಡ್ತಾ ಮಾಡ್ತಾನೆ ಎಲ್ಲದೂ ಮತ್ತೆ ಅಡಾಪ್ಟ್ ಆಗೋದು. ಯಾವ್ದು ಕೂಡ ಹಂಗೆ ಬರೋದಿಲ್ಲ. ಕೆಲವರು ರಿಯಲ್ ಆಗೇ ಇರ್ತಾರೆ, ಅದು ಜನ್ಮಾಂತರ ಸಂಸ್ಕಾರದಿಂದ ಇರ್ತಾರೆ. ಕೆಲವ್ರಿಗೆ ಈ ತರ ಆಗಿ ಬಂದಿರುತ್ತೆ, ಕನ್ಫ್ಯೂಸ್ ಆಗಿರ್ತಾರೆ. ಅಥವಾ ಕೆಲವರು ಸಮಾಜದ ಒತ್ತಡಕ್ಕೆ ಬಿದ್ದು ಕೆಟ್ಟವರಾಗಿರ್ತಾರೆ. ನಾನು ಹಿಂಗೆ ಇದ್ದೆ ಸರ್, ಆದ್ರೆ ಸಮಾಜ ಎಲ್ಲ ನನ್ನನ್ನ ಈ ತರ ತಿದ್ದು ಬಿಡ್ತು ಅಂತ. ಸರಿ ಆಯ್ತು, ಒಪ್ಕೊಳ್ಳೋಣ. ಈಗ ಗೊತ್ತಾಯ್ತಲ್ಲ ಯಾಕೆ ಅಂತ. ಬೇಡ, ಅವನ್ ತಿಂತಾನೆ, ಹಂದಿ ತಿನ್ನದ್ ನೀನ್ ತಿಂತ್ಯಾ? ನೀ ಹಂಗೆ ನಿಂದು ವೈಯಕ್ತಿಕವಾದಂತ ವಿಚಾರಗಳೇ ಇಲ್ವೇ? ಇಂಡಿವಿಜುವಲಿಟಿ ಇಲ್ವೇ? ಆಗಿದ್ರೆ ತರ್ಕ ಇಲ್ವೇ? ಅವನೇನೋ ಮಾಡ್ತಾನೆ, ನೀನು ಮಾಡ್ತೀಯಾ? ಹಂಗೆ ಇದು ಸ್ವಲ್ಪ ಮಾರ್ಮಿಕವಾಗಿ ಇರುವಂತದ್ದು. ಹೌದೌದು, ಇದರಲ್ಲಿ ಸಂದರ್ಭಾನುಸಾರ ಇದಕ್ಕೆ ಉತ್ತರ ಬರುತ್ತೆ. ಹೌದು, ಜನರಲ್ ಕರ್ಮ ಸಿದ್ಧಾಂತ ವರ್ಕಿಂಗ್ ಆಗುತ್ತೆ ಅನ್ನೋದ್ರ ಬಗ್ಗೆ ಚರ್ಚೆ. ಸೊ ಇದಿಷ್ಟು ಬರ್ತಾ ಹೋಗುತ್ತೆ. ಸೊ ಹಾಗೆ ಇಲ್ಲಿ ಯಾರು ಮಾಡಿದಾರೋ ಅವನು ಸ್ವಲ್ಪ ಸರಿ ಹೋಗಿ ನೆಕ್ಸ್ಟ್ ಬರೋದು ಆಗಾಮಿ. ಅಂದ್ರೆ ಈಗ ಏನೇ ನೀನ್ ಇದೆಲ್ಲ ಮಾಡ್ತಾನೋ ನೆಕ್ಸ್ಟ್ ಒಂದು ಆಗಾಮಿ ಆ ತರ ಬದುಕೊಂಡಿರುತ್ತೆ. ಅದು ಈ ಜನ್ಮದಲ್ಲೇ ಆಗುತ್ತೆ. ಆಗಾಮಿ ಅಂದ್ರೆ ಆಗಾಮಿ ಕರ್ಮ ಮುಂದೆ ನೆಕ್ಸ್ಟ್ 4 ಹೇಳಿದೆ: ಸಂಚಿತ, ಪ್ರಾರಬ್ಧ, ಕ್ರಿಯಾಮಾಣ, ಆಗಾಮಿ. ಅಲ್ವಾ? ನನಗೆ ಏನ್ ಮಾಡ್ತೀನೋ ಅದಂಗಿರ್ತೀನಿ. ಅದನ್ನೇ ಹೇಳುದು ಯದ್ಭಾವಂ ತದ್ಭವತಿ, ಯತಮನಃ ತದಸ್ಥಿತಿ. ಇವತ್ತೇನ್ ಯೋಚನೆ ಮಾಡ್ತೀಯ, ನಾಳೆ ಅದಾಗ್ತೀಯಾ. ಚಿಂತೆ ಏನ್ ಮಾಡ್ತೀಯ, ಅದನ್ನೇ ಮಾಡ್ತೀಯಾ ಅಂತ ಬಸವಣ್ಣವರು ಹೇಳಿದ್ರು ಎಲ್ಲ. ಬಟ್ ಚಿಂತೆ ಮೇಲೆ ನಮ್ ಕಂಟ್ರೋಲ್ ಇಲ್ವಲ್ಲ. ಚಿಂತೆ ಮೇಲೆ ನಮ್ ಕಂಟ್ರೋಲ್ ಇದೆ. ಕಂಟ್ರೋಲ್ ಇದೆ. ಯಾಕೆ ಅಂತಂದ್ರೆ ನಾವು ಚಿಂತೆ ಮೇಲೆ ಕಂಟ್ರೋಲ್ ಇಲ್ಲ, ಅದೇ ಚಿಂತೆಯ ಆಕ್ಷನ್ಸ್ ಮೇಲೆ ನಮ್ ಕಂಟ್ರೋಲ್ ಇದೆ. ಚಿಂತೆ ಬರ್ತಿರುತ್ತೆ. ನ್ಯೂರೋ ಸೈಂಟಿಸ್ಟ್ಗಳು ಹೇಳೋ ಪ್ರಕಾರ ನಮ್ಮಲ್ಲಿ 6 ಟ್ರಿಲಿಯನ್ ನ್ಯೂರಾನ್ಸ್ ಇದೆ. ಗೊತ್ತಿಲ್ಲ, 7-8 ಇರ್ಬೋದು.
6 ಟ್ರಿಲಿಯನ್ಸ್ ಅಂತ ಒಂದ್ ಕಡೆ ಮೆನ್ಷನ್ ಆಗುತ್ತೆ. ಎಷ್ಟೋ ನ್ಯೂರಾನ್ ಸೆಲ್ಸ್ ಇದೆ, ಬಿಲಿಯನ್ಸ್ ಆಫ್ ನ್ಯೂರಾನ್ ಸೆಲ್ಸ್ ಇದೆ, ಅದನ್ನ ನಾವು ಫೈಂಡ್ ಔಟ್ ಮಾಡಕ್ ಆಗಿಲ್ಲ. ಇದನ್ನ ಎಷ್ಟೋ ಜನ ಆಸ್ಟ್ರೋಫಿಸಿಸ್ಟ್ಗಳು ಇವತ್ತು ಕೂಡ ತರ್ಕ ಮಾಡ್ತಾ ಇದ್ದಾರೆ. ಈ ಇಷ್ಟು ನ್ಯೂರಾನ್ಸ್ ಅಲ್ಲಿ ಇದೆಲ್ಲ ಎಲ್ಲಿರುತ್ತೆ ಅಂದ್ರೆ ಸೈಂಟಿಫಿಕಲಿ ಇದನ್ನ ಹೇಳ್ಬೋದು ಅನ್ನೋದಕ್ಕೆ ನಾನು ಹೇಳ್ತಾ ಇರೋದು. ಇದನ್ನ ನ್ಯೂರಾನ್ ಸೆಲ್ಸ್ ಅಲ್ಲಿ ಇದೆಲ್ಲ ಡೆವಲಪ್ ಆಗಿರುತ್ತೆ, ನ್ಯೂರಾನ್ ಸೆಲ್ಸ್ ಅಲ್ಲಿ ಡೆವಲಪ್ ಆಗಿರುತ್ತೆ. ಇದೆಲ್ಲ ಬ್ರೈನ್ ಅಲ್ಲಿ ಆಗಿರುತ್ತೋ ಮೈಂಡ್ ಅಲ್ಲಿ ಆಗಿರುತ್ತೋ ಅನ್ನೋದು ಪ್ರಶ್ನೆ ಬರುತ್ತಿಲ್ಲ ಮತ್ತೆ. ಅಂದ್ರೆ ನ್ಯೂರಾನ್ ಸೆನ್ಸ್ ಡೆವಲಪ್ ಆಗಿದೆ, ಎಲ್ಲಿ ಡೆವಲಪ್ ಆಗಿದೆ ಇದೆಲ್ಲ ಹಂಗಾರೆ? ಹಳೆಯದು ಪ್ರಾರಬ್ಧ ಎಲ್ಲಿದೆ? ಬಹಳ ಇಂಪಾರ್ಟೆಂಟ್, ಎಲ್ಲಿದೆ, ಎಲ್ಲಿ ಕೂತಿದೆ ಬಂದು? ಅದೇ ಸದ್ಯಕ್ಕೆ ಇವಾಗ ನನ್ನ ಜೀವನದ್ದೇ ಯಾವ್ದೋ ಮೆಮೊರಿ ಅಂತಂದ್ರೆ ಅದು ಲೆಟ್ಸ್ ಎಲೆಕ್ಟ್ರಿಕಲ್ ಸಿಗ್ನಲ್ಸ್ ಅನ್ಬೋದು. ಜ್ಞಾಪಿಸ್ಕೊಂಡಾಗ್ಲೂ ಅದು ಸಿಗ್ನಲ್ಸ್ ಇಂದ ನನಗೆ ಅದು ಜ್ಞಾಪಕನೂ ಬರುತ್ತೆ, ಮತ್ತೆ ಜ್ಞಾಪಕ ಅಂದ್ರೆ ಆ ಒಂದು ಮೆಮೊರಿಯ ಒಂದು ಭಾವನೆಯನ್ನು ಉದ್ಭವ ಆಗುತ್ತೆ. ಕರೆಕ್ಟ್. ಬಟ್ ಎಲ್ಲಿಂದ ಆಗ್ತಾ ಇದೆ ಅಂತ ನಂಗೆ ಗೊತ್ತಿಲ್ಲ. ಕರೆಕ್ಟ್. ಈಗ ನ್ಯೂರೋಪ್ಲಾಸ್ಟಿಸಿಟಿ ಅಂತ ಹೇಳ್ತೀವಿ ನ್ಯೂರೋ ಸೈನ್ಸ್ ಅಲ್ಲಿ. ಸೈಕಾಲಜಿ, ಸೈಕ್ಯಾಟ್ರಿ ಎಲ್ಲ ಹೇಳುತ್ತೆ ಇದ್ರ ಬಗ್ಗೆ, ಪ್ರತಿಪಾದನೆ ಇದೆ. ನನಗೆ ಬ್ರೈನ್ ಅನ್ನೋದು ಇಮೇಜ್ ಕೂತಿರುತ್ತೆ. ಫಾರ್ ಎಕ್ಸಾಂಪಲ್ ಈ ಮ್ಯಾನಿಫೆಸ್ಟೇಷನ್ಸ್ ಎಲ್ಲ ಕೇಳಿದೀರಾ? ಎಲ್ಲ ನಾವು ಲಾ ಆಫ್ ಅಟ್ರಾಕ್ಷನ್ ಇದೆಲ್ಲ ಕೇಳಿದಿರ. ಅವರೆಲ್ಲ ಹೇಳೋದೇನು, ನೀನ್ ಏನನ್ನ ಬಯಸಿ ತುಂಬಾ ಡೀಪ್ ಮೆಡಿಟೇಷನ್ ಅಲ್ಲಿ ಹೋಗಿ ಅದನ್ನ ಇಮ್ಯಾಜಿನೇಷನ್ ಮಾಡಿ ಕೂತ್ಕೊಂಡ್ರೆ ಅದು ನಿನಗೆ ಸಂಭವಿಸುತ್ತೆ ಮುಂದೆ ಅಂತ ಹೇಳ್ತಾರೆ ಅಲ್ವಾ? ಇದೇ ಕರ್ಮ. ಈಗ ನಾನೀಗ ಕ್ರಿಯೆ ಮಾಡೋದ್ರಲ್ಲಿ ಅದೇ ತಾನೇ ಹೇಳಿದ್ದು. ನೀನೀಗ ಒಳ್ಳೇದನ್ನ ತುಂಬಿ, ಒಳ್ಳೇದನ್ನ ಆರಾಧಿಸಿ, ಒಳ್ಳೇದನ್ನ ಬಯಸಿ, ಒಳ್ಳೇದನ್ನೇ ಮಾಡ್ತಾ ಇದ್ರೆ ದಟ್ ಈಸ್ ಎ ನ್ಯೂರೋಪ್ಲಾಸ್ಟಿಸಿಟಿ. ನೀನೇ ಅದಾಗೋದ್ಯಲ್ಲ. ಯು ಸ್ಟಾರ್ಟೆಡ್ ಇಮ್ಯಾಜಿಂಗ್ ಲೈಕ್ ನಾನು ಇನ್ಮೇಲೆ ಈ ತರ ಬದುಕಬೇಕು, ಒಳ್ಳೇದನ್ನ ಮಾತ್ರ ಅಡಾಪ್ಟ್ ಮಾಡ್ಕೋಬೇಕು, ನಾನು ತಪ್ಪು ಮಾಡಿರೋದನ್ನು ಒಪ್ಕೋಬೇಕು, ಸೆಲ್ಫ್ ಅನಾಲಿಸಿಸ್ ಮಾಡ್ಕೋಬೇಕು, ಅದನ್ನ ತಿದ್ಕೋಬೇಕು. ಮ್ಯಾನಿಫೆಸ್ಟಿಂಗ್ ತಾನೇ ಇದು. ಹೌದು, ಅಂದ್ರೆ ಆ ತರ ವ್ಯಕ್ತಿನ ರೂಪಿಸ್ಕೊಳ್ಳೋದು ದಿನಾಗ್ಲೂ ಅಭ್ಯಾಸದಿಂದ. ವ್ಯಕ್ತಿತ್ವವಾಗಿ ಪರಿವರ್ತನೆ ಆಗ್ತಿದೆ ಮ್ಯಾನಿಫೆಸ್ಟೇಷನ್. ಅದನ್ನೇ ತಾನೇ ನ್ಯೂರೋ ಸೈನ್ಸ್ ಹೇಳ್ತಾ ಇರೋದು. ಇದು ನಾವು ಹೇಳಿಬಿಟ್ಟಿದೀವಲ್ಲ ಆಲ್ರೆಡಿ ಕರ್ಮದಲ್ಲಿ. ಇವ್ರು ಹೇಳ್ತಿರೋದು ಕರೆಕ್ಟೇ, ಬಟ್ ಇದು ಕರ್ಮದಲ್ಲಿ ಇದೆಯಲ್ಲ ಆಲ್ರೆಡಿ, ಇನ್ನೂ ಡೀಪ್ ಆಗಿದೆ ಅಂತ ನಾನು ಹೇಳ್ತಾ ಇರೋದು. ಎಷ್ಟೋ ಯಾವ ಹೇಳಿದಾರೋ ಗೊತ್ತಿಲ್ಲ. ಇದು ಎಷ್ಟೆಷ್ಟೋ ಶತಮಾನಗಳಿಂದ, ಎಷ್ಟೋ ಯುಗಗಳಿಂದಾನೇ ಬಂದಿರುವಂತದ್ದು. ನೀವು ನೋಡಿ ಯಾವ್ದೇ ಪುರಾಣ ಕಥೆ ಎಲ್ಲ ನೋಡಿ, ಮೊರಲ್ ಸ್ಟೋರಿನಲ್ಲಿ ಎಲ್ಲ ಕಡೆ ಹೇಳೋದೇ, ಸಿದ್ರು ಸಾದ್ರು ಅವಧೂತರುಗಳು, ನೋಡಪ್ಪ ನಿನ್ ಕರ್ಮ ಹಿಂಗಿತ್ತು ಹಿಂಗಾಗಿದೆ. ಯಾಕೆ ಹಂಗ ಹೇಳ್ತಾರೆ? ಟ್ರೂ ಫ್ಯಾಕ್ಟ್ ಅದು. ಇವಾಗ ಯೋಚನೆ ಅಂತ ಬಂದಾಗ, ಯೋಚನೆ ಅಂದ್ರೆ ಚಿಂತೆ ಅಂತ ಬಂದಾಗ, ಈ ಕರ್ಮಕ್ ಅನುಸಾರವಾಗಿ ನಾವು ತಗೊಳ್ಳೋ ಆಕ್ಷನ್ಸ್ ಮೇಲೆನೆ ಕರ್ಮಗಳು ಡಿಪೆಂಡ್ ಆಗಿರುತ್ತೆ. ಹೌದು, ಆಕ್ಷನ್ ನನಗೆ ಚಿಂತೆ ಬರುತ್ತೆ. ಅಂದ್ರೆ ಚಿಂತೆ ಎಷ್ಟು ಆಲ್ಮೋಸ್ಟ್ ದಿನಕ್ಕೆ 60,000 ಚಿಂತೆ ಬರುತ್ತೆ ಅಂತ ಹೇಳ್ತಾರೆ. ಸೊ ಅದ್ರಲ್ಲಿ ಒಂದಷ್ಟು ಮಾಡ್ತೀವಿ, ಮಾಡಲ್ಲ. ಅದು ಆಕ್ಷನ್ಸ್ ಮೇಲೆ ಒಂದಷ್ಟು ಕಂಟ್ರೋಲ್ ಇರುತ್ತೆ, ಒಂದೊಂದು ಕಂಟ್ರೋಲ್ ಇರೋ, ಒಂದಷ್ಟು ಕಾನ್ಶಿಯಸ್ ಆಕ್ಷನ್ಸ್, ಒಂದಷ್ಟು ಅನ್ಕಾನ್ಶಿಯಸ್ ಆಕ್ಷನ್ಸ್. ಸೊ ಯಾವ್ದು ಕರ್ಮವಾಗಿ ಟ್ರಾನ್ಸ್ಲೇಟ್ ಆಗುತ್ತೆ ಅಂತ ಈ ಸಿದ್ಧಾಂತದಲ್ಲಿ ಅದ್ರ ಬಗ್ಗೆ ಏನಾದ್ರು ಇದೆಯಾ? ಸರ್, ಈಗ ನಾವು ನಾನು ಆಗ್ಲೇ ಹೇಳ್ದೆ 6 ಟ್ರಿಲಿಯನ್. ಅದು ಯಾಕೆ ಏನಕ್ಕೆ ಹೇಳ್ದೆ ಅಂದ್ರೆ 6 ಟ್ರಿಲಿಯನ್ ನ್ಯೂರಾನ್ಸ್ ಇದೆ, ಎಷ್ಟೋ ನ್ಯೂರಾನ್ ಸೆಲ್ಸ್ ಇದೆ, ಇದಿದೆ, ನ್ಯೂರೋಪ್ಲಾಸ್ಟಿಸಿಟಿ. ಇದೆಲ್ಲ ಏನಂದ್ರೆ ಮೆಮೊರಿ ಅಂತ ನಾವೇನ್ ಹೇಳ್ತೀವಿ, ಆಕ್ಚುಲಿ ಬ್ರೈನ್ ಬೇರೆ, ಮೈಂಡ್ ಬೇರೆ ಸರ್. ನಾವು ಎರಡು ಕನ್ಫ್ಯೂಸ್ ಆಗಿದೀವಿ. ಬ್ರೈನೇ ಬೇರೆ, ಬ್ರೈನ್ ಫಿಸಿಕಲ್ ಎಂಟಿಟಿ, ಮೈಂಡ್ ಬೇರೆ. ಎಲ್ಲಿ ರನ್ ಆಗ್ತಿದೆ ಗೊತ್ತಿಲ್ಲ. ಫಾರ್ ಎಕ್ಸಾಂಪಲ್ ಇದು ಹೇಳ್ತೀನಿ, ಇದನ್ನ ಹೇಳ್ತೀನಿ. ಫಾರ್ ಎಕ್ಸಾಂಪಲ್ ನನಗೆ ಯಾವ್ದೋ ಒಂದು ಚಿಂತೆ ಬರ್ತದೆ. ಫಾರ್ ಎಕ್ಸಾಂಪಲ್ ನೀವು ಈಗ 10ನೇ ಕ್ಲಾಸ್ ಅಲ್ಲಿ ಇದ್ದಿದ್ದು ಒಂದು ನೆನಪಿನ ಶಕ್ತಿ ನಿಮ್ಮಲ್ಲಿ ಇದೆ. ಈಗ 10th ಸ್ಟ್ಯಾಂಡರ್ಡ್ ಅಲ್ಲಿ ಯಾವ್ದೋ ಒಂದು ಘಟನೆ ನೆನಪಲ್ಲಿ ಇದೆ. ಆ ಘಟನೆ ಕಣ್ಮುಚ್ಕೊಂಡಾಗ ಇಮೇಜ್ ಅಲ್ಲಿ ಇರುವಂತ ಘಟನೆಗಳು ಮಾತ್ರ ನಿಮ್ಗೆ ನೆನಪಲ್ಲಿದೆ. ಹೌದು, ಅಂದ್ರೆ ಇಮೇಜ್ ಪ್ರೊಸೆಸಿಂಗ್ ಆಗಿರ್ಬೇಕು ನಿಮ್ ಬ್ರೈನ್ಗೆ. ಅಂದ್ರೆ ಹೃದಯದ ಆಳಗಳು ಇದಾಗಿರ್ಬೇಕು. ಯಾವ್ದೋ ಮೇಡಮ್ ಹೊಡೆದಿರೋದು, ಅಥವಾ ಯಾವ್ದೋ ಹುಡುಗನ ಜೊತೆ ಜಗಳ ಆಗಿರೋದು, ಏನೋ ಒಂದು 10ನೇ ಕ್ಲಾಸ್ ಅಲ್ಲಿ ಏನೋ ಒಂದು ಆಗಿದೆ, ಅದು ಇಮೇಜ್ ಆಗಿರೋದು ಮಾತ್ರ ನಿಮ್ಗೆ ನೆನಪಿದೆ. ಅದೇ ನೀವು ಕೆಲವು ಘಟನೆಗಳನ್ನ ಬರೇ ಸಬ್ಜೆಕ್ಟಿವ್ ಆಗಿ ಹೋಗಿರೋಂತ ಘಟನೆಗಳು ನಿಮ್ಗೆ ನೆನಪಿಲ್ಲ. ಮೆಮೊರಿ ಅಂದ್ರೆ ಎಲ್ಲ ನೆನಪಿರ್ಬೇಕಲ್ಲ. ಯಾಕೆ ಕೆಲವು ವ್ಯಾನಿಶ್ ಆಗುತ್ತೆ, ಕೆಲವು ವ್ಯಾನಿಶ್ ಆಗಲ್ಲ. ಒಂದಷ್ಟು ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಇದೆ ಅಂತ ಹೇಳ್ತಾರೆ. ಸಬ್ ಕಾನ್ಶಿಯಸ್ ಮೈಂಡ್ ಸರಿ, ಅದು ನೆಕ್ಸ್ಟ್ ಲೇಯರ್. ಅದು ಆಲ್ಫಾ, ಬೀಟಾ, ಥೀಟಾ, ಗ್ಯಾಮಾ ಅಂತ ನ್ಯೂರೋ ಸೈನ್ಸ್ ಅಲ್ಲಿ ಬರುತ್ತೆ. ನಾನೀಗ ಹೇಳ್ತಾರೆ ಎಲ್ಲ ಮೆಮೊರೀಸ್ ಇರುತ್ತೆ, ಇವಾಗ ಜ್ಞಾಪಕ ಬರ್ತಾ ಇಲ್ಲ, ಅದನ್ನ ಎಕ್ಸ್ಟ್ರಾಕ್ಟ್ ಮಾಡ್ಬೋದು ಅಂತ ಹೇಳ್ತಾರೆ. ಬಟ್ ಮೆಮೊರೀಸ್ ಎಲ್ಲದೂ ಇರೋದಿಲ್ಲ, ಎಷ್ಟೊಂದು ವ್ಯಾನಿಶ್ ಆಗುತ್ತೆ. ಈಗ ರಾಮ್ ಇದ್ದಂಗೆ ಟೆಂಪ್ರರಿ ಮೆಮೊರಿ, ಪರ್ಮನೆಂಟ್ ಮೆಮೊರಿ ಅಂತ ಎರಡಿದೆ. ಕ್ಲಿಯರ್ ಆಗ್ಬಿಟ್ಟು ನಮ್ಮಲ್ಲೂ ಇದೆ ಕೆಲವು ಆ ತರನೇ. ರಾಮ್ ನಮ್ಮ ನೋಡೇ ಕಂಪ್ಯೂಟರ್ ಕಂಡು ಹಿಡಿದಿರೋದು. ನಾವ್ ಹೆಂಗೆ ಅದನ್ನ ನೋಡೇ ತಾನೆ ರೋಬೋಟಿಕ್ಸ್ ಮಾಡ್ತಾ ಇರೋದು. ಸೊ ನಮ್ಮಲ್ಲಿ 300 crores ಕೆಮಿಕಲ್ ಈಕ್ವಿಲಿಬ್ರಿಯಂ ರೆಡಿಯಾಗಿ ಒಬ್ಬ ಮನುಷ್ಯ ರೆಡಿ ಆಗಿರೋದು. ಹಾಗೆ ನಮ್ಮಲ್ಲಿ ಎಲ್ಲ ಇದೆ ಇಲ್ಲಿ. ಸೊ ಇಲ್ಲಿ ಇರೋಂತ ವಿಚಾರ, ಆ ಇಮೇಜ್ ಪ್ರೊಸೆಸಿಂಗ್ ಆಗಿದೆಯಲ್ಲ, ಅದು ಮಾತ್ರ ನಿಮ್ ಘಟನೆ ನೆನಪಿದೆ. ಅದೇ ನೀವು A+B² ಅಂತ ಕೇಳಿದ್ರೆ ನೀವೇನ್ ಹೇಳ್ತೀರಾ ಆನ್ಸರ್? ಅದು ಫಾರ್ಮುಲಾ ಹೇಳಿ. A² + B² + 2AB. A² + B² 2AB ಅನ್ನೋ ನಿಮ್ ಕಣ್ ಮುಂದೆ ಬಂತ? ಹೇಳ್ಬೇಕಾರೆ ಈಗ ನನ್ನ ಹತ್ರ ಹೇಳ್ಬೇಕಾದ್ರೆ ಬಂತ ಕಣ್ ಮುಂದೆ? ಹೌದು, ಅಂದ್ರೆ A+B ಅಂತ ನಾನು ಜ್ಞಾಪಿಸ್ಕೊಂಡೆ. A+B ಹೋಲ್ ಅಲ್ಲ, ಇಮೇಜ್ ಬಂತ?
ಇಮೇಜ್ ಬಂದಿದೆ, ನಂಗೆ ಜ್ಞಾಪಕ ಇರೋದನ್ನ ಹೇಳಿದೆ. ಅದು ಅಷ್ಟೇ. ನೆನ್ಪು ಎಲ್ಲಿದೆ? ಎಲ್ಲಿ? ವೇರ್ ಇಟ್ ಇಸ್ ಸ್ಟೋರ್ಡ್? ಸೆಲ್ಸ್ ಅಲ್ಲಿ ಇರುತ್ತೆ. ಸರಿ, ಆ ಸೆಲ್ಸ್ ನಾವು ಎಕ್ಸ್ಪೆರಿಮೆಂಟ್ ಮಾಡಿ ಇಮೇಜ್ ನ ಪ್ರೊಜೆಕ್ಟ್ ಮಾಡಕ್ಕಾಗುತ್ತಾ? ಇಮೇಜ್ ಪ್ರೊಜೆಕ್ಟ್ ಮಾಡಕ್ಕಾಗಲ್ಲ. ಯಾಕಾಗಲ್ಲ? ಮತ್ತೆ ಎಲ್ಲಿದೆ ಹಂಗಿದೆ? ನನಗೆ ಇಮೇಜ್ ಮಾಡ್ತಿರ್ಬೋದೇನೋ ಅದ್ರ ಬಗ್ಗೆ. ಅಂದ್ರೆ ನಾವು ಕಲ್ಪನೆ ಮಾಡ್ಕೊಂತ ಇರೋದು ನಮ್ಮೊಳಗಡೆ, ಅದನ್ನ ಆಚೆ ಕಡೆ ಶೋ ಮಾಡ್ಬೋದಾ ಅಂತ ಮಾಡ್ತಿರ್ಬೋದು, ಗೊತ್ತಿಲ್ಲ. ರಿಸರ್ಚ್ ಮಾಡ್ತಿರ್ಬೋದು, ಬಟ್ ಇಲ್ಲಿ ತನಕ ಎಲ್ಲರೂ ಕಂಡಿದ್ಯಾ? ಇಲ್ಲ ಇಲ್ಲ. ಈಗ ನಮ್ಗೆ ಯಾವ್ದೋ ನೆನೆ ಕನ್ಸ್ ಬಿದ್ದಿದೆ, ಇಮೇಜ್ ಒಳ್ಳೆ ಕನ್ಸ್ ಬಿದ್ದಿದೆ, ಇಮೇಜ್ ಸರ್ ಹಿಂಗ್ ಕನ್ಸ್ ಬಿದ್ದಿದೆ, ನಂಗೆ ಇನ್ನೂ ನೆನ್ಪಿದೆ ನಾನು ಹೇಳ್ತೀನಿ. ಸರ್ 3 ದಿನ ಆಯ್ತು ನಂಗೆ ಕನ್ಸ್ ನೆನ್ಪಿದೆ. ನಂಗೆ ಯಾರೋ ಮಹಾಕಾಳಿ ಬಂದಿದ್ಲು ಕನ್ಸಲ್ಲಿ, ನಂಗೆ ನೆನ್ಪಿದೆ. ಇವಾಗ ನಂಗೆ ಫುಲ್ ಆ ಮುಖ ಚರ ಎಲ್ಲ ನೆನ್ಪಿದೆ, ಎಲ್ಲಿ ಸಿಕ್ಕಿದ್ಲು, ಎಲ್ಲಿ ಬಂದ್ಲು, ಎಲ್ಲಿ ಪ್ರತ್ಯಕ್ಷ ಆದ್ಲು ಆ ದೇವತೆ ಎಲ್ಲ ನೆನ್ಪಿದೆ. ಸೊ ಇಮೇಜ್ ನ್ಯೂರಾನ್ ನಲ್ಲಿ ಇದೆಯಲ್ಲ, ಸ್ಟೋರ್ ಆಗಿದೆಯಲ್ಲ ಸರ್, ಅದನ್ನ ನಾವು ತೆಗೆದು ಪ್ರೊಜೆಕ್ಟ್ ಮಾಡಿ ಎಕ್ಸ್ಪೆರಿಮೆಂಟ್ ಇಲ್ಲ ತಲೆಗೆಲ್ಲ ಹಾಕಿ ಎಕ್ಸ್ಪೆರಿಮೆಂಟ್ ನೋಡಕ್ಕಾಗತ್ತಾ? ಇಲ್ಲ. ಆ ಇಮೇಜ್ ನ ನೋಡಕ್ಕಾಗಲ್ಲ. ಮತ್ತೆ ಎಲ್ಲಿದೆ ಹಾಗಿದ್ರೆ? ಬರೀ ಸಿಗ್ನಲ್ಸ್ ನ ನಾವು ಮತ್ತೆ ಎಲ್ಲಿದೆ? ಆತ್ಮದಲ್ಲಿದೆ. ದಟ್ ಇಸ್ ವಾಟ್ ವಿ ಆರ್ ಟೆಲಿಂಗ್. ಅದಕ್ಕೆ ಅವಸ್ಥೆಗಳು ಅಂತ ಇದೆ. ಕಾನ್ಶಿಯಸ್, ಸಬ್ ಕಾನ್ಶಿಯಸ್, ಸೂಪರ್ ಸಬ್ ಕಾನ್ಶಿಯಸ್. ಎಲ್ಲಾ ಪ್ರಾರಬ್ಧ ಕರ್ಮಗಳಂತೆ ಏನೇನ್ ಸಂಚಿತದಲ್ಲಾಗಿರೋದು ಎಲ್ಲಾ ಕರ್ಮಾಂಗ ಅಂದ್ರೆ ಕೆಲಸಗಳು, ವಿಚಾರಗಳು, ಘಟನೆಗಳು ಎಲ್ಲದೂ ಕರ್ಮವೇ. ಪ್ರತಿಯೊಂದು ಉಸಿರಾಡಿದ್ದಿಂದ ಹಿಡಿದು, ಊಟ ಮಾಡಿದ್ದಿಂದ ಹಿಡಿದು, ಒಬ್ರನ್ನ ಪ್ರೀತಿಸೋದ್ರಿಂದ ಹಿಡಿದು, ಒಬ್ರ ಜೊತೆ ನಾವು ಸಂಬಂಧ ಮಾಡೋದ್ರಿಂದ ಹಿಡಿದು, ಚರಾಚರ ಒಂದು ನಾಯಿ ಸಾಕೋದ್ರಿಂದ ಹಿಡಿದು, ನಾಯಿ ಸಾಕಕ್ಕೂ ಋಣ ಬೇಕು. ಋಣ ಇಲ್ದಲೆ ಏನೂ ಆಗಲ್ಲ, ಅದೇ ಕರ್ಮವಾಗಿ ಪರಿವರ್ತನೆ ಆಗುತ್ತೆ. ಋಣ ಇಲ್ದಲ್ಲ ಎಲ್ಲವೂ ಕರ್ಮವೇ ಅಂತ ಹೇಳಿ. ಎಲ್ಲವೂ ಕರ್ಮವೇ. ಋಣ ಕರ್ಮ ಬಿಟ್ಟು ಋಣ ಇರಲ್ಲ, ಋಣ ಬಿಟ್ಟು ಕರ್ಮ ಇರಲ್ಲ. ಋಣವಾಗಿ ಪರಿವರ್ತನೆ ಆಯ್ತು. ಯಾವ ಜನ್ಮದಲ್ಲಿ ನಾವ್ ಏನಾಗಿದ್ವೋ ಏನು ಗೊತ್ತಿಲ್ಲ. ಸೊ ಅದೆಲ್ಲ ಎಲ್ಲಿದೆ ಆಗಿದ್ರೆ ಆತ್ಮದಲ್ಲಿ ಸ್ಟೋರ್ ಆಗಿದೆ. ಸೊ ಆತ್ಮದಲ್ಲಿ ಸ್ಟೋರ್ ಆಗಿರೋದು ಒಂದ್ಸತಿ ಹಾರ್ಡ್ ಡಿಸ್ಕ್ ಆಗ್ದಂಗೆ ಸರ್, ನಿಮ್ದು ದೊಡ್ಡ ಸಿಸ್ಟಮ್ ಇದೆ ಸರ್, ಎಲ್ಲ ಹಾಕಿದ್ದೀರಾ. ಹಾರ್ಡ್ ಡಿಸ್ಕ್ ಆಗ್ದಲ್ಲೇ ನಿಮ್ ಮೆಮೊರಿ ರನ್ ಮಾಡಕ್ಕಾಗಲ್ಲ ಸರ್. ಸೇಮ್ ಆಸ್ ಆತ್ಮನೂ ಅಷ್ಟೇ. ಆತ್ಮ ಒಂದ್ಸತಿ ಒಂದು ದೇಹದೊಳಗೆ ಹೋಗೋ ತನಕ ಅದು ಬರೇ ಪಿಂಡ. ಆಮೇಲೆ ಆತ್ಮ ಹೋದ್ಮೇಲೆ ಅದು ಜೀವ ಅದಕ್ಕೆ ಸ್ಟಾರ್ಟ್ ಆಗುತ್ತೆ, ಎಲ್ಲ ಶುರು ಆಗುತ್ತೆ. ಅದಕ್ಕೆ ಹಾರ್ಟ್ ಬಿಟ್ 3 ತಿಂಗಳಾದ್ಮೇಲೆ ಬರುತ್ತೆ ನೋಡಿ. 3 ತಿಂಗಳಲ್ಲಿ ಅದ ಮುಂಚೆ ಬಂದಿರುತ್ತೆ ಇದ್ರ ಪ್ರಕಾರ, ಬಟ್ 3 ತಿಂಗಳಿಗೆ ಚೆಕ್ ಮಾಡ್ತಾರೆ ಮಕ್ಕಳಲ್ಲಿ. ಅದು ಬೇರೆ, ಅದು ಗರ್ಭ ಸಂಸ್ಕಾರ ಅದು ಇದೆ, ಅದು ದೊಡ್ಡ ಸಬ್ಜೆಕ್ಟ್. ಅದು ತುಂಬಾ ಚೆನ್ನಾಗಿ ಶ್ರೀಧರಾಚಾರ್ಯರು ತುಂಬಾ ಚೆನ್ನಾಗಿ ಹೇಳಿದಾರೆ ಅದನ್ನ. ಚೈನಾ ಮುನಿ ಗರ್ಭ ಸಂಸ್ಕಾರ ಹೇಗಾಗುತ್ತೆ ಇದು ಅಂತ. ಸೈನ್ಸ್ ಬೇಸಿಕಲಿ. ಸೈನ್ಸ್ ಏನ್ ಗೊತ್ತಾ ಸರ್, ಈಗ ನಾವು ಮಾತಾಡ್ತಿರೋದೆಲ್ಲ ಸೈನ್ಸ್ ಇಲ್ಲ. ಅಂದ್ರೆ ನಾವ್ ಏನ್ ಕನ್ಫ್ಯೂಸ್ ಆಗಿದ್ದೀವಿ ಗೊತ್ತಾ, ಸೈನ್ಸ್ ಬೇರೆ ಮನುಷ್ಯ ಬೇರೆ ಅನ್ನೋದು ದೊಡ್ಡ ಭ್ರಮೆಲಿದೀವಿ ನಾವು. ಆಕ್ಚುಲ್ ಆಗಿ ನಾವೇ ಸೈನ್ಸ್ ಅಲ್ವಾ ಸರ್? ಹೌದು, ನಾವ್ ಸರ್ ಈಗ ಆಟೋಮೆಟಿಕ್ ಆಗಿ ನಿದ್ದೆ ಮಾಡ್ತೀವಿ, ಆಟೋಮೆಟಿಕ್ ಆಗಿ ಅಶ್ವಾಗುತ್ತೆ, ಊಟ ಮಾಡ್ತೀವಿ, ಆಟೋಮೆಟಿಕ್ ಆಗಿ ಮಲಮೂತ್ರ ವಿಸರ್ಜನೆ ಮಾಡ್ತೀವಿ, ಆಟೋಮೆಟಿಕ್ ಆಗಿ ಕಾಮನೆಗಳು ಹುಟ್ಟುತ್ತೆ, ಆಟೋಮೆಟಿಕ್ ಆಗಿ ಎಲ್ಲ ಜೀರ್ಣ ಆಗುತ್ತೆ, ರಕ್ತ ಸಂಚಲನ ಹೆಂಗ್ ಸರ್ ಎಲ್ಲ ಆಟೋಮೆಟಿಕ್ ಆಗಿ ಆಗ್ತಿದಿಲ್ಲ ಸರ್. ನಾವೇನೋ ಫೋರ್ಸ್ಫುಲಿ ಪಂಪ್ ಮಾಡ್ತೀವಿ ಸರ್. ಯೋಚನೆಯಾಗಿ ಸೀಮಿತವಾಗಿರ್ತದ್ದು ಅಲ್ವೇ ಅಲ್ಲ ಸರ್. ಮತ್ತೆ ಇದು ಸೈನ್ಸ್ ಅಲ್ವ, ವಿಜ್ಞಾನ ತಾನೆ, ಇದೇ ತಾನೆ ಸೈನ್ಸ್, ಜ್ಞಾನ. ಸೈನ್ಸೇ ಬೇರೆ ನಾವೇ ಬೇರೆ ಹೆಂಗ್ ಸರ್ ಅದ್ವಿ? ಆಧ್ಯಾತ್ಮ ಬೇರೆ ನಾವು ಬೇರೆ ಅಂತ ಜನ ಕನ್ಫ್ಯೂಸ್ ಆಗಿದ್ದಾರೆ. ಏನ್ ಅನ್ಕೊಂಡ್ಬಿಟ್ಟಿದ್ದಾರೆ ಜನ ಅಂದ್ರೆ ಮೆಜಾರಿಟಿ ಮಾಡಿದ್ದಾರೆ. ಅಗೇನ್ ಅದು ವ್ಯಾಲ್ಯೂ ಸಿಸ್ಟಮ್ ಇಂದ ವಿಂಗಡಣೆ ಮಾಡಿದ್ದಾರೆ. ಮೆಜಾರಿಟಿ ನಾನು ಹೇಳ್ತಿರೋದು, ವಯಸ್ಸಾದ್ಮೇಲೆ ರಿಟೈರ್ಡ್ ಆದ್ಮೇಲೆ ನಾನು ಪೂಜೆ ಪುನಸ್ಕಾರ, ಆಧ್ಯಾತ್ಮ, ವಿಷ್ಣು ಸಹಸ್ರನಾಮ ಕೇಳ್ತಾ ಇದ್ದೀನಿ, ವಾಕಿಂಗ್ ಹೋಗ್ತಾ ಇದ್ದೀನಿ ಅನ್ನೋಂತ ಒಂದು ಭ್ರಮೆಯಲ್ಲಿ ಬಂದಿದೆ ಸರ್. ಆಧ್ಯಾತ್ಮ ಇಟ್ ಸೆಲ್ಫ್ ಇಸ್ ಲೈಫ್ ಸರ್. ಮಾಡುವಂತ ಕಾರ್ಯ ಆಧ್ಯಾತ್ಮ ಅಂದ್ರೆ ನನ್ನ ವೈಯಕ್ತಿಕ ವಿಚಾರಗಳನ್ನ ಬೆಳೆಸ್ಕೊಳ್ಳುವಂಥದ್ದು, ಸಕಾರಾತ್ಮಕತೆ. ಎಂತ ಬ್ಯೂಟಿಫುಲ್ ಸೈಕೋಥೆರಪಿ ಸರ್ ಇವೆಲ್ಲ. ನಿಮ್ಗೆ ಏನು ಬೇಕಾಗಿಲ್ಲ ಸರ್ ಔಷಧಿಗಳು. ಈ ಯೋಚನೆಗಳನ್ನ ಬೆಳೆಸ್ಕೊಂತ ಹೋದ್ರೆ ಒಬ್ಬ ಮನುಷ್ಯ ಪ್ರಬುದ್ಧತೆಗೆ ಬಂದ್ಬಿಡ್ತಾನೆ. ಈಗ ಹಿಂದೆ ಅದನ್ನ ಗುರುಕುಲ ಸಿಸ್ಟಮ್ ಇತ್ತು. ಈ ಗುರುಕುಲ ಸಿಸ್ಟಮ್ ಅಲ್ಲಿ ಏನಾಗ್ತಾ ಇತ್ತು, ಈ ಕ್ರಿಯಾಮಾಣ ಅಂತ ಕರ್ಮವನ್ನ ಇದೆಲ್ಲ ನೋಡ್ಬಿಟ್ಟು ಕ್ರಿಯಾಮಾಣದಲ್ಲಿ ಅಂದ್ರೆ ಈ ಪ್ರೆಸೆಂಟ್ ಅಲ್ಲಿ ಅವ್ರು ಅದನ್ನ ಸರಿ ಮಾಡ. ಯಾಕೆ ಇದು ಬಹಳ ಇಂಪಾರ್ಟೆಂಟ್ ಸಬ್ಜೆಕ್ಟ್ ಕ್ರಿಯಾಮಾಣ ಅಂದ್ರೆ ಪ್ರೆಸೆಂಟ್ ಇದೆ, ಅದಕ್ಕೆ ವರ್ತಮಾನದಲ್ಲಿ ಇರಬೇಕಾದಂತದ್ದು. ಅವ್ರ ಏನ್ ಮಾಡ್ತಿರೋ, ಜಾತಕ ಹಾಕೋರು ಒಂದ್ ಮಗುದು, ಗುರುಗಳು ನೋಡೋರು, ಇವನ್ ಏನಕ್ಕೆ ಹುಟ್ಟಿದಾನೆ, ಏನ್ ಮಾಡ್ತಾ ಇದ್ದಾನೆ, ಏನ್ ಡೆಸ್ಟಿನಿ ಇದೆ, ಇವನಲ್ಲಿ ಏನೇನ್ ಪ್ರಾರಬ್ಧ ಕರ್ಮಗಳಿದೆ, ಇವನ್ ಏನೇನು ಮಾಡಿದ್ದಾನೆ, ಇದನ್ನ ಎಷ್ಟು ಮಟ್ಟಿಗೆ ನಾನು ಇದನ್ನ ಸರಿಪಡಿಸಕ್ ಸಾಧ್ಯ ಅಂತ ಹೇಳಿ ಅವನಿಗೆ ಹೇಳ್ಕೊಟ್ಟು, ಹಳೆದನ್ನೆಲ್ಲ ಸರಿಪಡಿಸಿ ಅವನಿಗೆ ಹೊಸ ಒಂದು ಮಾರ್ಗವನ್ನು ಕೊಡೋರು, ಹೊಸ ಜನ್ಮವನ್ನು ಹೇಳ್ಕೊಟ್ಟು. ಅಲ್ಲಿನೂ ಮತ್ತೆ ಜ್ಯೋತಿಷ್ಯ ಪ್ರಾಧಾನ್ಯ ಬಂತು. ಹೌದು, ಯಾಕಂದ್ರೆ ಎಲ್ಲಾ ರಾಜ್ಯಗಳಲ್ಲಿ ರಾಜರಿಗೆ ಜ್ಯೋತಿಷ್ಯರು ತುಂಬಾ ಪ್ರಮುಖವಾದ ಪಾತ್ರ. ಹೌದು ಸರ್, ನಾವು ಓದಿದೀವಿ. ಹೌದು, ಎಲ್ಲ ಕಡೆ ಇದೆ ಸರ್. ಮೈಸೂರು ಮಹಾರಾಜ ಕಾಲದಲ್ಲೂ ಇತ್ತು. ಆಮೇಲೆ ಕೃಷ್ಣ ದೇವರಾಯ ಅವರು ಹಂಪಿ ನಾವು ಕಡೆ ಚಿತ್ರದುರ್ಗ ಕಡೆ ಆದ್ರಿಂದ ಹಂಪಿ ಬಗ್ಗೆ ಚಿಕ್ಕ ವಯಸ್ಸಿಂದನೂ ನಾವು ನೋಡಿರೋದು. ಹುಟ್ಟಲಾಗಿಂದನೂ ಒಂದು 50 ಹಂಪೆ ನೋಡಿರೋದು. ಹಂಪೆ ಬಗ್ಗೆ ನಾವು ಕುತೂಹಲ ಬಂದು ಹಂಪೆಯಲ್ಲಿ ಹೋದಾಗ ಹಂಪೆಯಲ್ಲೂ ಕೂಡ
ಕೃಷ್ಣದೇವರಾಯ ಅವರು ಆಸ್ಥಾನದಲ್ಲಿ ಬೇಕಾದಷ್ಟು ಜನ ಜ್ಯೋತಿಷಿಗಳಿದ್ರು. ಅವರು ಪ್ರತಿದಿನ ಜ್ಯೋತಿಷ ಕೇಳ್ತಾ ಇದ್ರು ಕೃಷ್ಣದೇವರಾಯ. ಯಾಕೆ ಇದನ್ನ ಹೇಳ್ದೆ ಅಂದ್ರೆ, ಕೃಷ್ಣ ನನ್ಗೆ ನೆನಪಿರೋ ಪ್ರಕಾರ 1509 ಅಂದ್ರೆ 1509 ಇಂದ 1565 ಸೋತೆ ಇಲ್ಲ ಸರ್, ಯುದ್ಧ ಸೋತಿಲ್ಲ. ಹಂಪಿ ಡೈನಾಸ್ಟಿ ಏನಿದೆ ಕೃಷ್ಣದೇವರವರು ಇದು ಯಾಕೆ ಅಂದ್ರೆ ಒನ್ ಆಫ್ ದ ಪಾರ್ಟ್ ಜ್ಯೋತಿಷ ಅವ್ರ ಪರಾಕ್ರಮ ಎಲ್ಲ ಇತ್ತು. 200 ಜನ ಸಾಮಂತಿದ್ರು ಅಂಡರು. ಜ್ಯೋತಿಷ ಪ್ರತಿದಿನ ಕೇಳ್ತಾ ಇದ್ರು. ಹಂಗಾರೆ ಸುಮ್ನೆ ಕೇಳ್ತಾ ಇದ್ರ ಅಂದ್ರೆ ಸ್ಯಾಂಟಿಟಿ ಗೊತ್ತಿರ್ಬೇಕಲ್ಲ ಒಂದ್ ವಿಚಾರ. ಜ್ಯೋತಿಷ್ಯ ಒಂದೇ ನಾನು ಹೇಳ್ತಾ ಇಲ್ಲ, ಯಾವ್ದೇ ವಿಚಾರ ಅದೊಂದು ಸ್ಯಾಂಟಿಟಿ ಗೊತ್ತಿದ್ದಾಗ ನಂಗೆ ಅದ್ರ ಬಗ್ಗೆ ಗೊತ್ತಾಗತ್ತೆ ಏನು ಅಂತ. ಅಂದ್ರೆ ಬರೀ ನಂಬಿಕೆಗೆ ಸೀಮಿತವಾಗಿರುವಂತ, ನಂಬಿಕೆಗೆ ಸೀಮಿತ ಅಲ್ಲ, ಅದು ನಂಬಿಕೆಗಿಂತ ಇದು ಮೀರಿದ್ದು ಅಂತ ಅವ್ರಿಗೆ ಒಂದು ಗೋಚರ ಆಗಿ ಅರ್ಥ ಸರ್. ಇದು ಅಗೋಚರ ವಿದ್ಯೆಗಳಲ್ಲ ಸರ್, ಇವೆಲ್ಲ ಒಂದು ಗಾಂಧರ್ವ ವಿದ್ಯೆ ಇದ್ದಂಗೆ. ಇದು ಅದಕ್ಕೆ ತುಂಬಾ, ಈಗ ಒಬ್ಬ ಮನುಷ್ಯನ ಸುಮ್ಮನೆ ಹೇಳ್ತೀನಿ ಸರ್, ಒಬ್ಬ ಮನುಷ್ಯ ತನ್ನ ಕಷ್ಟನೇ ಏನು ಅಂತ ತಿಳ್ಕೊಳಕ್ಕೆ ಎಷ್ಟು ಸರ್ಕಸ್ ಮಾಡ್ಬೇಕು, ಯಾಕೆ ಹಿಂಗ ಆಗ್ತದೆ ಅಂತದ್ರಲ್ಲಿ ಒಬ್ಬ ದೈವಜ್ಞ ಎಷ್ಟೋ ಸಾವಿರಾರು ಜನ ದುಃಖವನ್ನ ಕಳಿಯಕ್ಕೆ ಪ್ರಯತ್ನ ಪಡ್ತಾನಲ್ಲ ಸರ್. ಅದಕ್ಕೆ ಜ್ಞಾನ ಬೇಕಿದ್ದಲ್ಲೇ ಆಗುತ್ತೆ ಸರ್ ಹಂಗೆಲ್ಲ. ಹೌದು, ಅದೆಲ್ಲ ಸಾಧ್ಯನ ನಾವ್ ಇಂಟರ್ಪ್ರಿಟೇಷನ್ ಅಷ್ಟೇ. ಸೊ ನಾನು ಹೇಳ್ತಿರೋ ಅಲ್ಲಿ ಕ್ರಿಯಾ ಮಾಡೋದ್ರಲ್ಲಿ ಬಂತು, ಅವ್ರು ಕ್ರಿಯಾ ಮಾಡೋದ್ ಸರಿ ಮಾಡ್ತಾರೆ. ಬ್ಯೂಟಿಫುಲ್ ಸಿಸ್ಟಮ್ ಅದು ಆಕ್ಚುಲಿ. ಹೌದು, ಈ ತರ ಇದೆ, ಈ ತರ ಏನ್ ಮಾಡಿದ್ರೆ ಹಳೆದೆಲ್ಲ ತೆಗಿಬಹುದು, ಹಳೆದೆಲ್ಲ ತೆಗೆದ್ರೆ ಹೊಸದ್ ಈ ತರ ಮಾಡ್ಬೋದು, ಹೊಸ ಪಿಚ್ ಕ್ಲೀನ್ ಮಾಡ್ತಾ ಇದ್ದಾರೆ. ಅಂದ್ರೆ ಆ ಒಂದ್ ಮಗುಗೆ ಯಾವ್ದ್ರಲ್ಲಿ ನ್ಯಾಚುರಲ್ ಇನ್ಕ್ಲಿನೇಷನ್ ಇದೆ, ಅವನ ಏನ್ ಪೊಟೆನ್ಶಿಯಲ್ ಇದೆ, ಅದರಲ್ಲೇ ಆ ಲೈನ್ ಅಲ್ಲೇನೆ ಅವನನ್ನ ಟ್ರೈನ್ ಮಾಡ್ತಿದ್ರು. ಬೇರೆಲ್ಲ ತುಂಬಾ ಮಾರಾಲಿಟಿ ಇತ್ತು ಸರ್. ನಮ್ ದೇಶ ಏನಂದ್ರೆ ಸರ್, ಇಲ್ಲಿ ಏನ್ ಬರುತ್ತೆ ಅಂದ್ರೆ ಪಾಯಿಂಟ್, ಇದೆಲ್ಲ ನಮ್ ದೇಶದಲ್ಲಿ ಬಹಳ ಇದ್ದಂತದ್ದು ಇವೆಲ್ಲ. ಇದು ಅದ್ಭುತ ನಮ್ದು. ಬರೇ ಸನಾತನ ಧರ್ಮ ಅಂದ ತಕ್ಷಣ ನಾವು ಬರೇ ಸಾಹಿತ್ಯ ಮತ್ತೆ ಭಾಷೆ ಮತ್ತೆ ಇದು ಮಧ್ವರು, ಶಂಕರರು, ಬಸವಣ್ಣರು, ರಾಮಾನುಜಾಚಾರ್ಯರು, ಇವರುಗಳು ಸಿದ್ಧಿ ಪುರುಷರು, ಇದು ಅಕ್ಮಾದೇವಿ, ಅಲ್ಲಮ್ಮ ಪ್ರಭು, ಇವರೆಲ್ಲಾರು ಕೂಡ ಕಷ್ಟಪಟ್ಟಿದ್ ಇದಕ್ಕೇನೆ. ಸಂಸ್ಕಾರ ಕಲ್ಸ್ರಿ, ಸಂಸ್ಕಾರ ಈ ಏನಕ್ಕೆ ಬಂದವರೆಲ್ಲ ಕಷ್ಟಪಟ್ಟಿದ್ದಾರೆ. ಅವರೇ ತಪಸ್ವಿಗಳು ಸರ್. ಅವರೆಲ್ಲ 32 ವರ್ಷ ಸರ್ ಶಂಕರಾಚಾರ್ಯರು ಎಲ್ಲ ಚಿಕ್ಕ ವಯಸ್ಸಲ್ಲೇ ಇದ್ದಂತವ್ರಿಗೆ ಅವ್ರಿಗೆ ಏನಕ್ಕೆ ಬೇಕಿತ್ತು ಸರ್? ಯಾಕೆ ಬಸವಣ್ಣವ್ರ ಮೌಢ್ಯತೆ ಯಾಕೆ ಸರ್ ತೆಗೆದ್ರು? ಹಂಗಲ್ಲ ಹೀಗೆ ಅಂತವ್ರು ಹೇಳಿದ ತತ್ವ ಇರ್ತು. ಈ ಕೆಲವ್ರು ತಪ್ಪರ್ಥ ಮಾಡ್ಕೊಂಡಿದ್ದಾರೆ, ಅದ್ ಬೇರೆ ವಿಚಾರ. ತಪ್ಪರ್ಥ ಮಾಡ್ಕೊಂಡ್ರೆ ಬಿಟ್ಬೋಣ. ಅವ್ರೆಲ್ಲ ಕಷ್ಟಪಟ್ಟಿದವ್ರು, ಸಿದ್ಧಿ ಪುರುಷರು ಎಲ್ಲ ಬಿಟ್ಟು ಹೋದಂತವ್ರು, ಸರ್ವಜ್ಞ ಎಲ್ಲ ಬಿಟ್ಟು ಹೋದಂತವ್ರು, ಅಕ್ಮಾದೇವಿ ಎಲ್ಲ ಬಿಟ್ಟು. ಎಲ್ಲಿ ಸರ್ ಅಕ್ಮಾದೇವಿ ನೀವು ನೋಡ್ಬಿಟ್ರೆ ಮೈ ಜುಮ್ಮನ್ನದೆ ಸರ್. ಅಂತ ಘೋರವಾದಂತ ಅರಣ್ಯದಲ್ಲಿ ಹೋಗಿ ಅವರು ತಪಸ್ ಮಾಡ್ಬೇಕಂದ್ರೆ ಆಗಿನ ಕಾಲದಲ್ಲಿ ಎಲ್ಲಿಂದ ಎಲ್ಲಿ ಶಿವಮೊಗ್ಗದಿಂದ ಅಲ್ಲೆಲ್ಲೋ ನಡ್ಕೊಂಡು ಹೋಗಿದ್ದಾರೆ ಶ್ರೀಶೈಲಕ್ಕೆ, ಅಕ್ಮಾದೇವಿ ಕೇವ್ ಅಲ್ಲಿ. ಎಂತ ಅದ್ಭುತ. ಅಲ್ಲಿ ಹೋಗಕ್ಕೆ ಸಾಮಾನ್ಯವಾಗಿ ನಾವು ಬೋಟಲ್ಲಿ ಹೋಗಕ್ಕೇನೆ ಎಂತ ಇದು ಅಂತ ಅನ್ಸುತ್ತೆ. ನಡ್ಕೊಂಡು ಆ ಕಾಡಲ್ಲಿ ಹೋಗಿದ್ದಾಳೆ ಒಂದೇ ಹೆಣ್ಣು ಅಂದ್ರೆ ಅವ್ರಿಗೆ ಯಾವ ಲೆವೆಲ್ ಅಲ್ಲಿ ವೈರಾಗ್ಯ ಇತ್ತು. ಅಂದ್ರೆ ಹೇಳ್ಬೇಕು, ಅದೆಲ್ಲ ದೈವಾಂಶ ಸಂಭೂತ್ರೆ ಇದ್ರಲ್ಲಿ ಬಂದಿರ್ತಾರೆ ಅವರೆಲ್ಲ. ಮತ್ತೆ ಏನಕ್ಕೆ ಇವೆಲ್ಲ ಕತೆ ಹೇಳಿದ್ರು? ಸುಮ್ನೆ ಹೇಳಿದ್ರ ಹಿಂಗೆ ಬದುಕಿದ್ರೆ ನೀನು ಜನ್ಮವನ್ನ ಸುಖವಾಗಿ ಕಳೀತ್ಯಾ ಮಾನವ ಅಂತ ಹೇಳಿದ್ರು. ಇದೊಂದೇ ನಾ ಹೇಳ್ತಿಲ್ಲ, ಕರ್ಮ ಸಿದ್ಧಾಂತ ಋಷಿ ಮುನಿಗಳು ಅಲ್ಲ, ಇವ್ರದೂನ ಹೇಳ, ಹಿಂಗ್ ಕಾಲದವ್ರದ್ದು ಹೇಳ್ದೆ. ಇವರೆಲ್ಲ ಏನ್ ಹಬ್ಬ ಅಂದ್ರೆ ಈಗ 400 ವರ್ಷ 500 ವರ್ಷ ಹಿಂದೆ ಮಾಡಿದ್ರು. ಇದಿದ್ದೇ ನಮ್ ದೇಶದಲ್ಲಿ ಇತ್ತು ಸರ್. ಈ ಬ್ರಿಟಿಷ್ ಬಂತಲ್ಲ ಸರ್, ಇಲ್ಲಿಂದ ಶುರು ಆಗಿತ್ತು ಕತೆ. ಅವ್ರು ಅದಕ್ಕೆ ಇಂಥದ್ದನ್ನೇ ಟಾರ್ಗೆಟ್ ಮಾಡಿ ಅವ್ರ ವ್ಯಾಲ್ಯೂ ಸಿಸ್ಟಮ್ ನ ಇಂಪೋಸ್ ಮಾಡಿದ್ರು. ಅವಾಗ ಈ ಗುರುಕುಲ ಸಿಸ್ಟಮ್ ಅಲ್ಲ. ಹೌದು ಸರ್, ಅವ್ರು ಏನ್ ಮಾಡ್ಬಿಟ್ರು, ಮೂಢನಂಬಿಕೆಗಳನ್ನೆಲ್ಲ ಮಿಶ್ರಣ ಮಾಡಿ ಎಲ್ಲ ಕಲ್ಸ್ ಮೇಲೆ ಒಗ್ರು ಮಾಡಿ ಜ್ಯೋತಿಷ್ಯಕ್ಕೆಲ್ಲ ಅಂಟಿಸ್ಬಿಟ್ಟು ಅವರೆಲ್ಲ ಜರ್ಮನಿಲಿ ಸರ್ ಎಲ್ಲ ನಮ್ದೆಲ್ಲ ಇದೆ, ಬೇಕಾದಷ್ಟು ಗ್ರಂಥಗಳು ಬೇಕಾದಷ್ಟು ಇದೆ ಸರ್. ಜರ್ಮನಿಲಿ ಬೇಕಾದಷ್ಟು ಅಧ್ಯಯನ ಮಾಡ್ತಾರೆ. ಅವರು ಪ್ರಬುದ್ಧತೆಗೆ ಬಂದಿದ್ದಾರೆ. ರಾವಣ ಸಂಹಿತೆ ದುಬೈಲಿದೆ, ನಮ್ಮ ಹತ್ರ ಇಲ್ವೇ ಇಲ್ಲ ಎಷ್ಟೊಂದು. ಬೇಕಾದಷ್ಟು ಇದು ಎಲ್ಲ ಇದೆ ಸರ್. ಇದಂದ್ರೆ ಆಬ್ಜೆಕ್ಟಿವ್ ಪ್ರಾಬ್ಲಮ್ಸ್ ಬಹಳ ಇದೆ ಸರ್. ನಮ್ದಲ್ಲಿ ಋಗ್ವೇದ ಪ್ರಿಂಟ್ ಆಗಿರಲಿಲ್ಲ ಫಸ್ಟ್ ಪ್ರಿಂಟ್ ಆಗಿದೆ ಜರ್ಮನಿಲಿ. ಹಿಂಗೆ ಬೇಕಾದಷ್ಟು ವಿಚಾರಗಳಿದೆ. ಅಂದ್ರೆ ಅದು ಆ ಟಾಪಿಕ್ ಬಂದಾಗ ಅದು ಸಾಮಾಜಿಕವಾಗಿ ಬೇಕಾದಷ್ಟು ತೊಂದರೆಗಳಾಗಿದೆ. ಆ ತೊಂದರೆಗಳಿಂದ ಇವತ್ತೇನಿದೆ, ಸಮಾಜ ಹಾಳಾಗಿದೆ. ಇಲ್ಲಿ ಏನಾಗಿದೆ ಅಂದ್ರೆ, ನಮಗೇನ್ ಪ್ರಾಬ್ಲಮ್ ಏನಾಗಿದೆ ಒಂದೇ ವರ್ಡಲ್ಲಿ ಈಗಿನ ಜನರೇಷನ್ಗೆ ಅರ್ಥ ಹಂಗೆ ಅಥವಾ ಎಲ್ಲರಿಗೂ ಅರ್ಥ ಹಂಗೆ ಏನ್ ಹೇಳ್ಬೇಕು ಸರಳೀಕರಣ ಮಾಡಿ ಅಂದ್ರೆ, ಜನರೇಷನ್ ಕನ್ಫ್ಯೂಸ್ ಆಗಿದ್ದಾರೆ. ಹೌದು, ವೆಸ್ಟರ್ನ್ ಇಲ್ಲ ಫುಲ್, ಇತ್ಲಾಗ ನಮ್ದು ಇಲ್ಲ. ಯಾಕೆ ಮಾಡೋಕ್ಕೂ ಗೊತ್ತಿಲ್ಲ, ಏನ್ ಎಜುಕೇಶನ್ ಮಾಡೋಕ್ಕೂ ಗೊತ್ತಿಲ್ಲ. ಏನು ಸರ್ ಏನ್ ಎಜುಕೇಶನ್ ಇಲ್ಲ ಸರ್. ಒಬ್ಬ ಇಂಜಿನಿಯರಿಂಗ್ ಹುಡುಗ ಬಂದ ಸರ್, ನಾನು ಹೇಳ್ದ ಸರ್, ಈಗ ನಾನು 64 ಸಬ್ಜೆಕ್ಟ್ ಓದಿದ್ದೀನಿ ಸರ್ ಇಂಜಿನಿಯರಿಂಗ್ ಅಲ್ಲಿ. ಇಂಜಿನಿಯರಿಂಗ್ ಆದ್ಮೇಲೆ ನಾನು ಕೋರ್ಸ್ ಮಾಡಕ್ಕೆ ಏನ್ ಬಂದೆ ಸರ್. ಅಲ್ಲಿ ಹೇಳ್ದ ಸರ್, BA BSc BCom ಎನಿ ಡಿಗ್ರಿ ಮಾಡಿದ್ದವರು ಈ ಒಂದು ಕೋರ್ಸ್ ಮಾಡಿ ಕೆಲಸ ಸಿಗುತ್ತೆ ಅಂತ ಹೇಳಿದ್ರು, ಇಂಜಿನಿಯರಿಂಗ್ ಕೆಲಸ ಸಿಗುತ್ತೆ ಅಂತ ಹೇಳಿದ್ರು ಸರ್. ಯಾವ್ದೋ ಜಾವಾ ಕೋರ್ಸ್ ಮಾಡಿ ಅಂತ ಹೇಳಿದ್ರು ಸರ್. ಮತ್ತೆ ನಾನು ಇಷ್ಟಿಷ್ಟು ವರ್ಷ ಎಲ್ಲ 64 ಸಬ್ಜೆಕ್ಟ್ಸ್ ಯಾಕೆ ಸರ್ ಓದ್ಬೇಕು?
ಎಲ್ಲರೂ ಒಂದ್ ಡಿಗ್ರಿ ಓದ್ಬೋದಲ್ಲ. ಒಂದೇ ಕೆಲಸ ಮಾಡ್ತೀವಿ ಅಂದ್ರೆ ಅದೇ ಸುಮ್ಮನೆ ಹೇಳ್ತಾ ಇರೋದು ಉದಾಹರಣೆ, ಎಲ್ಲರೂ ಒಂದ್ ಡಿಗ್ರಿ ಓದ್ಬೋದಲ್ಲ. ಟಾಪಿಕ್ ಇದು ಬೇರೆ, ನನಗೆ ಹೇಳ್ತಿರೋ ಟಾಪಿಕ್ ಬೇರೆ, ಇದು ಸಾಮಾಜಿಕವಾಗಿ ಗೈಡ್ಲೈನ್ಸ್ ಬೇಕಾಗಿರೋಂತ ಟಾಪಿಕ್. ಅದು ಇಲ್ಲಿ ನಾನು ಏನಕ್ಕೆ ಹೇಳ್ತಾ ಇದ್ದೀನಿ, ನಮ್ಮ ಇಂಗ್ಲಿಷ್ ರೂಲ್ ಅಲ್ಲಿ ಏನೇನು ಹಾಳಾಗಿದೆ ಅನ್ನೋದನ್ನ ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ಅದಕ್ಕೋಸ್ಕರ ಈ ಟಾಪಿಕ್ ಹೇಳ್ತಾ ಇದೀನಿ. ಬೇರೆ ಇದು ಯಾಕಂದ್ರೆ ಇದೇ ಒಂದು ವಿಸ್ತಾರವಾದಂತ ಸಬ್ಜೆಕ್ಟ್, ಇದು ಇಷ್ಟಲ್ಲೇ ಮುಗಿಯೋದಂತದಲ್ಲ. ಯಾವ ಡಿಗ್ರಿನೂ ಲೋ ಅಲ್ಲ, ಯಾವ ಡಿಗ್ರಿನೂ ಹೈ ಅಲ್ಲ. ನಾನು ಡಿಗ್ರಿ ಬಗ್ಗೆ ನಾನು ಮಾತಾಡ್ತಾ ಇಲ್ಲ, ನಾನು ಹೇಳ್ತಾ ಇರೋದು ನಮಗೆ ಕ್ಲಾರಿಟಿ ಇಲ್ಲ ಅಂತ. ನಾನು ಇದೋದ್ರೆ ಇದು ಆಗ್ತೀನಿ ಅನ್ನೋ ಕ್ಲಾರಿಟಿ ಇಲ್ಲ ಸರ್. ಅಂದ್ರೆ ಸಿಸ್ಟಮ್ ಹಂಗಿದೆ. ಸರ್ ಈಗ ಹಿಂದೆ ನಮ್ಮ ಇದರಲ್ಲಿ ನೀನ್ ಶಸ್ತ್ರವಿದ್ಯೆ ಗೊತ್ತಿರ್ತಿತ್ತವನ ಅದನ್ನ ಮಾಡ್ತಾ ಇದ್ದ ಸರ್. ಅವ್ನು ಕಂಪ್ಲೀಟ್ ಆಗಿ ಜೀವನ ಕಳೀತಾ ಇದ್ದ. ಶಾಸ್ತ್ರವಿದ್ಯೆ ಕಲ್ತಿರ್ತಿದ್ದ, ಕಂಪ್ಲೀಟ್ ಆಗಿ ಜೀವನ ಕಳೀತಾ ಇದ್ದ ಸರ್. ಇನ್ನೊಂದು ಜ್ಯೋತಿಷ ಕಲಿತಿದ್ದ, ಸಂಪೂರ್ಣ ಇದೆ ಕಲಿತಾ ಇದ್ದ. ಇನ್ನೊಂದು ಪೌರಾಹಿತ್ಯನ ಅದನ್ನ ಕಲಿತಿದ್ದ, ಸಂಪೂರ್ಣವಾಗಿ ಮಾಡ್ತಿದ್ದ, ಅದನ್ನ ಕಲಿತಿದ್ದ. ರೈತ ಮಾಡ್ತಿದ್ದ, ಸಂಪೂರ್ಣವಾಗಿ ಜೀವನ ಮಾಡ್ತಿದ್ದ, ಅದನ್ನ ಕಲಿತಿದ್ದ. ಕನ್ಫ್ಯೂಷನ್ ಇಲ್ಲ, ದೇರ್ ಇಸ್ ನೋ ಕನ್ಫ್ಯೂಷನ್. ನಮ್ ದೇಶದಲ್ಲಿ ಕನ್ಫ್ಯೂಷನ್ ಇರ್ಲಿಲ್ಲ ಹಿಂದೆ. ಇವಾಗ ಅದ್ ಮಾಡ್ಲಾ ಇದ್ ಮಾಡ್ಲಾ, ವ್ಯಾಪಾರ ಕರೆಕ್ಟ್ ಆಗಿತ್ತು, ವ್ಯಾಪಾರ ಮಾಡ್ತಾ ಇದ್ದ. ರೈತ ಎಲ್ಲ ಹಂಗೆ ಇತ್ತು. ದೇವಜ್ಞಾನ ಆಗ್ತಿದ್ದ, ಉಪಾಸ ಆಗ್ತಿದ್ದ, ರಾಜ ಆಗ್ತಿದ್ದ, ಮಂತ್ರಿ ಆಗ್ತಿದ್ದ. ದೇರ್ ಇಸ್ ನೋ ಕನ್ಫ್ಯೂಷನ್ ಅಟ್ ಆಲ್ ಬಿಕಾಸ್ ಆಫ್ ಗುರುಕುಲ ಸಿಸ್ಟಮ್. ಮನುಷ್ಯನಿಗೆ ಭಯಂಕರವಾದಂತ ವಿಲ್ ಪವರ್ ಇರ್ತಾ ಇತ್ತು, ಕನ್ಫ್ಯೂಷನ್ ಇರ್ತಾ ಇರ್ಲಿಲ್ಲ. ಒಂದೇ ತರ ಜೀವನ ನಡ್ಸ್ಕೊಂಡು ಹೋಗೋರು. ಬಹಳ ಸೂಕ್ಷ್ಮವಾದಂತ ವಿಚಾರಗಳಿವೆಲ್ಲ. ಇವಾಗ ಯಾಕೆ ಸರ್ ಇಷ್ಟು ಕನ್ಫ್ಯೂಷನ್? ಎಷ್ಟು ಜನ ಕೇಳ್ತಾರೆ, ಯಾಕಂದ್ರೆ ಬಿಕಾಸ್ ಆಫ್ ಇಂಗ್ಲಿಷ್ ಎಲ್ಲ ಹಾಳು ಮಾಡಿದ್ರು. ಸಂಸ್ಕೃತ್ ಸರ್ ಯಾರು ಸರ್? ನಮ್ ದೇಶ, ನಮ್ ಭಾಷೆ, ಎಲ್ಲ ನಮ್ ಭಾಷೆ, ನಮ್ಮಲ್ಲಿರೋಂಥ ಕಲ್ಚರು, ಹೆರಿಟೇಜು ಅದ್ಭುತ. ಸಂಸ್ಕೃತ ಬೇಸಲ್ಲ ಸರ್, ಅದರಿಂದಾನೇ ಎಷ್ಟೋ ಲ್ಯಾಂಗ್ವೇಜ್ಗಳು ಡೆವಲಪ್ ಆಗಿದೆ. ಸಂಸ್ಕೃತ ಆಪ್ಷನಲ್ ಆಯ್ತಲ್ಲ ಕರ್ನಾಟಕದಲ್ಲಿ, ಇಂಗ್ಲಿಷ್ ಮೇನ್ ಆಯ್ತಲ್ಲ. ತಮಿಳ್ನಾಡಲ್ಲಿ ತಮಿಳ್ ಮೇನ್ ಆಗ್ಬೇಕಿತ್ತು, ಇಂಗ್ಲಿಷ್ ಮೇನ್ ಆಯ್ತಲ್ಲ. ಆಪ್ಷನಲ್ ಆಗ್ತಾ ಬಂದ್ಬಿಡ್ತಲ್ಲ ಎಷ್ಟೊಂದು. ನಾನು ಹೇಳ್ತಾ ಇರೋದು ರೀಜನಲ್ ಲ್ಯಾಂಗ್ವೇಜ್. ಆಪ್ಷನಲ್ ನಮ್ ಲ್ಯಾಂಗ್ವೇಜ್, ಕಂಪಲ್ಸರಿ ಅವ್ರ ಲ್ಯಾಂಗ್ವೇಜ್. ಆಕ್ಚುಲಿ ಆಪ್ಷನಲ್ ಅವ್ರ ಲ್ಯಾಂಗ್ವೇಜ್, ಕಂಪಲ್ಸರಿ ನಮ್ ಲ್ಯಾಂಗ್ವೇಜ್. ಸರ್ ಅಮೆರಿಕದಲ್ಲಿ ಆಪ್ಷನಲ್ ಇಂಗ್ಲಿಷು, ಕಂಪಲ್ಸರಿ ಕನ್ನಡ ಇರ್ತದೆ. ಎಂತ ಸಿಚುಯೇಷನ್ ಸರ್. ಅಂದ್ರೆ ಇವಾಗಿರೋ ಒಂದು ತಾಂತ್ರಿಕ ಲೋಕಕ್ಕೆ ಸರಿ ಹೌದು, ಈಗೀಗ ಅದು ಸೂಟಬಲ್ ಇದೆ, ವರ್ಲ್ಡ್ ವೈಡ್ ಆಗಿದೆ ಅಲ್ಲ, ಆಗಿರೋದೆಲ್ಲ ಆಗಿದೆ, ಸರಿ ನಡೀತಾ ಇದೆ. ಅದನ್ನೆಲ್ಲ ನಾನು ಹೇಳ್ತಾ ಇರೋದು. ಹೇಗೆ ಸಿಸ್ಟಮ್ ಹೇಗೆ ಚೇಂಜ್ ಆಗ್ತಾ ಹೋಗುತ್ತೆ ಮಾಡಿದ್ರು. ಉದಾಹರಣೆ ಎಲ್ಲ ವಿಚಾರದಲ್ಲೂ, ಸಬ್ಜೆಕ್ಟ್ ಇಂದ ಹಿಡಿದು, ವಿದ್ಯಾಭ್ಯಾಸದಿಂದ ಹಿಡಿದು, ಆಮೇಲೆ ಆಹಾರ ಪದ್ಧತಿಯಿಂದ ಹಿಡಿದು, ಡ್ರೆಸ್ಸಿಂಗ್ ಇಂದ ಹಿಡಿದು ಎಲ್ಲರೂ ಚೇಂಜ್ ಮಾಡಿದಾರೆ ತಾನೆ. ಕರೆಕ್ಟ್. ಹೆಂಗೆ ಚೇಂಜ್ ದಬ್ಬಾಳಿಕೆ, ಅದ್ರಲ್ಲಿ ಇದು ಹೊರಟು. ಅದೆಲ್ಲ ಇವೆಲ್ಲ ಬಂದಿದ್ ತೊಂದ್ರೆ ಇಲ್ಲ ನಮಗೆ. ಇಂಗ್ಲಿಷ್ ಬಂದಿದ್ ತೊಂದ್ರೆ ಇಲ್ಲ, ಓಕೆ, ಎಲ್ಲ ಲ್ಯಾಂಗ್ವೇಜ್ ಕಲಿಯೋಣ, ಎಲ್ಲ ಲ್ಯಾಂಗ್ವೇಜ್ ಮಾತಾಡೋಣ. ವಿದ್ಯೆ ಇವೆಲ್ಲ ಎಲ್ಲ ಸರಸ್ವತಿ ಅನುಗ್ರಹ, ಇದ್ರ ಬಗ್ಗೆ ಆಕ್ಷೇಪಣೆ ಇಲ್ಲ. ಉದಾಹರಣೆ ನಾನು ಹೇಳಿದ್ದು, ಎಲ್ಲಿಂದ ಎಲ್ಲೆಲ್ಲೆಲ್ಲ ಲಿಂಕ್ ಬರುತ್ತೆ ಅನ್ನೋದಕ್ಕೆ. ಸೊ ಅಲ್ಲಿಗೆ ಏನಾಯ್ತು, ಬೇಸ್ ಹೊರಟೋಯ್ತು, ಮೇನ್ ಇದೊಟ್ಟೈತಲ್ಲ ಬದುಕು. ಇವಾಗ ಕನ್ಫ್ಯೂಷನ್ ಆಯ್ತು ಸರ್. ಇಷ್ಟೊಂದನೆ ಯಾಕೆ ಸರ್ ಇಷ್ಟು ಕಷ್ಟ ಆಯ್ತು ಸರ್? ಇದು ಓದಿದೀನಿ, ಅದ್ ಮಾಡ್ಲಾ, ಇದ್ ಮಾಡ್ಲಾ, ಹಂಗ್ ಮಾಡ್ಲಾ, ಹಿಂಗ್ ಮಾಡ್ಲಾ, ಇದನ್ ಮಾಡ್ಬೇಕು, ಯಾವ್ದು ಬಿಸ್ನೆಸ್ ಮಾಡ ಸರ್? ಇಷ್ಟೆಲ್ಲ ಕನ್ಫ್ಯೂಷನ್ ಇರ್ತಿರ್ಲಿಲ್ಲ ಸರ್. ಕ್ಲಾರಿಟಿ ಇತ್ತಲ್ಲ. ಏನೇ ಮಾಡಿದ್ರು ಒಂದು ಅದೇ ಕನ್ಫ್ಯೂಷನ್ ಇಂದ ಮಾಡ್ತಾರೆ, ಒಂದು ಮನಸ್ಪೂರ್ವಕವಾಗಿ ಮಾಡ್ತಾ ಇಲ್ಲ ಅದನ್ನ. ಯಾವ್ದೇ ಕೆಲಸ ಮಾಡಿದ್ವಿ, ಕಾರ್ಯ ಮಾಡ್ಲಿ, ಅವಾಗ ಏನಾಗುತ್ತೆ, ಕ್ರಿಯಾಮಾಣ ಎಲ್ಲ ಕೆಟ್ಟೋಗುತ್ತೆ. ಎಲ್ಲ ಕ್ರಿಯೆ ಪ್ರತಿಯೊಂದು, ಇದು ಆಧ್ಯಾತ್ಮ ಅಲ್ಲ ಸರ್, ಇದು ಪ್ರಾಕ್ಟಿಕಲ್ ಲೈಫ್. ಕ್ರಿಯಾಮಾಣ ಅನ್ನೋದೇನಿದೆ ಪ್ರಾಕ್ಟಿಕಲ್ ಲೈಫ್. IT ಅಂತ ಹೋಗ್ತಾರೆ, ಅಲ್ಲಿ ಕೆಲಸ ಮಾಡ್ತಿರ್ತಾರೆ, ಒಂದ್ 50 ರಾಜಕೀಯ ಮಾಡ್ತಾರೆ. ಅವನ್ ಕಂಡ್ರೆ ಇವ್ನ್ಗಾಗಲ್ಲ, ಇವ್ನ್ ಕಂಡ್ರೆ ಅವ್ನ್ಗಾಗಲ್ಲ, ಸ್ಲೋ ಇದ್ದವನಿಗೆ ತುಳಿತಾರೆ, ಅವನೇನೋ ಮಾಡ್ತಾರೆ. ಬರೀ ಇದೆ ಕಾರ್ಪೊರೇಟ್ ರಾಜಕೀಯ ಮಾಡ್ತಾರೆ. ಅಲ್ಲೂ ಕೂಡ ಅಷ್ಟೇ. ನಂಗೆ ಒಬ್ಬ IT ಕೇಳಿದ, ನಂಗೆ ಯಾಕೋ ಇದೇ ಸಿಗ್ತಿಲ್ಲ, ನಂಗೆ ಜಾಬೇ ಚೇಂಜ್ ಮಾಡಕ್ ಆಗ್ತಿಲ್ಲ. ಕ್ರಿಯಾಮಾಣದಲ್ಲಿ ಅವ್ನು ಏನ್ ಮಾಡಿದಾನೆ, ಅವ್ನು ಸುಮಾರು ಜನ ಕೆಲಸದಿಂದ ಎತ್ಬಿಟ್ಟಿಯಾನೆ. ರಾಜಕೀಯ ಮಾಡೋ, ಮತ್ತೊಂದ್ ಮಾಡೋ, ಹರ್ಟ್ ಮಾಡೋ, ಕಷ್ಟದಲ್ಲಿ ಇರೋದನ್ನ ಎನ್ಕ್ಯಾಶ್ ಮಾಡೋ, ಗೊತ್ತಲ್ಲ ಕಷ್ಟದಲ್ಲಿರೋದನ್ನ ಎನ್ಕ್ಯಾಶ್ ಮಾಡೋದು, ಎಲ್ಲಿ ಮಾಡಿ ಎತ್ಬಿಟ್ಟಿಯಾನೆ. ಅವ್ನು ಸೂಸೈಡೋ, ಮತ್ತೊಂದು ಏನ್ ಸಮಸ್ಯೆ ಇತ್ತೋ, ದುಡ್ಡಿಂದ ಏನಿತ್ತೋ, ಇವ್ನು ಶಾಪಕ್ಕೆ ಹೋಗಿರ್ತಾನೆ. ಇವ್ನ್ ನಡೆಯೋ ತನಕ ಚೆನ್ನಾಗಿ ನಡೀತು, ಇವ್ನ್ ಬುದ್ಧಿ ಖಾಲಿ ಆದ ತಕ್ಷಣ ಇವ್ನಿಗೆ ಸ್ಟಾರ್ಟ್ ಆಯ್ತಲ್ಲ, ಅದೆಲ್ಲ ಪ್ರಾರಂಭ ಅಂಟ್ಬಿಡುತ್ತೆ. ಮತ್ತೆ ಕ್ರಿಯಾಮಾಣ ಕೆಟ್ಟೋಯ್ತು. ಎಲ್ಲ ಕ್ಷೇತ್ರ ನಾನು ಹೇಳ್ತಿರೋದು ಉದಾಹರಣೆ. IT ಇದೆಲ್ಲ ತೊಗೊಂಡಿದ್ದು ಉದಾಹರಣೆಗೆ ನಾನು ತೊಗೊಂತಾ ಇರೋದು. ನೀವು A ಇಂದ Z ಸರ್, 0 to infinity ಎಲ್ಲ ಇರೋದು ಕ್ರಿಯಾಮಾಣ ಕರೆಕ್ಟ್ ಆಗಿಲ್ಲ ಅಂದ್ರೆ ಮತ್ತೆ ಅಂಟ್ಕೊಡುತ್ತೆ. ಪ್ರಾಕ್ಟಿಕಲ್ ಎಕ್ಸಾಂಪಲ್ಸ್ ಹೇಳಿದೆ ನಾನು. ಎಲ್ಲದೂ ಅಷ್ಟೇ. ನಾವು ಇದನ್ನ ಮತ್ತೆ ಇದರಿಂದ ಹೊರಗೆ ಬರ್ಬೇಕು ಅಂದಾಗ ನೀವು ಫಸ್ಟ್ ನಾನು ಆಗ್ಲೇ ಇದ್ದಾಗ ಮನಸ್ಸು ಕ್ಲೀನ್ ಮಾಡ್ಕೋಬೇಕು. ನೀವು ಬೇರೆಯವ್ರಿಗೆ ಒಳ್ಳೇದ್ ಬಯಸ್ದಲೆ ನನಗ್ ಮಾತ್ರ ಒಳ್ಳೇದಾಗ್ಲಿ ಅಂದ್ರೆ ಅದು ಜನ್ಮಕ್ಕೂ ಎಷ್ಟು ಜನ್ಮ ಇದ್ ಬಂದು ಸಾಧ್ಯ ಇಲ್ಲ. ಅಂತರಂಗ ಶುದ್ಧಿ, ಬಹಿರಂಗ ಶುದ್ಧಿ, ಅದೇ ಅವರು ಎಲ್ಲರೂ ಹೇಳಿರೋದು. ಅದು ಫಸ್ಟ್ ಸರ್. ಆಮೇಲೆ ಪೂಜೆ ಮತ್ತೊಂದು ಅವೆಲ್ಲ ಆಮೇಲೆ ಸರ್. ಜಪ ತಪ್ಪ ಎಂತದಾದ್ರೂ ಆಮೇಲೆ, ಇಲ್ಲಾಂದ್ರೆ ಏನು ಉಪಯೋಗ ಬರಲ್ಲ ಸರ್. ಸೊ ಇದೇ ಆಗಮೇ ಆಗುತ್ತೆ ನೆಕ್ಸ್ಟ್ ಅಷ್ಟೇ. ಅದೇ ಸುತ್ತು ನಾನು ಒಂದು ಎಕ್ಸಾಂಪಲ್, ಒಂದು 2005-06 ಅಂತ ಅನ್ಸುತ್ತೆ ಸರ್.
ಅವಾಗ ನಾವು 2003 ಒಂದ್ಸತಿ ನಾನು ತಿರುವಣ್ಣಾಮಲೆಗೆ ಹೋಗಿದ್ದೆ. ಅವಾಗ ಚಿಕ್ಕ ವಯಸ್ಸು ಬಹಳ. ಅವಾಗ ನಮ್ಮ ಇವ್ರ ಜೊತೆ ನಮ್ಮನೆ ಒಬ್ರ ಜೊತೆ ಹೋಗಿದ್ದೆ ನಾನು. ಅವಾಗ ತಿರುವಣ್ಣಾಮಲೆ ನಾವು ನೋಡಿಲ್ಲ, ಮೊದಲನೇ ಬಾರಿ ನಾವು ನೋಡಿದ್ದು. ಅಂದ್ರೆ ನನಗೆ ಇವೆಲ್ಲ ಬಹಳ ಮುಂಚಿನ ತರ್ಕ ಮಾಡೋದು ಇದೇ ಮಾಡ್ತಿದ್ವಲ್ಲ. ಸೊ ಸರಿ ಅಂತ ಹೇಳ್ಬಿಟ್ಟು ಸುಮ್ಮನೆ ಹೋಗಿದ್ವಿ. ಆ ತಿರುವಣ್ಣಾಮಲೆ ಬೆಟ್ಟ ಇದೆ ಸರ್, ಒಳಗಡೆಯಿಂದ ಹೋದ್ರೆ ರಮಣ ಮಹರ್ಷಿಗಳ ಆಶ್ರಮದಿಂದ ಒಳಗಿನಿಂದ ಹಿಂಗೆ ಬೆಟ್ಟ ಅಂತ ಹೋದ್ರೆ ಅಲ್ಲಿ ಗುಹೆ ಇದೆ ಸರ್, ಚಿಕ್ಕದು. ಎಲ್ಲರಿಗೂ ಗೊತ್ತಿರುತ್ತೆ, ತಿರುವಣ್ಣಾಮಲೆ ನೋಡಿರೋರಿಗೆಲ್ಲ ಹೋಗಿರ್ತಾರೆ ಅಲ್ಲಿ ಮೋಸ್ಟ್ ಪ್ರಾಬಬ್ಲಿ. ಅಲ್ಲಿ 2 ಗುಹೆ ಇದೆ ಸರ್, ಅಲ್ಲಿ ಮೆಡಿಟೇಷನ್ ಮಾಡಕ್ಕೆ ಅಂತ ರಮಣ ಮಹರ್ಷಿಗಳು ಅಲ್ಲೆಲ್ಲ ಸಾಧನೆ ಮಾಡಿದ್ರು. ಅಲ್ಲಿ ಒಬ್ರು ಯತಿಗಳು ಕೂತಿದ್ರು ಸರ್, ತುಂಬಾ ತೇಜೋವಾಗಿದ್ರು, ಒಳ್ಳೆ ತೇಜಸ್ಸಿತ್ತು, ತೇಜೋಮಯವಾಗಿದ್ರು, ಒಳ್ಳೆ ಇದಲ್ಲಿದ್ರು, ಕೂತಿದ್ರು ಧ್ಯಾನದಲ್ಲಿ. ನಾವು ಹೋದ್ವಿ, ಮಾತಾಡ್ಸಿದ್ವಿ. ನಾವು ಪ್ರಶಾಂತವಾಗಿತ್ತು. ಅವಾಗ ಎಲ್ಲ ರಶ್ ಇರ್ಲಿಲ್ಲ, ಈ ತರ ಮೀಡಿಯಾ ಫೋಟೋ ಗೀಟೋ ಏನಿಲ್ಲ. ಯಾಕಂದ್ರೆ ಅವಾಗ ಏನು ಇಲ್ಲೇ ಇರ್ಲಿಲ್ಲ, ಎಂತದು ಮೊಬೈಲು ಇವೆಲ್ಲ ಏನಿರ್ಲಿಲ್ಲ. ಸರಿ, ನಾ ಕೂತ್ಕೊಂಡ್ರು. ನಾವು ಹಣ್ಣೆಲ್ಲ ತಗೊಂಡೋಗಿದ್ವಿ. ಸೊ ಬ್ಯಾಗ್ ಅಲ್ಲಿ ಇತ್ತು. ಸರಿ, ಅವ್ರಿಗೂ ಕೊಟ್ವಿ, ಅವರು ತಿನ್ನಂದ್ರೆ ಮಾತಾ ಚರ್ಚೆ ಶುರುವಾಯ್ತು. ಇಲ್ಲಿಂದ ಏನು ಅಂತ ತಮಿಳು ಕನ್ನಡ ಮಿಕ್ಸ್ ಇತ್ತು. ಸರಿ, ಮಾತಾಡ್ಬೇಕಾದ್ರೆ ಹಿಂಗೆ ಮಾತಾಡ್ತಾ ಹಿಂಗೆ ಪಾಪ ಪುಣ್ಯಗಳ ವಿಚಾರ ಬಂತು ಚರ್ಚೆ. ಅವ್ರು ಕೇಳಿದ್ರು ಅವಾಗ ಪಾಪ ಪುಣ್ಯ ಅಂದ್ರೆ ಏನು ಹಂಗೆಲ್ಲ ನಾವು ಕೇಳ್ತಾ ಇದ್ವಿ. ಅವ್ರು ಹೇಳಿದ್ರು, ನೋಡಪ್ಪ, ಇಲ್ಲಿ ತಿರುವಣ್ಣಾಮಲೈ ಸುತ್ತ ತುಂಬಾ ಜನ ಭಿಕ್ಷುಕರು, ತುಂಬಾ ರೋಗ ಬಂದು ತುಂಬಾ ಕಷ್ಟದಲ್ಲಿ ಜೀವನ ಕಳೀತಾ ಇದ್ದಾರೆ. ಅಂದ್ರೆ ಅವ್ರಿಗೆ ಜೀವ ಹೋಗ್ತಾ ಇಲ್ಲ, ಕಳೀತಾ ಇದಾರೆ ಹಂಗೇನೆ. ಇವ್ರ ಬಗ್ಗೆ ನೋಡಿ ಏನನ್ಸುತ್ತೆ? ನಾವ್ ಸರ್ ಪಾಪ ಅನ್ಸುತ್ತೆ, ಇವಳೆ ಪಾಪ ಅನ್ಸುತ್ತೆ ಸರ್. ಯಾಕೆ ಪಾಪ ಆ ತರ ಆಗಿದ್ದಾರೆ ಅನ್ನೋದು ಯಾವ ತರ ಪ್ರಶ್ನೆ ಮಾಡ್ಕೊಂಡಿದ್ದೀರಾ? ಇಲ್ಲ, ಆ ಪ್ರಶ್ನೆ ಬರಬೇಕು ಮೊದಲು. ಯಾಕೆ ಹಂಗಾಗಿದೆ, ಆಗಿರೋ ರೀಸನ್ ಏನು ಅಂತ ಅವ್ರು ಹೇಳಿದ್ರು. ಅವರು ಸಿದ್ಧಿ ಮಾಡ್ಕೊಂಡಿದ್ರೇನೋ ಮೋಸ್ಟ್ ಪ್ರಾಬಬ್ಲಿ, ಅವರು ಸಾಧನೆ ಇತ್ತು ಅನ್ಸುತ್ತೆ. ಅವ್ರು ಹೇಳಿದ್ರು, ಅವನು ಹೋದ ಜನ್ಮದಲ್ಲಿ ಒಬ್ಬ ವ್ಯಕ್ತಿ ಇದ್ದ, 90 ವರ್ಷ ಆಗಿತ್ತೇನೋ, 90 ತನಕ ಬಂದಿತ್ತು ಅನ್ಸುತ್ತೆ ಮೋಸ್ಟ್ ಪ್ರಾಬಬಲಿ. ನೋಡಿದ್ರೆ ಆ ದೇಹನ, ಮೈ ತುಂಬಾ ಕುಷ್ಠರೋಗ, ಸಿಕ್ಕಾಪಟ್ಟೆ ತುಂಬಾ ಅಧೋಗತಿಯಲ್ಲಿದ್ದಂತ ದೇಹ. ಅವನು ಹಿಂದೆ ಇದೇ ಜಾಗದಲ್ಲಿ, ಇಲ್ಲೇ 25 ಕಿಲೋಮೀಟರ್ ದೂರದಲ್ಲಿರುವಂತ ಊರಲ್ಲಿ ಇವನು ಒಬ್ಬ ರಾಜಕಾರಣಿ ಆಗಿದ್ದ. ಅಂದ್ರೆ ಆಗಿನ ಕಾಲಕ್ಕೆ ರಾಜಕಾರಣಿ, ಪಾಳೆಗಾರ ಏನಾರು ಆಗ್ಬೋದು. ಅಥವಾ ಅವ್ನು ಬರೇ ರಾಜಕಾರಣಿನೇ, ಬರೇ 10 ವರ್ಷದಲ್ಲೇ ಹುಟ್ಬಿಡ್ಬೋದು, ಹೇಳಕ್ ಬರಲ್ಲ. 11 ದಿನದಲ್ಲಿ ಹುಡ್ತೀವಿ, ಅದ್ ಬೇರೆ. ಮತ್ತೆ ಜನ್ಮ ರಹಸ್ಯಕ್ಕೆ ಅಂತ ಬಂದ್ರೆ ಅದು ಬೇರೆ. ಅದು ಜನ್ಮಾಂತರ ಅಂತ ಬಂದ್ಬಿಟ್ರೆ ಅಯ್ಯೋ ದುಡ್ಡು ಇದೆ, ಅದ್ರ ಬಗ್ಗೆ ಬೇಕಾದಷ್ಟು ರಿಸರ್ಚ್ ಇದೆ. 11 ದಿನದಲ್ಲಿ ಹುಟ್ಟಿರೋದಿದೆ, 30 ದಿನದಲ್ಲಿ ಮತ್ತೆ ಹುಟ್ಟಿರೋದಿದೆ, ಬೇಕಾದಷ್ಟಿದೆ. ಸೊ ಹಿಂಗ ಅವನು ಜನ್ಮಾಂತರದಲ್ಲಿ ರಾಜಕಾರಣಿ ಆಗಿದ್ದ. ಅವನು ಈ ಎಷ್ಟೋ ಸಂಪತ್ತಲ್ಲಿ ಅವನು ತುಂಬಾ ಸುಖವಾಗಿದ್ದ, ಎಷ್ಟೋ ಅವನಿಗೆ ಗೌರವಗಳೆಲ್ಲ ಇತ್ತು. ಅವನು ಅದನ್ನ ದುರುಪಯೋಗ ಪಡಿಸ್ಕೊಂಡು ತುಂಬಾ ಕೆಟ್ಟದ್ ಮಾಡಬಾರ್ದು ಏನೇ ಇದೆ ಎಲ್ಲ ಮಾಡಿದ್ದ. ಯಾರು ಹೇಳಿದ್ರು ಕೇಳಲಿಲ್ಲ, ಹಿರಿಯರು ಹೇಳಿದ್ರು ಕೇಳಿಲ್ಲ, ಗುರುಗಳು ಹೇಳಿದ್ರು ಕೇಳಿಲ್ಲ, ಯಾರು ಹೇಳಿದ್ರು ಕೇಳಿದ್ರೆ ಅವನು ದುರಂಕಾರದಿಂದ ಮೆರ್ದ, ಮಾಡ್ದ. ಆಮೇಲೆ ಅವನಿಗೆ ಸಾವು ಬಂತು, ಸತ್ತ. ಈಗ ಮತ್ತೆ ಹುಟ್ಟದ. ಈಗ ಭಗವಂತ 90 ವರ್ಷ ಆಯುಸ್ ಕೊಟ್ಟಿ ಹುಟ್ಟಿಲಿಂದಾನೇ ಭಿಕ್ಷಾಟನೆ ಕೊಟ್ಟ, ಮೈ ತುಂಬಾ ರೋಗ ಕೊಟ್ಟ. ಹುಟ್ಟಿನಿಂದ ಇಲ್ಲಿ ತನಕ ನಂಗೆ ಅಂದ್ರೆ ಇಲ್ಲಿ ನಿಮಗೆ ಅಟ್ಯಾಚ್ ಆಯ್ತಲ್ಲ ಕ್ರಿಯಾ ಮಾಡಕ್ಕೆ. ಹೆಂಗಿದೆ ಪಿಕ್ಚರ್ ಅಂದ್ರೆ ನಮಗ್ ಗೊತ್ತಾಗಲ್ಲ ಅಂತ ಮಾಡ್ಬಿಟ್ಟ. ಈಗ ಇನ್ನ 3 ಜನ್ಮನೋ 4 ಜನ್ಮನೋ ಹಂಗೆ ಇರ್ತಾನೆ ಅಂತ ಹೇಳಿದ್ರು ನನಗೆ. ಅವ್ನು ಕುಳಿಲೇಬೇಕು ಕರ್ಮವಾಗಿ, ಅಷ್ಟು ಬಲವಾಗಿದೆ ಕರ್ಮ. ಅದಕ್ಕೆ ಅವ್ನು ಹಿಂಗಿದ್ದಾನೆ. ನೀನ್ ಪಾಪ ಅಂತ ಹೇಳ್ದೆ, ಯಾಕಂದ್ರೆ ನಿಂಗೆ ಜ್ಞಾನ ಇಲ್ಲ, ಪಾಪ ಏನೋ ಬಿಡು ಅಂತ ಹೇಳ್ದೆ. ಇಲ್ಲಿ ಒಂದು ಪ್ರಶ್ನೆ ಏನ್ ಬರುತ್ತೆ ಅಂತಂದ್ರೆ, ಕರ್ಮಕ್ಕೆ ಪ್ರತಿಫಲ ಅಂತ ಇಟ್ಕೊಳ್ಳೋಣ. ನ್ಯೂಟನ್ಸ್ ಥರ್ಡ್ ಲಾ. ಮೊದಲನೇ ಸತಿ ಶುರು ಆಗೋಂಥದ್ದು ಅವಾಗ ಜಸ್ಟ್ ಲೈನ್ ಇರುತ್ತೆ, ಸೈಕಲ್ ಶುರು ಆಗಿರಲ್ಲ. ನನಗೆ ಯಾರೋ ಮೋಸ ಮಾಡಿದ್ದಾರೆ ಅಂದ್ರೆ ನಾನು ಮುಂಚೆ ಅವ್ರಿಗೆ ಮೋಸ ಮಾಡಿರ್ಬೋದು, ಅವ್ರ ವಯಸ್ಸು ವರ್ಷ. ಬಟ್ ಅದು ಶುರು ಆಗೋದಿದೆಯಲ್ಲ, ಅದು ಆಕ್ಷನ್ ಆಗೋದಿದೆಯಲ್ಲ, ಅದ್ರ ಬಗ್ಗೆ ಸ್ವಲ್ಪ ಮಾತಾಡೋಣ. ಆಕ್ಷನ್ ಅನ್ನೋದು ಕಾನ್ಶಿಯಸ್ ಆಗಿ ಅವನ ಆಕ್ಷನ್ ಮಾಡಿದ್ರೆ ಅದಕ್ಕೆ ಬರುವಂತಹ ಪ್ರಾರಬ್ಧ ಅಥವಾ ಕರ್ಮ. ಹೌದು ಸರ್. ಈಗ ಎಷ್ಟೋ ಯೋಚನೆಗಳು ಹೋಗ್ತಾ ಇರುತ್ತೆ. ಈಗ ಫಾರ್ ಎಕ್ಸಾಂಪಲ್ ಸರ್, ಈಗ ಒಬ್ಬ ವ್ಯಕ್ತಿ ಒಂದು 25 ಕೋಟಿ ಬ್ಲ್ಯಾಕ್ ಮನಿ ತಗೊಂಬಂದ ಅಂತ ಇಟ್ಕೋಣ. ಏನೋ ಮಾಡಿ 25 ಕೋಟಿ ತಗೊಂಬಂದ. ನೀವು ಇದೆಲ್ಲ ಸ್ವಲ್ಪ ತಿಳ್ಕೊಂಡಿದ್ದೀರಾ. ಇವಾಗ ನಿಮ್ಮ ಹತ್ರ ಈಗ 10 ಕೋಟಿ ಕೊಟ್ಟ, ತಿಳ್ಕೊಂಡಿರ್ಲಿ ಬಿಡ್ಲಿ,
10 ಕೋಟಿ ಕೊಟ್ಟ. 10 ಕೋಟಿ ಕೊಟ್ಟಾಗ ನೀವೇನಂತ ಹೇಳ್ತೀರಾ? 10 ಕೋಟಿ ಕೊಟ್ಟಿದ ತಕ್ಷಣ ಅವ್ನು ಹೇಳ್ತಾರೆ, ಯಾಕಪ್ಪ 10 ಕೋಟಿ ಕೊಡ್ತೀರಾ ಅಂತ ಕೇಳ್ತೀರಾ. ನೀವ್ ಹೇಳ್ತೀರಾ, ಅವನು ಅದಕ್ಕೆ ಹೇಳ್ತಾನೆ, ಇಲ್ಲ ಹಂಗಿದೆ, ಎಲ್ಲೂ ಇಡಕ್ಕಾಗಲ್ಲ, ಎಲ್ಲೋ ಇಡ ಬದಲು ನಿನ್ನ ಹತ್ರನೇ ಇಡ್ತೀನಿ, ನೀನು ಉಪಯೋಗಿಸೋ ಪರವಾಗಿಲ್ಲ ಅಂತ ಕೊಟ್ಟ. ಉದಾಹರಣೆ. ಆ 10 ಕೋಟಿನ ನೀವು ಮುಟ್ರೆ ಆಕ್ಷನ್, ಮುಟ್ಲಿಲ್ಲ ಅಂದ್ರೆ ಯೋಚನೆ ಅಷ್ಟೇ, ರಿಲೀಸ್ ಆಗ್ಬಿಡುತ್ತೆ. ತಕ್ಷಣ 10 ಕೋಟಿ ತಕ್ಷಣ ಇಮ್ಯಾಜಿನೇಷನ್, ಅಪ್ಪ 10 ಕೋಟಿ ಹಿಂಗ್ ಮಾಡೋದು, ಹಂಗ್ ಮಾಡೋದು, ಅಲ್ಲಿ ಎಲ್ಲ ಬಂತು. ಅದನ್ನ ಮುಟ್ಟಿದ್ರೆ ಆಕ್ಷನ್ ಆಯ್ತು. ಮುಡ್ದಲೇ ಇದ್ರೆ ಅದೇನಾಯ್ತು, ಸಪ್ರೆಸ್ ಆಗೋಯ್ತು. ಅವಾಗ ಆಕ್ಷನ್ ಆಗಿ ಪರಿವರ್ತನೆ ಆಗಲ್ಲ, ಯೋಚನೆ ಅದು ನಲಿಫೈ ಆಗೋದು ಆಟೋಮೆಟಿಕ್ ಆಗಿ. ವಾಸನೆ ಬಹಳ ಡೇಂಜರ್ ಸರ್. ವಾಸನೆ ಶುರು, ದುರಾಸೆ ಸ್ಟಾರ್ಟ್ ಆಗ್ಬಿಡ್ತು. 10 ಕೋಟಿ ಅಂತ, ಯಾಕಂದ್ರೆ ಇಟ್ಸ್ ಈಸಿ ಅಮೌಂಟ್, ಪುಕ್ಷಟ್ಟೆ ಬಂದಿರೋದು, ಬಿಡು ಏನಾಗುತ್ತೆ, ಹೋಗ್ಲಿ ಬಿಡು, ಯಾನೇನ್ ಕಷ್ಟಪಟ್ಟ ತಂದಿಯಾನೆ, ಅವನು ತಾನೆ ಹಂಗೆ ತಂದಿರ, ನಾನು ಮಜಾ ಮಾಡೋಣ ಅಂತ ಬಂತು, ಅವನ ಭಾರ ನೀವು ಹೊತ್ಕೊಂಡ್ರಿ ಅಂತಾನೆ ಅರ್ಥ. ಅವಾಗ ಬೇಡಪ್ಪ ನನಗೆ, ನೀನ್ ಇಟ್ಕೋ, ನನಗೆ ಕಷ್ಟ. ಈಗ ಇಫ್ ಯು ಹ್ಯಾಡ್ ವರ್ಕ್ಡ್ ಅಂದ್ರೆ ನೀವು ತುಂಬಾ ಚೆನ್ನಾಗಿ ವರ್ಕ್ ಮಾಡಿ, ತುಂಬಾ ಕಷ್ಟಪಟ್ಟು ಏನೋ ವೃತ್ತಿ ಮಾಡಿ, ಮತ್ತೊಂದು ಮಾಡಿ, ಕಷ್ಟಪಟ್ಟು ಬಿಸ್ನೆಸ್ ಮಾಡಿ, ಏನೇನೋ ಮಾಡಿ ಅವಾಗ ದುಡ್ದು, ಅದು ಬೇರೆ ವಿಚಾರ, ಅದು ಬೇರೆ ಅದ್ಭುತ. ಹಂಗೆ ಹಿಂಗೆ ಸುಮ್ನೆ ಯಾರೋ ತಲೆ ಹೊಡೆದು ಮಾಡಿ ತಂದಿಟ್ಟ, ನೀವು ಆಕ್ಷನ್ ಮಾಡ್ಬೇಕು ತಾನೆ. ನೀವು ಆಕ್ಷನ್ ಮಾಡಿದ್ರೆ ಬೇಡಪ್ಪ ನನಗೆ ಇದು ಬೇಡ, ನನಗೆ ನೀವು ಇಟ್ಕೊಂಡು ಹೋಗು ಅಂತ ನೀವು ದೂರ ಸದ್ಬಿಟ್ರಿ ಅಂದ್ರೆ ಅಲ್ಲಿಗೆ ನಿಮ್ಗೆ ಏನಾಯ್ತು, ಅಂಟ್ಕೊಳ್ಳೇ ಇಲ್ಲ ಅಂತ. ಅಲ್ಲಿ ನಮ್ ಚಾಯ್ಸ್ ಕೌಂಟ್ ಆಗುತ್ತೆ, ಅಲ್ಲಿ ನನ್ ಪುರುಷಾರ್ಥ ಕೌಂಟ್ ಆಗುತ್ತೆ, ಫ್ರೀ ವಿಲ್. ಅದಕ್ಕೆ ಪುರುಷಾರ್ಥ ಅಂತಿರೋದು, ಅದನ್ನೇ ಪುರುಷಾರ್ಥ ಅಂತಿರೋದು. ನಿನ್ನ ಯೋಚನೆ ಹೆಂಗಿದೆ, ನೀನೇನ್ ಯೋಚನೆ ಮಾಡ್ತಿದ್ಯಾ, ನೀನ್ ಹೆಂಗೆ ಅದನ್ನ ಡಿಸಿಷನ್ಸ್ ತಗೊಂತೀಯ, ಆ ಪುರುಷಾರ್ಥದ ಮೇಲೆ ನಿಂತಿರುತ್ತೆ. ಇದು ನಾನು ಹೇಳ್ತಾ ಇರೋದು ಉದಾಹರಣೆಗಳು ಮಾತ್ರ, ಲಕ್ಷಾಂತರ ತರ ವಿಚಾರಗಳಿದೆ ಇದರಲ್ಲಿ. ಯಾಕಂದ್ರೆ ನಮ್ಮ 850 ಕೋಟಿ ಜನಸಂಖ್ಯೆಯಲ್ಲಿ ಸುಮಾರು ಇದಕ್ಕೆ ಇನ್ಫಿನಿಟಿ ಟೈಪ್ಸ್ ಆಫ್ ಥಾಟ್ ಪ್ರೊಸೆಸ್ ಇದೆ ಮನುಷ್ಯನ ತಲೆಯಲ್ಲಿ. ಸಂದರ್ಭಗಳು, ಅವನ ಜೀವನ, ಇದು ಅದೆಲ್ಲ ಮುಂದೆ ಅಡ್ರೆಸ್ ಮಾಡಿ, ವ್ಯಕ್ತಿಗತವಾಗಿ ಬಂದಾಗ ಬೇರೆ, ಜನರಲ್ ಆಗಿ ಬೇರೆ. ಅಂದ್ರೆ ವ್ಯಕ್ತಿಗತವಾಗಿ ಬಂದಾಗ ಇವೆಲ್ಲ ಅಳವಡಿಸ್ಕೊಳ್ಳುವಂತ ಪ್ರಕ್ರಿಯೆಯನ್ನ ನಡೆಸಬೇಕು, ಪ್ರಯತ್ನ ಪಡಬೇಕು ಅನ್ನೋದೇ ಇರೋದು. ಅವನ ಸಂದರ್ಭಕ್ಕೆ ಅನುಗುಣವಾಗಿ ಇಷ್ಟು ಪಾತ್ರಗಳನ್ನು ಅವನನ್ನು ಅಳವಡಿಸ್ಬೇಕು. ಈ ಕರ್ಮ ಸಿದ್ಧಾಂತ ಏನೇನಿದೆ, ಹಿಂಗಿದೆ, ಹಿಂಗ್ ಬೇಡ. ಯಾರೋ ಒಬ್ರು ದರೋಡೆಕೋರರು ಬಂದ್ರು, ಕಳ್ಳ ಬಂದ, ಅವರು ಜ್ಯೋತಿಷ ಕೇಳ್ತಾರೆ ಅಥವಾ ಇನ್ನೊಂದೇನ ಕೇಳ್ತಾರೆ, ಎಲ್ಲ ಹೋಗ್ತಾರೆ. ಅವ್ನ್ ಬಂದಾಗ ನೀವು ಮಾರ್ಗದರ್ಶನ ತೋರಿಸಿ ಅವನನ್ನ ಕಳಿಸ್ಬೇಕೇ ಹೊರತು ಅವನ ಜೊತೆ ಸರ್ ನಾವು ಕಳ್ಳರಾಗ್ಬಾರ್ದು. ಸ್ವಾಮಿ, ನನ್ನ ಹತ್ರ 5 ಮುತ್ತು ಕದ್ಕೊಂಡ್ಬಿಟ್ಟಿದ್ದೀನಿ, ಮುತ್ತು ರತ್ನ ಕದ್ಕೊಂಡ್ಬಿಟ್ಟಿದ್ದೀನಿ, ನಿಧಿ ಸಿಕ್ಬಿಟ್ಟಿದೆ ನನಗೆ, ಇದನ್ನೇನಾದ್ರು ನೀವು ಮಾಡ್ಕೊಡ್ಬೇಕು, ನಿಮ್ಗಿಷ್ಟು ನಂಗಿಷ್ಟು, ಹೋಯ್ತಲ್ಲಿ. ನಾವು ನೋಡಪ್ಪ ಅವೆಲ್ಲ ಮಾಡ್ಬೇಡ, ಎಲ್ಲ ಹೋಗಲ್ಲ ಇಟ್ಟು ಬಾ, ನಿನಗೆ ಏನೇನು. ಸರ್ ಈಗ ನಾಯಕ್ ನಟಿ ನೋಡಿದ್ದೆ ಸರ್, ಅಲ್ಲಿ ಬರ್ದಿದ್ದಾರೆ ಮೇಲೆ, ಗುರು ತಿಪ್ಪೇರುದ್ರ ಸ್ವಾಮಿಗಳು ಅಲ್ಲಿ ಮೇಲೆ ಇದು ಏನದ ಮಾಡಿದಷ್ಟು ನೀಡು ಭಿಕ್ಷೆ ಅಂತ ಬರ್ದಿದ್ದಾರೆ ದೊಡ್ಡದಾಗಿ. ಎಂತ ಅದ್ಭುತ ಸರ್. ಜ್ಞಾನಿಗಳು, ತಿಪ್ಪೇರುದ್ರ ಸ್ವಾಮಿಗಳು ಮಹಾನ್ ಜ್ಞಾನಿಗಳು, ಯತಿಗಳು, ಅವಧೂತ ಸ್ಥಿತಿಯಲ್ಲಿ ಇದ್ದಂತ ವ್ಯಕ್ತಿಗಳು. ಅದ್ಭುತ, ಗದ್ಗೆ ಇದೆ ಅವರು ತಿಪ್ಪೇರುದ್ರ ಸ್ವಾಮಿಗಳ ಇದರಲ್ಲಿ. ಮಾಡಿದಷ್ಟು ನೀನು ಹೌದು, ನೀ ಕೆಲಸ ಮಾಡಿದಷ್ಟು ಕೊಡಪ್ಪ, ಅಷ್ಟೇ ಮುಗಿದೋಯ್ತಲ್ಲ. ದೇವರು ಅಷ್ಟೇ ಮತ್ ಮಾಡೋದು, ಏನ್ ಮಾಡ್ತೀಯ ಅದ್ ಕೊಡ್ತಾನೆ, ಸಾಕು. ಅದು ಕರೆಕ್ಟ್ ಆಗಿ ಅವನಿಗೆ ಗೊತ್ತಿರುತ್ತೆ ಏನ್ ಮಾಡ್ಬೇಕು ಅಂತ. ಮನುಷ್ಯ ಹಂಗಲ್ಲ, ದುರಾಸೆಗೆ ಬೀಳ್ತಾನೆ. ಅವ್ನಿಗೆ ಏನೋ ಕಾಂಪಿಟೇಷನ್, ಏನೋ ಸರ್ ಸಮಾಜದ ಕಾಂಪಿಟೇಷನ್. ಫಸ್ಟ್ ಏನ್ ಗೊತ್ತಾ ಸರ್, ಇದಕ್ಕೆಲ್ಲ ಕಾರಣನೇ ಸಮಾಜದ ಮೇಲೆ ಕಾಂಪಿಟೇಷನ್. ನಮಗೆ ಪಿಯರ್ ಪ್ರೆಷರ್ ಅಂತ ಕರಿತೀರಾ ನೀವೆಲ್ಲ ಈ ಸೊಸೈಟಿ ಅಲ್ಲ, ಅದನ್ನು ವ್ಯಾಲ್ಯೂ ಸಿಸ್ಟಮ್ ಇಂದ ತಾನೇ ಕ್ರಿಯೇಟ್ ಮಾಡಿರೋದು. ಆ ವ್ಯಾಲ್ಯೂಸ್ ಸಿಸ್ಟಮ್ನೇ ನಾವು ಹೊಡೆದಾಕಿದ್ರೆ ಅಥವಾ ಅದನ್ನ ಇಂಪ್ರೂವ್ ಮಾಡಿದ್ರೆ, ಅಂದ್ರೆ ಅದ್ರಲ್ಲಿರೋ ಲೂಪ್ ಹೋಲ್ಸ್ ನ ತೆಗೆದು ಅದನ್ನ ಪರಿವರ್ತನೆ ಮಾಡಿದ್ರೆ ಅವಾಗ ಯಾರಿಗೂ ಕನ್ಫ್ಯೂಷನ್ ಇರಲ್ಲ. ಅದನ್ನ ನೋಡಿ ಹೌದು, ಅದನ್ನ ವೈಯಕ್ತಿಕ ವ್ಯಕ್ತಿ ಮಾಡ್ಕೋಬೇಕೆ ಹೊರತು ಸಮಾಜಕ್ಕೆ ಮಾಡಕ್ ಬರಲ್ಲ. ಸೊ ಅದೇ ಎಲ್ಲರೂ ಸಮಾಜದಲ್ಲಿ ಪರಿವರ್ತನೆ ಆಗ್ಬೇಕು ಅಂತ ಸಾಧ್ಯ ಇಲ್ಲ. ಅದ ಹೆಂಗಾಗುತ್ತೆ? ನನ್ನನ್ನ ಫಸ್ಟ್ ಪರಿವರ್ತನೆ ಮಾಡ್ಕೊಂಡು ನಾನು ಪ್ರಬುದ್ಧತೆಗೆ ಬಂದು ನಾನೊಂದು ಸರ್ ಸೂರ್ಯಂಗಷ್ಟು ಬಲ ಇಲ್ದಲ್ಲ ಬೆಳ್ಕೊಡಕ್ಕಾಗುತ್ತೆ ಸರ್. ಸೂರ್ಯನ ಎಕ್ಸಾಂಪಲ್ ತಗೊಂಡ ಸರ್, ಸೂರ್ಯಂಗಷ್ಟು ಬೆಳಕು ಅಷ್ಟು ಶಕ್ತಿ ಇರೋದ್ರಿಂದ ಮಾತ್ರ ನಾವು ನಮಗೆ ಕೊಡಕ್ ಸಾಧ್ಯ. ಸೂರ್ಯನಲ್ಲೇ ಬೆಳಕಿಲ್ಲ ಅಂದಾಗ ಗ್ರಹಣ ಬಂದಾಗ ಅವನೇನ್ ಮಾಡ್ತಾರೆ? ಅದೇ ಇನ್ನೊಂದು ರೀತಿಯಲ್ಲಿ ಈ ವ್ಯಾಲ್ಯೂ ಸಿಸ್ಟಮ್ ಇಂದಾನೆ ನಾನ್ ಪರಿವರ್ತನೆ ಆಗ್ಬೋದು. ಹಂಗಿದೆ, ಅದಕ್ಕೆ ನಾನು ಸರಿ ಮಾಡ್ಕೋಬೇಕು ಅಂತ ಪರಿವರ್ತನೆ ಆಗ್ಬೋದು. ನಾನ್ ಫಸ್ಟ್ ಪರಿವರ್ತನೆ ಆಗಿ ನನ್ನ ಕರ್ಮಗಳನ್ನ ನಾನು ನೋಡೋದು ಫಸ್ಟ್ ಸೆಲ್ಫ್ ಅನಾಲಿಸಿಸ್. ಅದೇ ಮತ್ತೆ ನಾನ್ ಫಸ್ಟ್ ಅದನ್ನ ನೋಡ್ಕೊಂಡು ಸರಿ ಮಾಡ್ಕೊಂತ ನನ್ನ ಸುತ್ತಲಿರೋ ನಾನು ಯಾರನ್ನ ಅವಾಗ ಬಯಸ್ಬೇಕು ಅಂತ ನನಗೆ ಗೊತ್ತಾಗುತ್ತೆ. ನಾನು ಯಾರನ್ನ ಮಾತಾಡ್ಸ್ಬೇಕು ಅಂತ ನನಗೆ ಗೊತ್ತಾಗುತ್ತೆ. ನಾನು ಯಾರ ಜೊತೆ ಬೆರಿಬೇಕು ನಂಗೆ ಗೊತ್ತಾಗುತ್ತೆ. ನಾನು ಯಾರಿಂದ ದೂರ ಇರ್ಬೇಕು ನಂಗೆ ಗೊತ್ತಾಗುತ್ತೆ. ನಾನು ಏನ್ ಮಾಡ್ಬೇಕು ನಂಗೆ ಎಲ್ಲ ನನಗೆ ಗೊತ್ತಾಗುತ್ತಲ್ಲ. ವೈಯಕ್ತಿಕವಾಗಿ ನನಗೆ ಎಲ್ಲ ಒಂದು ಜ್ಞಾನ ಬರ್ತಾ ಹೋಗುತ್ತಲ್ಲ ನಿಧಾನವಾಗಿ.
ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಅವಾಗ ಆಟೋಮೆಟಿಕ್ ಆಗಿ ನನ್ನ ಪ್ರಪಂಚ ಚೇಂಜ್ ಆಗುತ್ತೆ. ಈ ಪ್ರಪಂಚನ ಚೇಂಜ್ ಮಾಡಕ್ಕಾಗುತ್ತೆ ಸರ್. ಪ್ರಪಂಚ ಇದು ಯಾವ್ದು ಇದನ್ನ ಎಕ್ಸ್ಪ್ಲೈನ್ ಮಾಡಕ್ಕಾಗಂತ ಪ್ರಪಂಚ ಇದು. ನಾವು ಬರೀ ಮನುಷ್ಯ ಬಗ್ಗೆ ಮಾತ್ರ ಅಡ್ರೆಸ್ ಮಾಡಕ್ ಆಗೋದಿಲ್ಲ. ಪ್ರಪಂಚ ಅಂದಾಗ ಗ್ಲೋಬ್, ಇಷ್ಟು ದೊಡ್ಡ ಮಿಲ್ಕಿ ವೇ ಗ್ಯಾಲಕ್ಸಿ. ಈ ಮಿಲ್ಕಿ ವೇ ಗ್ಯಾಲಕ್ಸಿ ಅಲ್ಲಿ ಇಷ್ಟು ದೊಡ್ಡ ಸೋಲಾರ್ ಸಿಸ್ಟಮ್, ಇಷ್ಟು ಪ್ಲಾನೆಟ್ಸ್. ನಾವ್ ಹೇಳೋದು ಬರೋ 9 ಗ್ರಹಗಳು, ಅದು ಬಿಟ್ಟು ಎಷ್ಟು ಉಪಗ್ರಹಗಳು, ಆಮೇಲೆ ಅದಕ್ಕೆ ಮತ್ತೆ ಉಪಕೇತುಗಳು, ಹಿಂಗೆ ಅಯ್ಯೋ ಎಷ್ಟೋ ಪ್ಲಾನೆಟ್ಸ್ ಇದೆ. ನಂಬರ್ ಆಫ್ ಪ್ಲಾನೆಟ್ಸ್ ಇದೆ. ಅಷ್ಟೊಳಗೆ ಒಂದು ಅರ್ಥ, ಈ ಅರ್ಥೊಳಗೆ ಇಷ್ಟು ಕೋಟ್ಯಾಂತರ ಜನಸಂಖ್ಯೆ, ಪ್ರಾಣಿ ಪಕ್ಷಿ, ಅಂಡಜ ಉದ್ಭಿಜ ಸ್ವೇದಜ ಮಾನವ ಪ್ರಾಣಿ ಪಕ್ಷಿ, ಅದು ಇದು ಎಲ್ಲದೂ ಎಷ್ಟೋ ಕೋಟಿ ಜೀವಗಳು. ಅಷ್ಟು ಕೋಟಿ ಜೀವಗಳಲ್ಲಿ ಎಷ್ಟೋ ಊರುಗಳು, ಅಷ್ಟು ಊರುಗಳಲ್ಲಿ ಎಷ್ಟೋ ಸ್ಟೇಟ್, ಇಷ್ಟು ಹಳ್ಳಿ, ಹಿಂಗೆ ಇಷ್ಟು ಚಿಕ್ಕ ಮನೇಲಿ ನಾವ್ ಇಷ್ಟಪ್ಪ ಒಬ್ಬ ಮನುಷ್ಯ ಇಷ್ಟೇ. ನಾವು ಇಷ್ಟು ಅಲ್ಲ ಸರ್, ಸಾಸಿವೆ ಸರ್ ನಾವೆಲ್ಲ. ಅಣುವಿನಲ್ಲಿ ಏನಿಲ್ಲ ಸರ್, ಅಣುಕ್ಕೂ ನಾವು ಕಂಪೇರ್ ಮಾಡಲ್ಲ ಸರ್. ನಮ್ಮ ಪ್ರಕಾರ ನಾವು ನಥಿಂಗ್ ಸರ್, ಫುಲ್ ಝೀರೋ, ಕಿನ್ನ ಝೀರೋ. ನಾವು ಅದೆಲ್ಲ ಮಾಡಕತ್ತೆ ಸರ್. ನಾವು ಅಷ್ಟೆಲ್ಲ ಚೇಂಜ್ ಮಾಡಕತ್ತೆ ಸರ್. ಎಷ್ಟೆಷ್ಟು ಬಂತು ಈ ಅಣು, ನಾವು ಚೇಂಜ್ ಮಾಡಲ್ಲ ಸಾಕು. ನಾನು ಮುಂದೆ ಕರ್ಕೊಂಡು ಹೋಗಿದ್ದೆ ಸಾಕು. ಅಂದ್ರೆ ಈ ಒಂದು ಸತ್ಯವನ್ನ ಮರ್ಮವಾಗಿ ಇಡೋದಿಕ್ಕೆ ಸಮಾಜ ಪರಿವರ್ತನೆ ಆಗ್ಬೇಕು ಅಂತ ಹೇಳೋದು ಒಂದು ಟ್ಯಾಕ್ಟಿಕ್ ಅಂತ ಅನ್ಸತ್ತೆ. ಅದು ಅವ್ರವರ ದೃಷ್ಟಿಕೋನಕ್ಕೆ ಬಿಟ್ಟಿದೆ ಸರ್. ಅದಕ್ಕೆ ನಾವ್ ಏನ್ ಹೇಳಕ್ ಬರಲ್ಲ. ಅದು ಪರ್ಸೆಪ್ಷನ್ಸ್ ಅಂತ ಹೇಳ್ಬೋದು. ಸಮಾಜ ಚೇಂಜ್ ಆದ್ರೆ ನಾನ್ ಚೇಂಜ್ ಆಗ್ತೀನಿ, ಅದು ಪರ್ಸೆಪ್ಷನ್ ಇರ್ಬೋದು. ಒಂದ್ ಸೈಡ್ ಇಂದ ಹೌದು ಸರ್, ಎಲ್ಲ ಸರ್ ಈಗ ಎಲ್ಲರೂ ಹಂಗೆ ಇದಾರೆ, ನಾನು ಹಂಗೆ ಇದ್ಬಿಡ್ತೀನಿ ಬಿಡಿ, ಅವ್ರ ಪರ್ಸೆಪ್ಷನ್. ಇಲ್ಲ ಸರ್ ನಾನು ಹಂಗೆ ಇರಕ್ ಬರಲ್ಲ, ನಾನು ನಂದೇ ಆದಂತ ಒಂದು ಎಷ್ಟೋ ಕೋಟಿ ಅಂತ ಜನ ಹಾಕೊಂಡಿದ್ದಾರೆ, ಚೌಕಟ್ಟು ಹಾಕೊಂಡಿದ್ದಾರೆ. ಯಾಕೆ ಹಾಕೊಂಡಿಲ್ಲ? ಬೇಕಾದಷ್ಟು ಜನ ಇದ್ದಾರೆ ಸಾಧಕರು. ಮತ್ತೇನು ಸಾಮಾನ್ಯ ಅಲ್ಲ, ದೊಡ್ಡ ಸಾಧನೆ ಮಾಡಿದ್ರೆ ಚೌಕಟ್ಟು ಹಾಕೊಂಡಿದ್ದಾರೆ. ನಂಗೆ ಅಬ್ದುಲ್ ಕಲಾಂ ಸರ್, ಏನ್ ಸರ್ ಅಬ್ದುಲ್ ಕಲಾಂ ಅವರು ಸರ್, ನೀವು ಅವ್ರನ್ನೇ ತಗೊಳ್ಳಿ ಸರ್, ಸಾಕ್ಷಾತ್ ದೇವ್ರು ಏನ್ ಸರ್. ಅವ್ರು ಏನ್ ಸರ್ ಮಾಡಿದ್ರು? ಪ್ರೆಸಿಡೆಂಟ್ ಆಫ್ ಇಂಡಿಯಾ. ಎಂತ ಮಹತ್ತರವಾದಂತ ಜ್ಞಾನಿಗಳು, ಎಂತ ಮನೇಲಿ ಇದ್ರು ಸರ್. ಅವ್ರ ಹತ್ರ ಬರೀ ಪುಸ್ತಕ, ಸೂಟ್ ಕೇಸ್ ಬಿಟ್ರೆ ಏನು ಇರ್ಲಿಲ್ಲ ಸರ್. ಅವ್ರ ಮನೆ ನೋಡ್ರಿ ಸರ್, ಎಲ್ಲ ಗೂಗಲ್ ಅಲ್ಲೆಲ್ಲ ಸಿಗ್ಬೋದು, ಅಥವಾ ಹೋಗಿ ನೋಡ್ಕೊಂಡ್ ಬನ್ನಿ, ಇತ್ತು. ಅಬ್ದುಲ್ ಕಲಾಂ ಅವ್ರು ಹೆಂಗಿದ್ರು? ಹಾಕೊಂಡಿಲ್ಲ ಸರ್ ಚೌಕಟ್ಟು. ಅವರು ಹಾಕೊಂಡ್ರಲ್ಲ, ನಾನು ಹಿಂಗೆ ಬದುಕೋದು, ನಂಗೆ ಇಷ್ಟೇ ಸಾಕು, ನಂಗೆ ಇದೇ ತರ ಜೀವನ ಸಾಕು, ನಂಗೆ ಇದೇ ತರ ಬದುಕ್ತೀನಿ, ಜ್ಞಾನದಿಂದನೇ ಬದುಕ್ತೀನಿ, ಜನಕ್ಕೆ ಕೊಡ್ತೀನಿ, ಹೋಗ್ತೀನಿ. ಹಾಕೊಂಡ್ರಲ್ಲ, ಅಂಟ್ಕೊಳ್ಳೇ ಇಲ್ಲ ಏನಿಕ್ಕದು. ಈ ತರ ಎಷ್ಟು ಎಕ್ಸಾಂಪಲ್ ನಾನು ಹೇಳಿದ್ದು. ಯಾವ ಸಾಧಕರದ ಹೊಳಿ ಸರ್, ಬೇಕಾದ ಜನ ಹಂಗೆ ಬದುಕಿದ್ದಾರೆ, ಬದುಕ್ತಾನೂ ಇದಾರೆ ಇವತ್ತು. ನಮಗ್ ಕಾಣಿಸಲ್ಲ ಅಷ್ಟೇ, ಅವ್ರಿಗೆ ಬೇಕಾಗಿರಲ್ಲ. ನೀನ್ ಚೌಕಟ್ಟು ಹಾಕೊಳ್ದಲ್ಲೇ ನಾನು ಹೋಗ್ತೀನಿ, ನಾನು ಕಾಂಪಿಟೇಷನ್ ಮಾಡ್ತೀನಿ, ಅವಳು 50,000 ಸೀರೆ ತಗೊಂಡಿದ್ದಾಳೆ, ನಾನು 70,000 ಸೀರೆ. ಅವರು ಮಗಳು ಮದ್ವೆ 50 ಲಕ್ಷ ಖರ್ಚು ಮಾಡಿ ಮದ್ವೆ ಮಾಡಿದ್ರೆ, ನಾನು 1 ಕೋಟಿ ಕಟ್ಕೊಂಡು ಮದ್ವೆ ಮಾಡ್ತೀನಿ, ನಮ್ದೇನ್ ಕಮ್ಮಿ ಆಗಿದೆ. ಇವೆಲ್ಲ ಪೌರುಷ. ಇದೆಲ್ಲ ಏನಾಗುತ್ತೆ ಅಂದ್ರೆ ಇದರಲ್ಲಿ ಮತ್ತೆ ಕ್ಲಾಸಸ್ ಬರುತ್ತೆ. ಇವ್ರು ಹೇಳೋ ಪ್ರಕಾರ ಲೋಯರ್ ಮಿಡ್ಲ್ ಕ್ಲಾಸ್, ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ, ಹೈಯರ್ ಮಿಡ್ಲ್ ಕ್ಲಾಸ್, ಪೂರು, ರಿಚ್, ಇದೆಲ್ಲ ಬಿಡಿ, ಬೈಫರ್ಕೇಶನ್ ಬಿಟ್ ಮಾಡೋಣ. ಇದು ಸಂಬಂಧ ಇಲ್ಲದೆ ಸಬ್ಜೆಕ್ಟ್. ಅದು ಹೇಳಿದೇನಂದ್ರೆ, ಮನುಷ್ಯನ ವಿಚಾರದ ವಿಕಾಸನ ಹೇಗಾಗುತ್ತೆ ಅಂದ್ರೆ ತನ್ನೊಳಗೆ ಆಗುತ್ತೆ. ಅದಕ್ಕೆ ಏನ್ ಬೇಕು ಅಂದ್ರೆ ಇವೆಲ್ಲ ಕಲ್ತ್ಕೋಬೇಕು. ಅದನ್ನೇ ನಮ್ಮ ಸಮಾಜದಲ್ಲಿ, ನಮ್ಮ ಏನ್ಷಂಟ್ ಅಲ್ಲೇ ಹೇಳಿರೋದು. ಇದು ಇವತ್ತು ಫಾರಿನರ್ಸ್ ಇದನ್ನೆಲ್ಲ ಕೇಳ್ತಾ ಇದಾರೆ, ಎಲ್ಲರೂ ಅದನ್ನ ಮಾಡ್ಕೊಳಕ್ ಪ್ರಯತ್ನ ಪಡ್ತಾರೆ. ನಾವು ಕಲ್ತ್ಕೋಬೇಕು. ಈ ಜನರೇಷನ್ ಮೋಸ್ಟ್ ಬೇಕಾಗಿರೋದು ಸೈಕೋಥೆರಪಿ ಸರ್. ಇವೆಲ್ಲ ಮಾಡ್ಕೊಂಡ್ರೆ ಸೈಕಾಲಜಿಕಲಿ ನಾವು ತುಂಬಾ ಪ್ರಬುದ್ಧತೆಯಿಂದ ಜೀವನ ಮಾಡ್ತೀವಿ. ಭಯ ಹೊಟ್ಟೋಗುತ್ತೆ, ಆತ್ಮವಿಶ್ವಾಸ ಡೆವಲಪ್ ಆಗುತ್ತೆ. ನೀವು ಆಲ್ವೇಸ್ ಪಾಸಿಟಿವ್ ಎಲ್ಲ ಇದ್ದೀರಲ್ಲ ಸರ್. ಅದೇ ಕನ್ಫ್ಯೂಷನ್ ಇಲ್ಲ ಅಂತಂದ್ರೆ ಭಯ ಇರಲ್ಲ. ಕನ್ಫ್ಯೂಷನ್ ಇದೆ ತಾನೆ ಭಯ. ಕನ್ಫ್ಯೂಷನ್ ಇಲ್ಲ, ಹಿಂಗೆ ಇರೋದು. ಸರಿ ಹೋಗೋಣ ಬಿಡು, ಆಯ್ತು ಬಿಡಪ್ಪ, ನಿನ್ನ ಹತ್ರ ಆನೆ ಇದೆ, ನನ್ನ ಹತ್ರ ಮೊಲ ಇದೆ, ಸಾಕು. ಇದು ಬರ್ಬೇಕು ಫಸ್ಟ್. ನೀನು ಮೊಲ ಇರೋ ಹಂಗತ್ತನ ಮೊಲ ಮಾತ್ರ ಇರೋದು, ನಾನು ಆನೆ ಇರೋದು ಅಂತ ನೀನ್ ಹೋಗ್ಬೇಡ ಅವನ ಹತ್ರ. ಮೊಲ ಇಟ್ಕೊಂಡು ಹತ್ರ ಹೋಗು. ಏನ್ ಇವಾಗ ಏನಾಗಂಗಿದೆ? ಏನ್ ನಾವು 1000 years ಬದುಕ್ತೀವ ಸರ್ ಜಗತ್ತಲ್ಲಿ ಸರ್. ಎಲ್ಲರೂ ಹೇಳ್ಬೋದು ಸರ್, ಅಂದ್ರೆ ನಾವು ಹೇಳ್ತೀವಿ, ಎಲ್ಲ ಜಗತ್ತಲ್ಲಿ ಹೇಳ್ತಾರೆ. ನಾವು ಸತ್ ಮೇಲೆ ಏನೋ ಹೊತ್ಕೊಂಡು ಹೋಗ್ತೀವ, ಅಲೆಕ್ಸಾಂಡರ್ ಹೇಳ್ದ, ಹಂಗೆ ಎಲ್ಲ ಹೇಳ್ತಾರೆ. ಸುಮ್ಮನೆ ಹೇಳಿದಾಗ ಅಲೆಕ್ಸಾಂಡರ್ ಒಬ್ಬನೇ ಅಲ್ಲ, ಬೇಕಾದಷ್ಟು ಜನ ಎಲ್ಲ ಹೇಳಿದ್ದಾರೆ. ಆದ್ರೂ ಯಾಕೆ ಅಡಾಪ್ಟ್ ಮಾಡ್ಕೊಳ್ಳಲ್ಲ ಮನುಷ್ಯ? ಇಲ್ಲೇ ಇರೋದು ಟ್ರಿಕ್, ಇಲ್ಲೇ ರಹಸ್ಯ ಇರೋದು. ಯಾಕೆ ಅಡಾಪ್ಟ್ ಮಾಡ್ಕೊಳ್ಳಲ್ಲ ಅಂದ್ರೆ ಅವನ್ ಸೆಲ್ಫ್ ಅನಾಲಿಸಿಸ್ ಇಲ್ಲ. ಅವನಿಗೆ ಓಡ್ತೀವಿ ನಾವು. ಏನ್ ಪ್ರಿಯ ಜವಾಬ್ದಾರಿ ಅಂದ್ರೆ ಈ ವಿಷಯದಲ್ಲಿ ನನ್ನ ನಡವಳಿಕೆಯ ಜವಾಬ್ದಾರಿ ಬಹಳ ಇಂಪಾರ್ಟೆಂಟ್. ನಡವಳಿಕೆ, ವ್ಯಕ್ತಿಯ ವಿಕಾಸನ ಅಂದ್ರೆ ವ್ಯಕ್ತಿಯ ವಿಚಾರವಂತಿಕೆ ಬಹಳ ಇಂಪಾರ್ಟೆಂಟ್ ಇದೆ. ಯಾಕಂದ್ರೆ ಮಾತಾಡೋರು ತುಂಬಾ ಜನ ಇದ್ದಾರೆ, ಅದನ್ನ ಅಳವಡಿಸ್ಕೋಬೇಕು. ಇಂಪ್ಲಿಮೆಂಟೇಷನ್ಗೆ ಸಬ್ಜೆಕ್ಟ್ ಇರೋದು.
ಈ ಎಲ್ಲಾ ಸಬ್ಜೆಕ್ಟ್ ವೇದಾಂತ ಇಂದ ಹಿಡಿದು ಜ್ಯೋತಿಷ್ಯದಿಂದ ಹಿಡಿದು ಎಲ್ಲಾ ನೀವೇನೇನು ಯೋಗ ಮಾರ್ಗಗಳು ಏನೇನ್ ಕತೆ ಎಲ್ಲ ಇಂಪ್ಲಿಮೆಂಟೇಷನ್ಗೆ ಇರೋದು. ಯು ಶುಡ್ ಇಂಪ್ಲಿಮೆಂಟ್ ದಟ್. ಸೊ ಹಂಗಂತಂದ್ರೆ ಈ ಮಾರ್ಗದಲ್ಲಿ ಕ್ರಿಯಾಮಾಣದಲ್ಲಿ ನಾವು ಮಾತಾಡ್ದಂಗೆ ನಾವು ಅಕಸ್ಮಾತ್ ಇದು ವಿಜ್ಞಾನನ ಇಲ್ವಾ ಅಂತ ಯಾರಿಗಾದ್ರು ಪ್ರಶ್ನೆ ಬಂದಿದ್ರೆ ಆ ಕ್ರಿಯೆಗಳನ್ನ ಪ್ರಯತ್ನಿಸಿ ನಾವೇ ಕಂಡ್ಕೊಬಹುದು ಅಲ್ಲ ಸರ್, ಅದನ್ನೇ ಹೇಳಿದೆ, ವಿಜ್ಞಾನ ಅನ್ನೋದಕ್ಕೆ ದೊಡ್ಡ ಉದಾಹರಣೆ ಕೊಡ್ಬೇಕಾಗಿಲ್ಲ ಸರ್. ನಾವೇ ವಿಜ್ಞಾನ ಅಂತ ಹೇಳಿದಲ್ಲ ಸರ್. ಕರೆಕ್ಟ್, ನಾವೇ ಮಾಡಿ ನಾವೇ ಆಗ್ಬೋದು. ಅದು ನಾನೇ ವಿಜ್ಞಾನ ಇದನ್ನೇ ಹೇಳಿದಲ್ಲ ಸರ್. ನಮ್ ಕಣ್ಣು ಇದೆಲ್ಲ ಹೆಂಗ್ ಸರ್ ಸೃಷ್ಟಿಯಾಗಿದೆ? ವಿಸ್ಮಯ ಸರ್. ಎಲ್ಲರಿಗೂ ಸರ್ ನನ್ಗೆ ಸೇಮ್ ತುಟಿ, ಮೂಗು, ಕಣ್ಣು, ಕಿವಿ, ಹಣೆ, ಕೆನ್ನೆ ಎಲ್ಲ ಇದೆ ಸರ್. ಸಿಂಹನ್ಗೆ ಯಾಕೆ ಸರ್ ಇಬ್ರು ಒಂದೇ ತರ ಇಲ್ಲ? ಸೇಮ್ ಇದೆಯಲ್ಲ ಸರ್, ಎಲ್ಲ ಸೇಮ್ ಇದೆಯಲ್ಲ. ಹೆಂಗೆ ವಿಕಾಸನ ಆಯ್ತು? ಸರಿ ರೋಣ ಹಿಂದೆ ಏನೋ ಕ್ರೋಮೋಸೋಮ್ಸು XX XY ಮಾಲಿಕ್ಯೂಲ್ಸ್ ಬೊಂಬಾರ್ಡ್ ಆಗುತ್ತೆ. ಅದೇ ಕ್ರೋಮೋಸೋಮ್ಸ್ ಮಾಲಿಕ್ಯೂಲ್ಸ್ ಇಂದ ಬರುತ್ತೆ, ಮಾಲಿಕ್ಯೂಲ್ಸ್ ಆಟಮ್ ಇದಾಗುತ್ತೆ. ಇದೆಲ್ಲ ಒಂದಿದೆ. ಸಬ್ಬಟೋಮಿಕ್ ಲೆವೆಲ್ ಎಲ್ಲ ಒಂದೇ. ಗೈನಕಾಲಜಿ ಇದ್ರ ಪ್ರಕಾರ ಹೋದಾಗ ಅದು ಹಿಂಗೆ ಸೃಷ್ಟಿ ಆಗುತ್ತೆ ಒಂದು ಪಿಂಡ ಅನ್ನೋದು ಅದು ಬೇರೆ ವಿಚಾರ. ಪಿಂಡ ಹಿಂಗೆ ಬರುತ್ತೆ, ಗರ್ಭ ಹೆಂಗ್ ಸೃಷ್ಟಿ ಆಗುತ್ತೆ, ಸ್ಪರ್ಮ್, ಓವರಿ, ಇದ್ರ ಬಗ್ಗೆ ಎಲ್ಲ ಚರ್ಚೆ ಬೇರೆ ಬರುತ್ತೆ. ಇದಿರೋದು ಸಹಜ, ಹೌದು, ಹಂಗೆ ಆಗಿರೋದು. ಹೌದು ಕೂಡ ಜೆನೆಟಿಕಲ್ ಏನಿದೆ, ಜೆನೆಟಿಕ್ಸ್ ಇದೆಲ್ಲ ಬೇರೆ ಟಾಪಿಕ್ ಬೇರೆ ಇದು. ಇದಕ್ಕೆ ನಾವು ಮಾಡಿದಾಗ ಏನಂತಂದ್ರೆ, ನಾವು ವ್ಯಕ್ತಿಗತವಾಗಿ ಎಷ್ಟೋದನ್ನ ನಾವು ಅಳವಡಿಸ್ಕೊಳಕ್ಕೆ ಎಷ್ಟೋ ಮಾರ್ಗಗಳು ಇದೆಯಲ್ಲ, ನಾನು ಅಳವಡಿಸ್ಕೋಬಹುದಲ್ಲ. ಎಷ್ಟೋ ಸರ್ ಕೋಟಿ ಗಟ್ಲೆ ಮನೆ ಕಟ್ಟಿರ್ತಾರೆ, ಇಬ್ರೇ ಇರ್ತಾರೆ ಸರ್, ಇಬ್ರೇ ಇರ್ತಾರೆ, ಏನ್ ಇರೋದೇ ಇಲ್ಲಲ್ಲ ಅವ್ರಿಗೆ. ಅದರಿಂದ ಏನ್ ಯೂಸೇ ಇರಲ್ಲ, ಡಿಪ್ರೆಷನ್ ಇರ್ತಾರೆ. ವಾಟ್ ಈಸ್ ದ ಯೂಸ್? ಸೊ ಹಿಂಗೆ ಬೇಕಾದಷ್ಟಿದೆ. ಸಮಾಜ ಹಾಳಾಗಕ್ಕೆ ನಾವು ಫಸ್ಟ್ ನಾವು ವೈಯಕ್ತಿಕವಾಗಿ ನಾವು ಬೇಕಾದಷ್ಟು ಬದಲಾವಣೆಗಳನ್ನ ಮಾಡ್ಕೋಬೇಕಾಗಿದೆ. ಸೊ ವೈಯಕ್ತಿಕ ಬದಲಾವಣೆ ಆಗ್ತಾ ಮನುಷ್ಯನ ಅವನಿಗೆ ವ್ಯಕ್ತಿಗೆ ವಿಕಾಸನ ಆಗುತ್ತೆ. ಅವನಿಗೆ ಅವಾಗ ಗೊತ್ತಾಗುತ್ತೆ ಬೇಸಿಕಲಿ ಸಮಾಜ ಚೇಂಜ್ ಮಾಡಕ್ ಸಾಧ್ಯನೇ ಇಲ್ಲ ಸರ್. ನಾನು ಯಾವ ಸಮಾಜಕ್ಕೆ ಅಂಟ್ಕೋಬೇಕು ಅನ್ನೋ ಪ್ರಜ್ಞೆ ನನಗೆ ಹುಟ್ಟುತ್ತೆ ಫಸ್ಟ್. ಅದೇ ಸಜ್ಜನರ ಸಂಘ ಮಾಡೋ ಸಜ್ಜನ ಯಾರು ಅನ್ನೋದು ಫಸ್ಟ್ ಹುಟ್ಬೇಕು ನನಗೆ. ಕರೆಕ್ಟ್, ಸಜ್ಜನ ಯಾರು ಅಂತ. ಸಜ್ಜನ ಯಾರು ಅನ್ನೋದೇ ಇಲ್ಲಿ ಬಹಳ. ಅದಕ್ಕೆ ನಾನ್ ಸಜ್ಜನ ಆದ್ರೆ ನನ್ಗೆ ಗೊತ್ತಾಗತ್ತೆ. ಅಲ್ವಾ ಸರ್? ಈಗ ನಾನ್ ಕನ್ನಡಿ ಆದ್ರೆ ಮಾತ್ರ ನನಗೆ, ನಾನು ಕ್ಲೀನ್ ಆದ್ರೆ ನನಗೆ ಕ್ಲೀನ್ ಯಾರು ಅಂತ ಗೊತ್ತಾಗುತ್ತೆ. ನಾನ್ ಕ್ಲೀನ್ ಆಗ್ದಲ್ಲ ಕ್ಲೀನ್ ಆಗಿಲ್ಲ ಸಿಕ್ಕಿಲ್ಲ, ಕ್ಲೀನ್ ಆಗಿರೋದು ಸಿಕ್ಕಿಲ್ಲ. ಫಸ್ಟ್ ನನ್ನ ವಿಕಾಸನ ಬಹಳ. ಅದನ್ನ ಎಲ್ಲರೂ ಹೇಳಿರೋದು ಅದೇ. ಇವತ್ತು ನಾವು ಅದ್ರ ಬಗ್ಗೆ ಚರ್ಚೆ ಮಾಡ್ತಿರೋದು ಅದೇನೆ. ನಾವು ಇವತ್ತೇನ್ ಫ್ರೆಶ್ ಆಗಿ ಹೇಳ್ತಿಲ್ಲ ಇದನ್ನ. ಯಾವ್ಯಾವ ಯುಗಗಳಿಂದನೂ ಇದನ್ನೇ ಹೇಳಿ 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 ಹೇಳ್ತಾನೆ ಇದ್ದಾರೆ. ನೀನು ಕ್ಲೀನ್ ಆಗಿರೋ, ಬರಬಹುದು ನಿನ್ನ ಯಾವ್ದೋ ಜನ್ಮಾಂತರದ ಕೆಟ್ಟ ಸಂಸ್ಕಾರ ನಿನ್ನಲ್ಲಿ ಹುಟ್ಟಿರಬಹುದು, ಅದನ್ನ ನಲ್ಲಿಫೈ ಮಾಡ್ಕೋ, ಹೊಸ ಜೀವನವನ್ನ ಗಳಿಸ್ಕೋ. ಬರೇ ನೀವು ನೋಡಿ ಸರ್, ಇವಾಗ ಎಲ್ಲ ಕಡೆ ನಾನು ಲೌಕಿಕವಾಗಿ ಮಾತಾಡ್ಬಿಟ್ಟು ಬರೇ ಮೋಸ ಎಲ್ಲ ಹೇಳ್ತಾರೆ ಸರ್. ಅವ್ರು ಮೋಸ ಮಾಡಿದ್ವಿ, ಇವ್ರು ಮೋಸ ಮಾಡಿದ್ವಿ, ಹಂಗ್ ಮಾಡಿದ್ವಿ ಹೇಳ್ತಾನೆ ಇರ್ತಾರೆ ಸರ್. 5 ಫ್ಲಾಟ್ 6 ಫ್ಲಾಟ್ ಯಾಕೆ ಬೇಕಾಗುತ್ತೆ ಸರ್? ಮನುಷ್ಯಂಗೆ 5 ಕಡೆ 5 ಫ್ಲಾಟ್ ಅಂತ ಮಲಗಿದ್ದಾರೆ ಸರ್. ನೋಡಿ ಸರ್, ಬಂದು ಹೇಳ್ತಾರೆ ಫುಲ್ ಟೆನ್ಷನ್. ಎಕ್ಸಾಂಪಲ್ ಹೇಳ್ತೀನಿ, ಕ್ರಿಯಾಮಾಣ ಹೆಂಗೆ ಪ್ರಾರಬ್ಧವಾಗಿ ತಿರುಗುತ್ತೆ ನೆಕ್ಸ್ಟ್ ಅನ್ನೋದನ್ನ ಹೇಳ್ತೀನಿ. ಅಂದ್ರೆ ಚಿಂತನೆಯಲ್ಲಿ, ಸೈಕಾಲಜಿಕಲಿ ನಿಮ್ ಕಷ್ಟಪಟ್ಟೆ ದುಡ್ದಿರ್ಬೋದು, ಏನೋ ಲಕ್ಷಾಂತರ ರೂಪಾಯಿ, ಕೋಟ್ಯಾಂತರ ರೂಪಾಯಿ ಸಂಪಾದನೆ ಮಾಡಿ ದುಡ್ದಿರ್ಬೋದು, ಅದೆಲ್ಲ ಹೇಳ್ತಾರೆ. ಇವತ್ತು ದೊಡ್ಡ ಬಂಗ್ಲೆ, ಇನ್ನೊಂದು ವರ್ಷ ಇನ್ನೊಂದು ಫ್ಲಾಟ್, ಅಮೆರಿಕದಲ್ಲಿ ಒಂದೊಂದು ಮನೆ, ಅಲ್ಲೊಂದು ಜಮೀನು, ಇಲ್ಲೊಂದು ಸೈಟ್. ಸರ್ ಇಷ್ಟೆಲ್ಲ ಮಾಡಿದ್ಮೇಲೆ ಅಷ್ಟು ಕಡೆ ಮಲಗಕ್ಕಾಗತ್ತೆ ಸರ್ ನಾನು? ಇಲ್ಲ. ಸರಿ, ಅದಲ್ಲೇ ಇರುತ್ತಲ್ಲ ಸರ್. ಇದು ವೇದಾಂತ ಸರ್, ಅಲ್ಲೇ ಇರುತ್ತೆ ತಾನೆ. ಅದೆಲ್ಲೂ ಅದೆಲ್ಲಾರು ಬರುತ್ತೆ ಸರ್ ನಮ್ ಜೊತೆ ನಡ್ಕೊಂಡು. ನಾನು ಹೋದಾಗ ನಿಂತ್ಕೋಬಹುದು ಅಷ್ಟೇ, ಅಥವಾ ನಾನು ಅದು ಬೆನ್ನಿಗೆ ಹಾಕೊಂಡು ಓಡಾಡ್ತೀನಿ ಸರ್? ಇಲ್ಲ ತಾನೆ. ನಿನಗ್ ಪ್ರಾಪ್ತಿ ಆಟೋಮೆಟಿಕ್. ಜ್ಯೋತಿಷ್ಯದಲ್ಲಿ ಇದು ಬಹಳ ಇದಾಗಿ ಬರುತ್ತೆ. ನಾನು ಉದಾಹರಣೆ ವೇದಾಂತದ ಒಂದು ಚಿಂತನೆ ಹೇಳ್ತಾ ಇರೋದು. ಮತ್ ಯಾಕೆ ಅಷ್ಟು ಟೆನ್ಷನ್ ತೊಗೊಂತಿದ್ಯಾ? ಸರಿ, ನಿನ್ನ ಜೀವನಕ್ಕೆ ಒಂದ್ ಮನೆ ಬೇಕು, ಓಕೆ. ಒಂದ್ ಕಾರ್ ಬೇಕು, ಓಕೆ. ಒಂದ್ ಬೈಕ್ ಬೇಕು, ಓಕೆ. ಒಂದ್ ಸ್ಕೂಟರ್ ಬೇಕು, ಓಕೆ. ಒಂದು ಕೆಲಸ ಬೇಕು, ಒಂದ್ ಸಂಬಳ ಬೇಕು, ಒಂದು ಉನ್ನತವಾದಂತ ಶಿಕ್ಷಣ ಬೇಕು, ಇದು ಬೇಕು, ಅದು ಬೇಕು, ಆರೋಗ್ಯ ಬೇಕು, ಎಲ್ಲ ಹೌದು ಬೇಕು. ಅದ್ ಯಾರು ಬೇಡ ಅಂತ ಹೇಳೇ ಇಲ್ಲ. ಯಾರು ಭಗವಂತ ಬೇಡ ಅಂತ ಹೇಳಿದಾನ? ಅದು ಬೇಕು, ಅದನ್ನ ಪಡ್ಕೊಳ್ಳೋಣ. ಅದಾದ್ಮೇಲೆ ಇನ್ನೂ ದುರಾಸೆ ಹೋಗಿ ಅಲ್ಲಿ ಟೆನ್ಷನ್ ಮಾಡ್ಕೊಂಡು, ಅಲ್ಲಿ ಯಾವ್ದೋ ತೆಗ್ದುಡ್ಡು, ಇಲ್ಲೆಲ್ಲೋ ಹಾಕಿ, ಅದೇನೋ ಮಾಡಿ, ಅಲ್ಲೇನೋ ರಾಮಾಯಣ ಮಾಡಿ, ಏನೇನೋ ಮಾಡಿ, ಕೊನೆಗೆ ನೀನೇನಾದೆ? ಯಾರಿಗ್ ಮಾಡಿದ್ಯಾ? ಟು ಹೂಮ್ ನೀವು ಎಲ್ಲಿ ಏನ್ ಮಾಡಿದ್ಯಾ? ಯಾರಿಗೆ ಏನ್ ಮಾಡ್ತಿದ್ಯಾ? ಮಕ್ಕಳಿಗೆ ಮಾಡಿ ಏನ್ ಉಪಯೋಗ ಸರ್? ಮಕ್ಕಳಿಗೆ ಅದನ್ನ ಮಾಡಿದ್ರೆ ಏನು ಉಪಯೋಗ ಇಲ್ಲ ಸರ್.
ಮಕ್ಕಳಿಗೆ ನಾವು ಈಗ ಏನೇನ್ ಮಾತಾಡ್ಬಂದ್ವಲ್ಲ ಇದನ್ನ ಮಕ್ಳಿಗೆ ನಾವು ಅದನ್ನೇ ಗುರುಕುಲದಲ್ಲಿ ಮಾಡ್ತಿದ್ದಿದ್ದು. ಎಂತ ರಾಜನ ಮಗ ಆದ್ರೂ ಗುರುಕುಲಕ್ಕೆ ಹೋಗ್ತಿದ್ದ. ಯಾಕೆ? ಹೌದು. ಆ ವ್ಯಾಮೋಹನ ಬಿಡಿಸ್ಬಿಡೋರು ಅಷ್ಟು. ನೀವ್ ವಿದ್ಯೆ, ನೀ ಕಾಡೋದಾದ್ರೂ ಬದುಕ್ಬೋದು. ರಾಮಚಂದ್ರ ಹೇಗ್ ಬದುಕಿದ್ರು? ಭಗವಂತ ರಾಮ ಹೇಗ್ ಬದುಕಿದ್ರು? ಕಾಡಿಗೆ ಹೋದ್ರು. ಆ ನಾಡಿ ಅವ್ರಿಗೆ ವಿದ್ಯಾ ಸಂಪಾದನೆ ಇತ್ತು. ನಾವು ಕೇಳದ ಸ್ಟೋರಿ ರಾಮಾಯಣ ಬರೇ ರಾವಣ ಸೀತೆ ಎತ್ಕೊಂಡು ಹೋದ, ರಾಮ ಕಾಡಿಗೆ ಹೋದ, ರಾಮ ತ್ಯಾಗಮಯಿ, ಸರಿ ಅದಷ್ಟೇ ಅಲ್ಲ. ರಾಮ ಹೇಗ್ ಬದುಕ್ತ 14 ವರ್ಷ ಕಾಡಲ್ಲಿ? ಯಾವ ಒಂದು ತಳೆ ಅದಿಯಲ್ಲಿ ಅವನು ಬದುಕ್ತಾ? ಭಗವಂತನ ಅನುಗ್ರಹ ಇತ್ತು, ಎಲ್ಲ ಸರಿ, ಅದೆಲ್ಲ ಬೇರೆ. ಏನಾದ್ರು ಬೇಕಲ್ಲ ಸರ್, ಬೇಟೆ ಆಡಕ್ಕಾದ್ರೂ ಕಲೆ ಬೇಕಲ್ಲ ಸರ್. ಹೌದು, ಕಲೆ. ಈಗ ರಾಜನ್ ಮಗ ಬೇಟೆ ಆಡೋದ್ ಕಲೀಲಿಲ್ಲ, ಆರಾಮ ಕಾಲ ಮೇಲೆ ಕೂತಿರ್ತೀನಿ, ತಾಂಬಾರ ಬೇಟೆ ಆಡಿ ತಿಂತೀನಿ ಆಗುತ್ತಾ? ಹಂಗೇನಾದ್ರು ಬೆಳೆಸಿದ್ರೆ ದಶರಥ. ರಾಮ ಅಲ್ಲ ಬೇಟೆ ಆಡಕ್ ಆಗ್ತಿತ್ತ? ಅದೊಂದು ಸಿಸ್ಟಮ್ ಇರ್ತದೆ. ರಾಜರ ಮಕ್ಕಳು ಗುರುಕುಲಕ್ಕೆ ಹೋಗ್ತಾರೆ. ಹೌದು. ಈಗ ಎಲ್ಲದೂ ನಾನು ಹೇಳ್ತಿರೋದು ಇವಾಗ ಏನಂದ್ರೆ, ನಾನು ಎಲ್ಲರೂ ಸರ್ ಮಕ್ಳಿಗೆ ಏನ್ ಮಾಡಿರೋಣ, ಮಕ್ಳಿಗೆ ಏನ್ ಮಾಡಿರ್ಬೇಕಾಗಿದೆ ತಲೆ. ಮಕ್ಳಿಗೆ ಸೆಕ್ಯೂರಿಟಿ ಬೇಕು. ಅವ್ರ ಆತ್ಮವಿಶ್ವಾಸನೇ ಕಳೆದು ಬಿಟ್ರೆ ಮಕ್ಳು ಅವರು ನಾಳೆ ನಮ್ ತರ ಆಗ್ತಾರಲ್ಲ ಸರ್. ಅವರು ಬೆಳೆದು ಅಡಲ್ಟ್ ಆಗ್ತಾರಲ್ಲ, ನಾಳೆ ಅವ್ರೇನಾದ್ರು ಮಾಡ್ಬೇಕಲ್ಲ ಸಮಾಜದಲ್ಲಿ. ಅವ್ರಿಗೆ ನಾವೆಲ್ಲ ರೆಡಿ ಇದೆ ಅಂತ ತೋರಿಸಿದ್ರೆ ಸೋಮರ್ಥನೆ ಬೆಳೆಯುತ್ತೆ ತಾನೆ. ಈಸಿ ಬಂದ್ಬಿಡುತ್ತೆ ಮೆಥಡ್. ಸಂಸ್ಕಾರ ಬೆಳೆಯಲ್ಲ, ಅವನಿಗೆ ವ್ಯಾಲ್ಯೂಸ್ ಗೊತ್ತಾಗಲ್ಲ, ಫ್ಯಾಮಿಲಿ ವ್ಯಾಲ್ಯೂಸ್ ಗೊತ್ತಾಗಲ್ಲ, ಏನೂ ಗೊತ್ತಾಗಲ್ಲ ಸರ್. ಮನಿ ವ್ಯಾಲ್ಯೂ ಗೊತ್ತಾಗಲ್ಲ. ಸೊ 4-5 ಫ್ಲಾಟ್ ಮಾಡಿಟ್ಟು ಅವ್ನಿಗೆ ಗೊತ್ತಾಯ್ತು ನಾಳೆ ಅಂತ ಅವ್ನು ಏನ್ ಮಾಡ್ತಾರೆ? ದುಡ್ಡಿನ ಮರ್ಮದಲ್ಲಿ ಇರ್ತಾರೆ ಅಷ್ಟೇ. ಅದು ಈಗ ನಾಳೆ ಅವ್ನಿಗೆ ಕಷ್ಟ ಬಂತಪ್ಪ, ಏನೋ ಆಯ್ತು. ನಾನು ಹೇಳ್ದೆ ಆಗ್ಲೇ 500 crores ಝೀರೋಗ್ ಬಂದಿರೋದಿದೆ, 500 crores ಹೋಗಿರೋದು ಇದೆ ಜಗತ್ತಲ್ಲಿ. ಕೋಟ್ಯಾಂತರ ಎಕ್ಸಾಂಪಲ್ ಇದೆ, ಶತಮಾನಗಳಿಂದ, ರಾಜರ ಕಾಲದಿಂದ, ಯಾವ ಕಾಲದಿಂದ. ನಾಳೆ ಅವನ್ ಏನ್ ಮಾಡ್ತಾನೆ? ಇನ್ ಕೇಸ್ ಏನೋ ಝೀರೋ ಆಗ್ತಪ್ಪ, ಅವ್ನಿಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗಲ್ಲ ಸರ್. ಬರೇ ಮನಿ ಮ್ಯಾಟ್ರ್ ಒಂದೇ ಹೇಳ್ತಾ ಇಲ್ಲ, ಲೀಡ್ ಮಾಡಕ್ ಬರಲ್ಲ ಫ್ಯಾಮಿಲಿನ. ಬರೇ ಮನಿಯಿಂದ ಎಲ್ಲ ಲೀಡ್ ಆಗಲ್ಲ, ಮನಿ ಬೇಕು, ಬಟ್ ಮನಿ ಒಂದೇ ಲೀಡ್ ಆಗಕ್ಕಾಗಲ್ಲ. ಸಂಬಂಧಗಳಿಗೆ ಬೆರ್ತ್ಕೊಳಕ್ ಆಗಲ್ಲ, ಒಬ್ಬನ ಜೊತೆ ಫೇಸ್ ಮಾಡಕ್ ಆಗಲ್ಲ. ಆಮೇಲೆ ಯಾರ ಜೊತೆ ಏನ್ ಕಮ್ಯುನಿಕೇಟ್ ಮಾಡ್ಬೇಕು ಅಂತ ಗೊತ್ತಾಗಲ್ಲ, ಗೌರವ ಸಿದ್ಧಾಂತಗಳು ಗೊತ್ತಾಗಲ್ಲ, ಏನು ಗೊತ್ತಾಗ್ದಲ್ಲೇ ಮಂದವಾಗಿ ಬೆಳಿತಾವೆ ಮಕ್ಕಳು. ನಾಳೆ ನೀವು ಆಸ್ತಿ ಮಾಡಿ ಏನ್ ಮಾಡ್ತೀರಾ? ನಮಗ್ ವಯಸ್ಸಾಗುತ್ತೆ. ನಮಗ್ ವಯಸ್ಸಾದಾಗ ನಮಗ್ ಏನ್ ಕಾಣಿಸಿರುತ್ತೆ? ಮಗ ಈ ದೊಡ್ಡ ಮನೆ ಎಲ್ಲೆಲ್ಲ ಕಟ್ಟೀನಿ, ಮಗ ಅಥವಾ ಮಗಳು ಏನು ಮಾಡ್ತಿಲ್ಲ, ಸುಮ್ಮನೆ ಕೂತಿದಾರಲ್ಲ, ಅಥವಾ ಏನಿದಲ್ಲ 24 ಗಂಟೆ ಜಗಳ, ಡಿಪ್ರೆಷನ್ ಅಲ್ಲಿ ಇದಾರಲ್ಲ, ಜಗಳ ಮಾಡ್ತಿದಾರಲ್ಲ, ಡಿಪ್ರೆಷನ್ ಅಲ್ಲೇ ಕೂತಿದಾರಲ್ಲ. ವಾಟ್ ಈಸ್ ದ ಯೂಸ್ ಆಫ್ ಕನ್ಸ್ಟ್ರಕ್ಟಿಂಗ್ ದಿಸ್ ಕೈಂಡ್ ಆಫ್ ಬಂಗ್ಲೋ? ಅದು ನೋಡ್ತಾ ಕೂತ್ಕೋಬೇಕಲ್ಲ ವಯಸ್ಸಾದ್ಮೇಲೆ. ನೀವು ಮಾಡ್ತೀರಾ ಮಾಡಿ, ಅದು ಅವ್ರವ್ರ ವೈಯಕ್ತಿಕ. ಅದ್ರ ಜೊತೆಗೆ ಇದನ್ ಮಾಡ್ಬೇಕು, ಮಕ್ಳಿಗೆ ವ್ಯಾಲ್ಯೂಸ್ ಕಲಿಸ್ಬೇಕು. ಮಕ್ಳಿಗೆ ಮಾಡ್ತೀನಿ ಅಂತ ಹೋಗ್ಬಾರ್ದು. ನನಗ್ ಬೇಕು, ನಾನು ಮಾಡ್ಕೊಂತಿದ್ದಾರೆ, ಓಕೆ ಒಪ್ಕೊಂತೀನಿ. ನೀನೇ ಮಾಡ್ಕೊಳ್ಳಿ, ಖುಷಿ. ನಂಗೆ ಏನೋ ಅದ್ರಲ್ಲಿ ಗ್ಯಾಮ್ಲಿಂಗ್ ಸರ್, ನಂಗೆ ಏನೋ ಖುಷಿ. ನಾನು ಅಷ್ಟು ದುಡ್ಡು ಮಾಡ್ತೀನಿ, ಇಷ್ಟು ದುಡ್ಡು ಮಾಡ್ತೀನಿ, ಅದನ್ನ ಬಿಲ್ ಮಾಡ್ತೀನಿ, ನಿನ್ ಖುಷಿ. ಅದು ಏನಾದ್ರು ಮಾಡ್ಬೇಡ, ಫಾರಿನ್ ಟ್ರಿಪ್ ಹೋದೆ, ಈಗ ನೀನ್ ಕಷ್ಟ ಪಡ್ತೀಯ, ನೀನ್ ತಿಂತ, ಅದ್ ನಿನ್ನ ಒಂದು ಇದು ಅಧಿಬೌದ್ಧಿಕವಾದಂತ ಚಿಂತನೆ. ಓಕೆ, ನಿನ್ನಿಷ್ಟ. ಅದನ್ನ ಮಾಡಿ ನನ್ ಮಕ್ಳಿಗೆ ಏನೋ ನಾಳೆ ಇದು ಮಾಡ್ತೀನಿ ಅನ್ನೋದು ಖಂಡಿತ ಇದ್ಯಾಕೆ ಇದು ಕ್ರಿಯಾಮಾನದಲ್ಲಿ ಬಂತಲ್ಲ. ನಾಳೆ ಪ್ರಾರಬ್ಧವಾಗಿ ಯಾರಿಗ ಹೋಗುತ್ತೆ ಸರ್? ಯಾರಿಗ್ ಮಾಡ್ತಾರೆ? ಈ ಟೆನ್ಷನ್ ಅಲ್ಲೇ ಹೋಗ್ತಾರಲ್ಲ, ಮತ್ತೆ ಇದೇ ಭ್ರಮೇಲಿ ಹುಡ್ತಾರಲ್ಲ. ಈಗ ಏನಂದ್ರೆ ಅದನ್ನೇ ಶಂಕರ ಹೇಳೋದು, ಸತ್ಸಂಗತ್ವೇ ನಿತ್ಸಂಗತ್ವೇ ನಿರ್ಮೋಹತ್ವೇ ನಿರ್ಮಲತತ್ವ ಜೀವನ್ ಮುಕ್ತಿ. ಅಂದ್ರೆ ಮೋಕ್ಷ ಪಾಕ್ಷ ಎಲ್ಲ ಸಿಗಲ್ಲ. ನೀನ್ ಇಲ್ಲಿ ಏನು ಈ ಜನ್ಮದಲ್ಲಿ ಫೈನಲ್ ಎಂಡ್ ಆಗ್ತೀಯ, ನೆಕ್ಸ್ಟ್ ಅದೇ ಕ್ಯಾರಿ ಆಗುತ್ತೆ ನೆಕ್ಸ್ಟ್ ಜನ್ಮದಲ್ಲಿ. ಸೊ ಈ ಜನ್ಮದಲ್ಲಿನ ನೀನು ಏನನ್ನ ಅರ್ಥೈಸ್ಕೊಂಡೆ, ನೆಕ್ಸ್ಟ್ ಕ್ಯಾರಿ ಆಗೋದನ್ನ ಮಾಡ್ತಿದ್ಯಾ ಈಗ. ಸೊ ಇದನ್ನೇ ಕ್ರಿಯಾಮಾಣ, ಇದನ್ನ ಕರೆಕ್ಟ್ ಮಾಡು. ಸೊ ಅದಕ್ಕೆ ವರ್ತಮಾನದಲ್ಲಿ ನಾವು ಮತ್ತೆ ವ್ಯಾಮೋದಲ್ಲಿ ಹೋಗ್ತೀಯಾ, ಮತ್ತೆ ಹೋಗಿ ಮತ್ತೆ ಇದನ್ನ ಅನುಭವಿಸ್ಬೇಕು ಅಂತ ಹುಡ್ತೀಯಾ. ಮತ್ತೆ LKG ಇಂದ ಸ್ಟಾರ್ಟ್, ಮತ್ತೆ ನರ್ಸರಿ LKG, ಮತ್ತೆ ಅಲ್ಲಿಂದ ಫಸ್ಟ್ ಸ್ಟ್ಯಾಂಡರ್ಡ್ ಇಂದ ಶುರು. ಸೊ ಇಲ್ಲಿಗೆ ರಿಪೀಟ್ ಆಗ್ತಾನೆ ಇರುತ್ತೆ. ನೀನು ಮೋಕ್ಷ ಅಂತ ಹೋಗ್ಬೇಡ, ಅಥವಾ ಏನೋ ಅರಷಡ್ ವರ್ಗಗಳನ್ನ ಅಥವಾ ಇಂದ್ರಿಯಗಳನ್ನ ಪೂರ್ಣ ನಿಗ್ರಹ ಮಾಡ್ಬಿಟ್ಟು ಏನೋ ಮಾಡ್ಬಿಡ್ತೀನಿ ಅಂತ ಹೋಗ್ಬೇಡ. ನೀನ್ ಮೊದಲು ಇವೆಲ್ಲ ಮಾಡ್ಬೇಡ. ಮೊದಲು ನೀನು ಮಾನವನಾಗು. ಮಾನವನಾಗು ಅಂದ್ರೆ ಏನು? ಇವೆಲ್ಲ ಇದು ಪ್ರಮುಖವಾಗಿರೋ ಒಂದು ಮಾತು ಹೇಳಿದ್ರಿ. ಏನಕ್ಕೆ ಅಂತಂದ್ರೆ, ಮೋಕ್ಷ ಹಿಂದೆ ಅಥವಾ ಮೋಕ್ಷ ಪಡ್ಕೊಳಕ್ ಹೋಗೋರು ಈ ಮನಃಶುದ್ಧಿನೇ ಇರಲ್ಲ ಅಂತ ಇಟ್ಕೋಬಹುದು ಎಷ್ಟೊಂದ್ ಜನ. ಭ್ರಮೆ ಮೋಕ್ಷ ಅಂತ ಅನ್ಕೊಳ್ಳೋದು. ಅದೇ ಆ ಒಂದು ಭ್ರಮೆ ಹಿಂದೆ ಹೋಗ್ತಾ ಈ ಅರಿಷಡ್ಗಳ ಜೊತೆಗೆ ಹೋಗ್ತಾರೆ. ಸೊ ಮನಃಶುದ್ಧಿ ಮೊದಲನೇದ ಅಂತ ಯಾರಿಗೂ ಅದು ಪ್ರಮುಖವಾಗಿ ಅನ್ಸಲ್ಲ. ಸೊ ಆ ಗೋಚರ ಆಗ್ಬೇಕು ಅಂದ್ರೂ ಫಸ್ಟ್ ಮನಃಶುದ್ಧಿಯಿಂದ, ಸಜ್ಜನರ ಸಂಘದಿಂದ ಆಗ್ಬೇಕು ಅಂತ ನೀವು ಹೇಳ್ತಾ ಇದ್ದೀರಾ. ಹೌದು ಸರ್, ಒಳ್ಳೇದ್ ಮಾಡ್ಬೋದು ಸರ್. ಆದಷ್ಟು ನಮ್ ಕೈಲಾದಷ್ಟು ನೋಡಿ ಸರ್. ಒಳ್ಳೆ ದೇಹ ಎಲ್ಲ ಬಂದಿದೆ,
ಇದೆಲ್ಲ ಒಂದು ಸಬ್ಜೆಕ್ಟ್ ವೈಸ್ ಆಬ್ಜೆಕ್ಟಿವ್ ಆಗಿ ಇಂಪ್ಲಿಮೆಂಟೇಷನ್ ಆಗಿ ಇದೆಲ್ಲ ನಾವು ಚರ್ಚೆ ತರ್ಕ ಎಲ್ಲ ಸರಿ. ಮೇನ್ ಸರ್ ವೆರಿ ಸಿಂಪಲ್ ಇದೆ ಸರ್. ಒಬ್ರಿಗೆ ಒಳ್ಳೇದ್ ಬಯಸ್ರಿ ಸರ್, ಇಷ್ಟೇ ಸರ್ ಬೇಕಾಗಿರೋದು ಸ್ಟಾರ್ಟಿಂಗ್. ಅದು ಗುಣ ಅನುಗುಣ ಆಗಿ ಅಂತ ಹೇಳ್ತಾ ಇದ್ದೀರಾ ಅಥವಾ ಹಿಂಗೆ ಬೆಳೆಸ್ಕೊಳ್ಳಿ ಅದನ್ನ, ಆದಷ್ಟು ಅದನ್ನೇ ಪ್ರಾಕ್ಟೀಸ್ ಮಾಡಿ. ಬೇರೆ ಏನು ಬೇಡ, ಒಳ್ಳೇದಾಗ್ಲಿ ಅಂತ ಬಯಸಿ ಸರ್. ನೀವು ಅದನ್ನ ಪ್ರಾಕ್ಟೀಸ್ ಮಾಡಿ ಸರ್. ದಿನ ಬೆಳಗ್ಗೆ ಎಲ್ಲರೂ ಒಳ್ಳೇದಾಗ್ಲಪ್ಪ, ಸರ್ವೇ ಜನ ಸುಖಿನ ಬಂದು ಪ್ರಾಕ್ಟೀಸ್ ಮಾಡಿ ಸರ್. ಫಸ್ಟ್ ಒಳ್ಳೇದಾಗ್ಲಿ ಸರ್, ಆಮೇಲೆ ಮಿಕ್ಕಿದ್ದು. ಆಮೇಲೆ ನೀವು ಜ್ಯೋತಿಷ ಕೈತಿರೋ ಏನ್ ಮಾಡ್ತಿರೋ ಅದು ಆಮೇಲೆ ನಿಮ್ದು ಸರ್. ನೀವು ಫಸ್ಟ್ ಒಳ್ಳೇದಾಗ್ತಲೆ ಬೇರೆ ಏನು ತಂದ್ರೆ ಏನು ಉಪಯೋಗ ಇಲ್ಲ ಸರ್. ಏನು ಮಾಡ್ಬಿಡಿ ಸರ್. ನೀವು ಒಳ್ಳೇದಾಗ್ಲಿ ಅಂತ ನಾನೇ ಇರಾಬರ ಆಸ್ತಿನೆಲ್ಲ ಬರ್ಕೊಡ್ರಿ ಅಂತ ಯಾರು ಹೇಳಿಲ್ಲ. ಒಳ್ಳೇದ್ ಬಯಸಿ ಸರ್, ಒಳ್ಳೇದಾಗ್ಲಿ ಅನ್ನಿ. ವೈಯಕ್ತಿಕವಾಗ್ಲೂ ಒಳ್ಳೇದಾಗ್ಲಿ, ಬೇರೆಯವರಿಗೂ ಮತ್ತೆ ಬಾಯಿ ಮಾತಲ್ಲ ಅಷ್ಟೇ ಅಲ್ಲ, ಅಂತರಂಗದಿಂದ ಬರ್ಲಿ ಅದು. ಎಲ್ಲರಿಗೂ ಒಳ್ಳೇದಾಗ್ಲಪ್ಪ, ನನಗ್ ಕೊಟ್ಟಿರೋದು ಯೋಗಿ ಪಡೆದಿದ್ ಯೋಗಿಗೆ, ಭೋಗಿ ಪಡೆದಿದ್ ಭೋಗಿಗೆ ಅಂತ ಗಾದೆ ಇಲ್ವೇ? ಹಂಗಂಗ್ ಇರುತ್ತೆ ಜಗತ್ತ. ಒಳ್ಳೇದ್ ಬಯಸ್ರಿ, ಓಕೆ, ಆಲ್ ದ ಬೆಸ್ಟ್, ಚೆನ್ನಾಗ್ ಮಾಡು. ಕಷ್ಟ ಬಂದ ಅವಮಾನ ಮಾಡ್ಬೇಡ್ರಿ, ಇನ್ನೊಂದೇನ ಬಂದ ಅವಮಾನ ಮಾಡಿ, ಕೆಟ್ಟವರ ಸೇರ್ಬೇಡ್ರಿ, ದುಷ್ಟ ಸಾಹಸ ಮಾಡ್ಬೇಡ್ರಿ. ಹೊಟ್ಟೆ ಕಿಚ್ಚಿದೆ ಅವ್ನಿಗೆ ನಿಮ್ ಬಗ್ಗೆ ಏನ್ ಗೊತ್ತಾಯ್ತಾ, ಬಿಟ್ಬಿಡಿ, ದೂರ ಇದ್ಬಿಡಿ, ಒಳ್ಳೆ ಮಾತಿಂದ ದೂರ ಆಗಿ. ಮತ್ ಅದನ್ನೇ ಡಿಸ್ಕಷನ್ ಮಾಡಿ, ಅವನಿಗೆ ಫೋನ್ ಮಾಡಿ, ಇವನಿಗೆ ಫೋನ್ ಮಾಡಿ, ಅವನಂಗ್ ಅನ್ಕಣೆ, ಇವನಂಗ್ ಅನ್ಕಣೆ, ಅವನಂಗ್ ಮಾಡ್ದ ಕಣೆ. ಎಲ್ಲರೂ ತಪ್ಪು ಮಾಡಿರ್ತೀವಿ. ಈಗ ನಾವುಗಳು ಎಲ್ಲಾರು ನಿಮ್ಮಿಂದ ಎಲ್ಲಾರು ಒಂದು ಜ್ಞಾನ ಬರಕ್ಕಿಂತ ಮುಂಚಿನ ತಪ್ಪುಗಳು ಹಾಗೆ ಆಗಿರುತ್ತೆ. ಸೊ ಅದನ್ನ ತಿದ್ಕೊಂಡು ಮುಂದ್ ಬರೋದೇ ಇರೋದು. ಇದಲ್ಲಪ್ಪ, ಆದಷ್ಟು ಒಳ್ಳೇದ್ ಬಯಸಿ. ನೀವು ದುಡ್ಡು ಕೊಡ್ಬೇಡಿ, ಕಾಸು ಕೊಡ್ಬೇಡಿ, ಅವ್ರಿಗೆ ಏನು ಕೊಡ್ಬೇಡಿ ಸರ್. ಒಳ್ಳೆಯದನ್ನ ಬಯಸಿ, ಒಳ್ಳೆದನ್ನ ಮಾತಾಡಿ, ಒಳ್ಳೆ ವಿಚಾರಗಳನ್ನ ಹೇಳಿ. ಇಷ್ಟು ಫಸ್ಟ್ ಸ್ಟಾರ್ಟ್ ಮಾಡಿದ್ರೆ ಕರ್ಮ ನೆಟ್ಟಗಾಗ್ತಾ ಬರುತ್ತೆ. ಇದಿಷ್ಟು ಕರ್ಮ ಸಿದ್ಧಾಂತದ ಒಂದು ವಿಚಾರಗಳು. ತುಂಬಾ ಧನ್ಯವಾದಗಳು. ಕರ್ಮ ಅಂದ್ರೇನು, ಸಿದ್ಧಾಂತ ಎಷ್ಟು ವಾಸ್ಟ್ ಆಗಿದೆ ಅಂತ ನೀವು ಒಂದು ನಮ್ಮಲ್ಲಿ ಇರೋ ಸಮಯದಲ್ಲಿ ಹೇಳ್ಕೊಟ್ರಿ. ಇನ್ನ ಮುಂದೆ ಬೇರೆ ಬೇರೆ ಪ್ರಶ್ನೆಗಳು, ಬೇರೆ ಬೇರೆ ಅಂಗಗಳು ಅದ್ರ ಬಗ್ಗೆ ಮಾತಾಡೋಣ. ಇವತ್ತು ಮಾತಾಡಿರೋ ಒಂದು ಟಾಪಿಕ್ ಅಲ್ಲೇ ವಿಭಾಗದಲ್ಲೇ ಸುಮಾರು ಪ್ರಶ್ನೆಗಳು ಹುಟ್ಕೊಂಡಿದೆ. ಅದು ಮುಂದಿನ ಎಪಿಸೋಡ್ ಅಲ್ಲಿ ಖಂಡಿತ ಚರ್ಚೆ ಮಾಡೋಣ. ತುಂಬಾ ಧನ್ಯವಾದಗಳು. ಮತ್ತೆ ನಮಸ್ತೆ. ನಮಸ್ತೆ.